ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಮೇಲೆ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಹೊಸ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ. ಇದಕ್ಕಿಂತ ಮೊದಲು ನಾವು ನಂಬರ್ ಸಿಸ್ಟಮ್ ಟಾಪಿಕನ್ನು ಪೂರ್ತಿ ಕಂಪ್ಲೀಟ್ ಮಾಡಿದ್ವಿ. ನಂಬರ್ ಸಿಸ್ಟಮ್ ಚಾಪ್ಟರ್ 1 ಅದು ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ಚಾಪ್ಟರ್ 2 ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಸ್ಟಾರ್ಟ್ ಮಾಡಿದ್ವಿ. ಇದರ ಮೇಲೆ ಕೂಡ ಆಲ್ರೆಡಿ ಬೇಸಿಕ್ ಕಾನ್ಸೆಪ್ಟಿನ ಒಂದು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಆ ವಿಡಿಯೋದಲ್ಲಿ ನಾವು ಏನೇನು ಡಿಸ್ಕಸ್ ಮಾಡಿದ್ದೀವಿ ಅಂತಂತಂದರೆ, ಆ ವಿಡಿಯೋದಲ್ಲಿ ನಾವು ಬಾಡಮಾಸ್ ರೂಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಅಲ್ಜಿಬ್ರಿಕ್ ಐಡೆಂಟಿಫಿಕೇಷನ್ ಯಾವುದೇ ಒಂದು ಇಕ್ವೇಷನಲ್ಲಿ ಅಲ್ಜಿಬ್ರಿಕ್ ಐಡೆಂಟಿಫಿಕೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಾನು ಒಂದು ಹೋಮ್ವರ್ಕ್ ಕೊಟ್ಟಿದ್ದೆ ನಿಮಗೆ, 1 to 30 ಟೇಬಲ್ ನೀವು ಬಯಾಟ್ ಮಾಡಬೇಕಂತ ಹೇಳಿದ್ದೆ. ಅದರ ಜೊತೆಗೆ 1 ರಿಂದ 32ರವರೆಗೆ ಸ್ಕ್ವೇರ್ ವ್ಯಾಲ್ಯೂಗಳನ್ನು ಬಯಾಟ್ ಮಾಡಬೇಕಂತೇಳಿ ಹೇಳಿದ್ದೆ. ಇದು ಕೂಡ ನಾನು ಅಲ್ಲೇ ನಿನ್ನೆ ಕ್ಲಾಸಲ್ಲಿ ಬರೆಸಿದ್ದೆ ಕೂಡ ನಿಮಗೆ. ಅದಾದ ನಂತರ 1 to 20 ಕ್ಯೂಬ್ಸ್ ವ್ಯಾಲ್ಯೂ ಕೂಡ ಬಯಾಟ್ ಮಾಡ್ಬೇಕಂತ ಹೇಳಿದ್ದೆ. ಇವು ಕೂಡ ವ್ಯಾಲ್ಯೂ ನಾನು ಬರೆಸಿದ್ದೆ. ಅದಾದ ನಂತರ ಏನು ಡಿಸ್ಕಸ್ ಮಾಡಿದ್ವಿ, ಸ್ಕ್ವೇರ್ ರೂಟ್ ಹೇಗೆ ಕಂಡುಹಿಡಿಯೋದು, ಸ್ಕ್ವೇರ್ ಹೇಗೆ ಕಂಡುಹಿಡಿಯೋದು, ಕ್ಯೂಬ್ ರೂಟ್ ಹೇಗೆ ಕಂಡುಹಿಡಿಯೋದು, ಕ್ಯೂಬ್ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನು ನಾವು ಡೀಟೇಲಾಗಿ ಡಿಸ್ಕಸ್ ಮಾಡಿದ್ವಿ. ಅದು ನಿನ್ನೆ ವಿಡಿಯೋದಲ್ಲಿ ಟೋಟಲ್ 1 ರಿಂದ 6ರವರೆಗೆ ಈ 6 ಟಾಪಿಕ್ಗಳ ಮೇಲೆ ನಾವು ನಿನ್ನೆ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಏನಿದೆ, ಇದು ನಿನ್ನೆ ವಿಡಿಯೋದ ಅಷ್ಟು ಇಲ್ಲಿ ನೋಡ್ಬೋದು ನೀವು. ಇದು ಬಾಡಮಾಸ್ ರೂಲ್ಸ್ ಬಗ್ಗೆ, ವೆಂಕುಲಮ್ಮ ಬಾಡಮಾಸ್ ಬಾಡಮಾಸ್ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ಗಳ ಮೇಲೆ ಡಿಸ್ಕಸ್ ಮಾಡಿದ್ವಿ. ಇದು ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ದೆ ವಿಡಿಯೋ ಇದು ಪೂರ್ತಿ. ಅದಾದ ನಂತರ ನಾನು ಇದು ಟೇಬಲ್ ಬರೆಸಿದ್ದೆ ನಿಮಗೆ, ಇದು ಬಯಾಟ್ ಮಾಡೋಕ್ಕಂತ ಹೇಳಿದ್ದೆ. ಅದಾದ ನಂತರ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಯಾವುದೇ ರೀತಿ ಕಂಡುಹಿಡಿಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ಪೂರ್ತಿ ನಿನ್ನೆ ವಿಡಿಯೋದಲ್ಲಿ ಆಗಿರ್ತಕ್ಕಂಥದ್ದು ಇದು. ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡಲಾಗತ್ತಂತಂದರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಾಬ್ಲಮ್ಸ್ಗಳ ಜೊತೆಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಒನ್ ನಾವು ಡಿಸ್ಕಸ್ ಮಾಡಬೇಕಾಗಿರೋದು 7 ಇಂದ 10ವರೆಗೂ. 7 ಇಂದ ಅಂದರೆ 7 ಏನೈತೆ, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನ್ ಬಗ್ಗೆ. ಆಮೇಲೆ ಫ್ರ್ಯಾಕ್ಷನ್ ಆ್ಯಂಡ್ ಡೆಸಿಮಲ್ಸ್ಗಳ ಬಗ್ಗೆ. ಫ್ರ್ಯಾಕ್ಷನ್ ಅಂದರೆ ಏನು, ಡೆಸಿಮಲ್ ಅಂದರೆ ಏನು, ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ ಯಾವ ರೀತಿ ಕನ್ವರ್ಷನ್ ಮಾಡಬಹುದು ಅದ್ರ ಮೇಲೆ. ಆಮೇಲೆ ಸ್ವಾರ್ಟ್ಸ್ ಆ್ಯಂಡ್ ಇಂಡೈಸಸ್ ಮೇಲೆ. ಅದಾದ ನಂತರ ಅಪ್ರಾಕ್ಸಿಮೇಷನ್ ರೌಂಡಿಂಗ್ ಆಫ್ ಒಂದು ಕಾನ್ಸೆಪ್ಟ್ ಐತೆ. ಆಮೇಲೆ ನಿಯರ್ ಬೈ ವ್ಯಾಲ್ಯೂ ಅಸಂಪ್ಷನ್ ಮಾಡ್ಕೊಳ್ಳೋದು ಒಂದು ಕಾನ್ಸೆಪ್ಟ್ ಐತೆ. ಈ 4ರ ಮೇಲೆ ಇವತ್ತು ಡಿಸ್ಕಸ್ ಮಾಡೋಣ. ಇದರ ಜೊತೆಗೆ ಸೈಕ್ಲಿಸಿಟಿ ಮತ್ತು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಎಷ್ಟು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಿಗೆ ನೆಸಸರಿ ಆಯ್ತಲ್ಲ ಅಷ್ಟು ಇದು ಕೊನೆಗೆ ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲು ನಾವು ಇದರಲ್ಲಿ ಏನು ಡಿಸ್ಕಸ್ ಮಾಡೋಣ ಅಂತಂದರೆ, ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರ್ಯಾಕ್ಷನ್ ಅಂದರೆ ಏನು, ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ಸ್ಗಳ ಬಗ್ಗೆ, ಡೆಸಿಮಲ್ ಅಂದರೆ ಏನು ಅದರ ಬಗ್ಗೆ ಮೊದಲು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟಿಗೆ ಫ್ರ್ಯಾಕ್ಷನ್ ಅಂದ್ರೇನು, ಫ್ರ್ಯಾಕ್ಷನ್ ಮತ್ತು ಡೆಸಿಮಲ್ಸ್ಗಳು ಅಂದ್ರೇನು ಅದರ ಬಗ್ಗೆ ನೋಡೋಣ. ಒಂದು ಸೆಕೆಂಡು. ಓಕೆ, ಫ್ರ್ಯಾಕ್ಷನ್ ಅಂತಂದರೆ ಏನು? ಫ್ರ್ಯಾಕ್ಷನ್ ಅಂತಂದರೆ ಒಂದು ಭಾಗ ಅಂತ ಅರ್ಥ. ಫ್ರ್ಯಾಕ್ಷನ್ ಅಂತಂದರೆ ಒಂದು ಭಾಗ, ಎಷ್ಟರ ಒಂದು ಭಾಗ ಅಂತ ಅರ್ಥ ಆಗುತ್ತೆ. ಇವಾಗ ಇಲ್ಲಿ ನೀವು ಡಯಾಗ್ರಾಮಲ್ಲಿ ನೋಡ್ತಿರ್ಬೋದು, ಒಂದು ಡಯಾಗ್ರಾಮ್ ಕಾಣಿಸ್ತದೆ ಇದರಲ್ಲಿ ನಿಮಗೆ. ಇದು ಒಳಗಡೆ ಕ್ಲಾಸಲ್ಲಿ ಇರ್ತಕ್ಕಂಥ ಜನರು ಇದ್ದಾರೆ ಅಂತ ಅಂದ್ಕೊಳ್ರಿ, ಅಥವಾ ಇದೊಂದು ಪೂರ್ತಿ ಹಣ್ಣುಗಳ ಸಂಖ್ಯೆ. ಒಂದು ಕೋಣೆ ಐತಿ, ಇದು ಸರ್ಕಲ್ ಅನ್ನೋದು ಒಂದು ಕೋಣೆ ಐತಿ. ಆ ಒಂದು ಸರ್ಕಲ್ ಅಂತ ಅನ್ನೋದು ಒಂದು ರೂಮ್ ಐತಿ. ಆ ರೂಮಲ್ಲಿ ಈ ಕಲರ್ ಡಿನೋಟ್ ಮಾಡಿದ್ರೆ ಅದು ಹಣ್ಣುಗಳದು ಡಿನೋಷನ್ ಅಂತ ಅರ್ಥ ಅಂದ್ಕೊಳ್ರಿ. ಒಟ್ಟು ಎಷ್ಟು ಹಣ್ಣುಗಳಿದ್ದಾವೆ, ಈ ಕಲರ್ ಡಿನೋಮಿನೇಷನ್ ಅಂತಂದ್ರೇನು, ಹಣ್ಣುಗಳ ಸಂಖ್ಯೆ. ಒಟ್ಟು ಫುಲ್ ಎಲ್ಲ ರೂಮ್ ತುಂಬ ಹಣ್ಣುಗಳಿರೋದು. ಇದು ಒಂದು ರೂಮ್ ಐತೆ, ರೂಮ್ ತುಂಬ ಹಣ್ಣುಗಳಿದ್ದಾವೆ ಇದರಲ್ಲಿ. ಅದಕ್ಕೋಸ್ಕರ ಇದನ್ನು ಯಾವ ರೀತಿ ಬರಿತೀವಿ ಅಂತಂದರೆ, ಒಂದು ರೂಮ್ ಇದೆ, ರೂಮ್ ತುಂಬ ಹಣ್ಣುಗಳಿದ್ದಾವೆ, 1 by 1 ಅಂತೇಳಿ ಫ್ರ್ಯಾಕ್ಷನ್ ಬರೆದ್ವಿ. ಆ ರೂಮಿಂದ ರೂಮ್ ಅರ್ಧ ಖಾಲಿ ಮಾಡಿದ್ವಿ. ಅರ್ಧ ರೂಮ್ ಖಾಲಿ ಮಾಡಿದ್ವಿ ಅಂತಂದರೆ 2 ಭಾಗ ಅದು. ಎಷ್ಟು ಭಾಗ ಅದು? 1 2 ಭಾಗ ಅದು. 2 ಭಾಗದಲ್ಲಿ ಒಂದು ಭಾಗ ಹಣ್ಣಿದೆ, ಒಂದು ಭಾಗ ಇಲ್ಲ ಅಂತ ಅರ್ಥ. ಹಣ್ಣು ಇರೋ ಭಾಗ ಎಷ್ಟು? 1. ಟೋಟಲ್ ಭಾಗ ಎಷ್ಟದು? 1 2 ಭಾಗ. 2ರಲ್ಲಿ ಒಂದು ಭಾಗ ಹಣ್ಣಿದೆ. ಇಲ್ಲಿ ಭಾಗ ಎಷ್ಟಾದು? 1 2 3 ಭಾಗ ಅದು. 3 ಭಾಗದಲ್ಲಿ ಒಂದು ಭಾಗ ಮಾತ್ರ ಹಣ್ಣಿದೆ. ಒಂದು ರೂಮನ್ನು 3 ಭಾಗ ಮಾಡಿ ಅದರಲ್ಲಿ 2 ಭಾಗ ಖಾಲಿ ಮಾಡಲಾಗಿದೆ, 1 ಭಾಗ ಮಾತ್ರ ಹಣ್ಣುಗಳು ಉಳಿದಿದ್ದಾವೆ. ಇನ್ನೊಂದು 4ನೇ ಡಯಾಗ್ರಾಮಲ್ಲಿ ನೋಡ್ಬೋದು, ರೂಮ್ಗೆ 4 ಭಾಗ ಮಾಡಲಾಗೈತೆ. ಆ 4 ಭಾಗದಲ್ಲಿ 3 ಭಾಗ ಖಾಲಿ ಮಾಡಿ ಒಂದೇ ಭಾಗ ಹಣ್ಣು ಉಳಿದಿದೆ. ಅದಕ್ಕೋಸ್ಕರ ರೂಮಿನ 1 ಭಾಗ ಹಣ್ಣಿದೆ ಒಟ್ಟು 4 ಭಾಗದಲ್ಲಿ. ಇದು ಛೇದ, ಇದು ಅಂಶ. ಛೇದ ಏನು ತೋರಿಸುತ್ತೆ ಅಂದರೆ ಒಟ್ಟು, ಅಂಶ ಏನು ತೋರಿಸುತ್ತೆ? ಇರುವುದನ್ನು ಹೇಳುತ್ತೆ. ಈ ರೂಮನ್ನು 5 ಭಾಗ ಮಾಡಿದಾಗ 5ರಲ್ಲಿ 1 ಭಾಗ ಹಣ್ಣಿರೋದು ಕಾಣಿಸುತ್ತೆ ಇಲ್ಲಿ.
ಅದೇ ಥರ ಕಂಟಿನ್ಯೂ ಆಗಿರೋದು ಇಲ್ಲಿ ನೋಡ್ಬೋದು ನೀವು. ಇವಾಗ 5 ಜನ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ 3 ಜನ ಫಿಮೇಲ್ ಇದ್ದಾರೆ, 2 ಜನ ಮೇಲ್ ಇದ್ದಾರೆ. ಫಿಮೇಲ್ 3 ಜನ, ಮೇಲ್ 2 ಜನ. ಒಟ್ಟು ಇದರದ್ದು ಪುರುಷರ ಸಂಖ್ಯೆ ಫ್ರ್ಯಾಕ್ಷನ್ನಲ್ಲಿ ಯಾವ ರೀತಿ ಬರೀಬೇಕಂತಂದ್ರೆ, ಒಟ್ಟು ಸಂಖ್ಯೆ ಎಷ್ಟದ 3 + 2 5 ಜನ ಇದ್ದಾರೆ. 5 ಜನದಲ್ಲಿ 2 ಗಂಡು ಮಕ್ಕಳಿದ್ದಾರೆ. ಇದು ಮೇಲ್ದು ಫ್ರ್ಯಾಕ್ಷನಲ್ಲಿ ಬರ್ತದ್ದು, ಮೇಲ್ದು ಫ್ರ್ಯಾಕ್ಷನ್. ಫಿಮೇಲ್ದು ಯಾವ ರೀತಿ ಬರೀತೇನೋ, ಒಟ್ಟು 3 ಜನ ಫಿಮೇಲ್ ಇದ್ದಾರೆ, ಒಟ್ಟು 3 ಜನ ಫಿಮೇಲ್ ಇದ್ದಾರೆ. ಒಟ್ಟು ಜನಸಂಖ್ಯೆ ಎಷ್ಟು 5. 3 + 2 5 ಜನರಲ್ಲಿ ಒಟ್ಟು 3 ಜನ ಫಿಮೇಲ್ ಇದ್ದಾರೆ ಅಂತೇಳಿ ಇಲ್ಲಿ ಕಾಣಿಸ್ತೈತೆ. 3 ಪಾರ್ಟ್ ಔಟ್ ಆಫ್ 5. ನಾವು ಇನ್ನೊಂದು ಯಾವ ರೀತಿ ಬರಿತೀವಿ ಅಂತಂದರೆ, ಇಲ್ಲೇ ಐತಿಲ್ಲ, 1 ಪಾರ್ಟ್ ಔಟ್ ಆಫ್ 3 ಪಾರ್ಟ್. 3 ಪಾರ್ಟ್ದಲ್ಲಿ 1 ಭಾಗ ಇದೆ. ಇದು 4 ಪಾರ್ಟ್, 1 ಪಾರ್ಟ್ ಔಟ್ ಆಫ್ 4 ಪಾರ್ಟ್, 1 ಪಾರ್ಟ್ ಔಟ್ ಆಫ್ 5 ಪಾರ್ಟ್, 1 ಪಾರ್ಟ್ ಔಟ್ ಆಫ್ 6 ಪಾರ್ಟ್ ಅಂತೇಳಿ. ಔಟ್ ಆಫ್ ಅಂತಂದರೆ ಒಟ್ಟು 6 ಭಾಗದಲ್ಲಿ 1 ಭಾಗ ಹಣ್ಣಿದೆ, ಒಟ್ಟು 7 ಭಾಗದಲ್ಲಿ 1 ಭಾಗ ಹಣ್ಣಿದೆ. ಈ ಥರ ಇದು ನಾವು ಹೇಳ್ಬೋದು. ಓಕೆ, ಇದು ಫ್ರ್ಯಾಕ್ಷನ್ ಆಯಿತು. ಇದೇ ರೀತಿ ಡೆಸಿಮಲ್ ಕಾನ್ಸೆಪ್ಟ್ ಬರುತ್ತೆ. ಡೆಸಿಮಲ್ ಅಂತಂದ್ರೆ ಏನು, 1 ಸೆಕೆಂಡ್. ಇದು ಫ್ರ್ಯಾಕ್ಷನ್. ಇನ್ನು ಫ್ರ್ಯಾಕ್ಷನ್ದಲ್ಲಿ ಏನೋ ಟೈಪ್ಸ್ ಇದ್ದಾವೆ, ಅದನ್ನು ನೋಡ್ಕೊಂಡ್ಬಿಡೋಣ ಒಂದು ಸತಿ. ಇಲ್ಲಿ ನೋಡಿರಿ, ಫ್ರ್ಯಾಕ್ಷನಲ್ಲಿ ಏನೇನು ಬರ್ತೈತೆ. ಒಂದು ಯೂನಿಟ್ ಫ್ರ್ಯಾಕ್ಷನ್ ಅಂತೇಳಿ. ಯೂನಿಟ್ ಫ್ರ್ಯಾಕ್ಷನ್ ಅಂತಂದರೆ ಫ್ರ್ಯಾಕ್ಷನ್ ಅಂಶ ಏನಿರ್ತೈತಲ್ಲ, ನ್ಯೂಮರೇಟರ್. ಇದು ಮೇಲ್ಗಡೆ ಇರೋದಕ್ಕೆ ನ್ಯೂಮರೇಟರ್ ಅಂತ ಕರೀತಾರೆ. ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್. ಅಂಶ, ಇದು ಛೇದ. ಅಂಶ ಏನಿರಬೇಕು, ಯಾವಾಗಲೂ 1 ಇರಬೇಕು. ಅಂಥ ಫ್ರ್ಯಾಕ್ಷನ್ಗಳಿಗೆ ಯೂನಿಟ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ಇವು ಯಾವುದು ನಮಗೆ ಡೆಫಿನೇಷನ್ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗೋಗೋಸ್ಕರ ಹೇಳ್ತಿರೋದು ನಾನು. ನೆಕ್ಸ್ಟ್ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಬರುತ್ತೆ. ಪ್ರಾಪರ್ ಫ್ರ್ಯಾಕ್ಷನಲ್ಲಿ ಯಾವಾಗಲೂ ಅಂಶದ ಏನು ವ್ಯಾಲ್ಯೂ ಐತಲ್ಲ, ಅದು ಛೇದಕ್ಕಿಂತ ಕಡಿಮೆ ಇರಬೇಕು. ಅಂಥ ಫ್ರ್ಯಾಕ್ಷನ್ಸ್ಗಳಿಗೆ ಪ್ರಾಪರ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ಇದು ಇಂಪ್ರಾಪರ್ ಫ್ರ್ಯಾಕ್ಷನ್, ಪ್ರಾಪರ್ ಫ್ರ್ಯಾಕ್ಷನ್ ಯಾಕೆ ಡಿಫ್ರೆನ್ಸ್ ಆಗ್ತಾವೆ ಅಂತಂದರೆ, ಈ 1ನೇ ಡಯಾಗ್ರಾಮಲ್ಲಿ ಇಲ್ಲೇ ನೋಡ್ರಿ, ಇವೆಲ್ಲ ಪ್ರಾಪರ್ ಫ್ರ್ಯಾಕ್ಷನ್ ಇದಾವೆ. ಒಟ್ಟು 8 ಭಾಗ ಅದಾವೆ. ಇಲ್ಲಿ 8 ಭಾಗದಲ್ಲಿ ಇದೊಂದು ಭಾಗ ತುಂಬಿತ್ತು ಅಂದ್ಕೊಳ್ಳೋಣ. ಎಷ್ಟು ಭಾಗ ತುಂಬ್ದಂಗೆ ಆಯಿತು, 2 ಭಾಗ ತುಂಬಿದಾವೆ ಒಟ್ಟು 8 ಭಾಗದಲ್ಲಿ. ಇದು ಪ್ರಾಪರ್ ಫ್ರ್ಯಾಕ್ಷನ್ ಐತೆ, ಪ್ರಾಪರಾಗಿ ಹೇಳ್ಬೋದು. ಬಟ್ ಇನ್ನೊಂದು ಇದೇ ಏನಾದ್ರೆ 8 ಡಿವೈಡೆಡ್ ಬೈ 2, ಈ 2ರಲ್ಲಿ 8 ಡಿವೈಡ್ ಬೈ 2 ಕೊಟ್ಟಿದ್ದಂದರೆ 2 ಭಾಗದಲ್ಲಿ 8 ಭಾಗ ತುಂಬಿದಾವೆ ಅಂತೇಳಿ ನಮ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಇರೋದೇ 2 ಭಾಗ, ಬಟ್ 8 ಭಾಗ ತುಂಬಿದಾವೆ ಅಂತ ಹೇಳತ್ತಾನೆ ನಾನು. ಹಂಗೆ ಹೇಳಿದ್ರೆ ಇದೇನಾಯ್ತು ಅಂತಂದ್ರೆ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ಇದು ಪ್ರಾಪರ್ ಫ್ರ್ಯಾಕ್ಷನ್ ಆಗಂಗಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಅಂಶ ಯಾವಾಗಲೂ ಸಣ್ಣದಿತ್ತು ಛೇದಕ್ಕಿಂತ ಅಂತಂದರೆ ಅದು ಪ್ರಾಪರ್ ಫ್ರ್ಯಾಕ್ಷನ್. ಅಂಶ ಏನಾರೇ ನ್ಯೂಮರೇಟರ್ ಏನಾರೇ ಡಿನಾಮಿನೇಟರ್ಗಿಂತ ಜಾಸ್ತಿ ಇದ್ದರೆ ಅದು ಇಂಪ್ರಾಪರ್ ಫ್ರ್ಯಾಕ್ಷನ್. ಇದು ಒಂದು ಪ್ರಾಪರ್ ಫ್ರ್ಯಾಕ್ಷನ್ ಇರುತ್ತೆ, ಇದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಯಾವುದೇ ಒಂದು ಕ್ಲಾಸ್ ರೂಮ್ ಐತೆ, ಕ್ಲಾಸ್ ರೂಮಲ್ಲಿ 30 ಜನ ಹುಡುಗರಿದ್ದಾರೆ, 20 ಜನ ಹುಡುಗಿರಿದ್ದಾರೆ. ಇದನ್ನು ಯಾವ ರೀತಿ ಬರಿತೀವಿ ನಾವು, ಒಟ್ಟು 50 ಜನದಲ್ಲಿ 30 ಜನ ಹುಡುಗರಿದ್ದಾರೆ ಅಂತ ಬರಿಬೋದು. ಇದೇನಾಗುತ್ತೆ, ಯಾವಾಗಲೂ ಅಂಶ ಛೇದಕ್ಕಿಂತ ಕಡಿಮೆನೇ ಇರುತ್ತೆ. ಇದು ಪ್ರಾಪರ್ ಫ್ರ್ಯಾಕ್ಷನ್ ವ್ಯಾಲ್ಯೂ. ಅದೇ ನಾವು 50 ಜನ ಹುಡುಗರಿದ್ದಾರೆ, ಒಟ್ಟು 80 ಜನ ಹುಡುಗಿರಿದ್ದಾರೆ ಅಂತೇಳಿ ಬರೆಯೋಕೆ ಹೋದರೆ ಅಂಶ ಜಾಸ್ತಿ ಆಗುತ್ತೆ. ಅದು ಎಕ್ಸಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇರೋದೇ 50 ಜನ, ಬಟ್ 80 ಜನ ಹೆಂಗೆ ಬರೀತೀರಿ ನೀವು, ಇರೋದೇ 50 ಜನ. ಅದಕ್ಕೋಸ್ಕರ ಇದು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗುತ್ತೆ. ಇನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಒಂದು ಡೆಸಿಮಲ್ ವ್ಯಾಲ್ಯೂ ಇರುತ್ತೆ, ಇನ್ನೊಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ಇರುತ್ತೆ. ಒಂದು ನಾರ್ಮಲ್ ಡೆಸಿಮಲ್ ವ್ಯಾಲ್ಯೂ ಇರುತ್ತೆ, ಇನ್ನೊಂದು ಫ್ರ್ಯಾಕ್ಷನ್ ವ್ಯಾಲ್ಯೂ ಇರುತ್ತೆ. ಅಂತ ಇದಕ್ಕೆ ಏನಂತ ಕರೀತಾರೆ, ಮಿಕ್ಸ್ಡ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ದ ಫ್ರ್ಯಾಕ್ಷನ್ ಕನ್ಸಿಸ್ಟ್ ಅ ಹೋಲ್ ನಂಬರ್ ಅಲಾಂಗ್ ವಿತ್ ದ ಪ್ರಾಪರ್ ಫ್ರ್ಯಾಕ್ಷನ್. ಅಂಥ ಫ್ರ್ಯಾಕ್ಷನ್ಸ್ಗಳಿಗೆ ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್ ಅಂತ ಕರೀತಾರೆ. ಇನ್ನೊಂದು ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಬರ್ತೈತೆ. ಲೈಕ್ ಫ್ರ್ಯಾಕ್ಷನ್ಸ್ ಅದರ ಡಿನಾಮಿನೇಟರ್ ಅಂದರೆ ಛೇದ ಸೇಮ್ ಇರತಕ್ಕಂಥ ಫ್ರ್ಯಾಕ್ಷನ್ಸ್ಗಳಿಗೆ ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರೀತಾರೆ. ಯಾವಾಗಲೂ ಛೇದ ಸೇಮ್ ಇರತಕ್ಕಂಥ ಫ್ರ್ಯಾಕ್ಷನ್ಸ್ಗಳಿಗೆ ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರೀತಾರೆ. ಇವುಗಳಿಗೆ LCM ತಗೊಳ್ಳೋ ಅವಶ್ಯಕತೆ ಇಲ್ಲ. ಛೇದ ಸೇಮ್ ಐತೆ, ಇವಕ್ಕೆ ಆ್ಯಡ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ನಾವು, 1 + 3 4 ಅಂತ ಬರೆದು 4/4 = 1 ಅಂತೇಳಿ ಡೈರೆಕ್ಟ್ ಸಾಲ್ವ್ ಮಾಡ್ಬೋದು. ಅದೇ ಅನ್ಲೈಕ್ ಫ್ರ್ಯಾಕ್ಷನಲ್ಲಿ ಛೇದ ಯಾವಾಗಲೂ ಬೇರೆ ಬೇರೆ ಇರ್ತವೆ, ಛೇದ 2 ಬೇರೆ ಬೇರೆ ಇರ್ತವೆ. ಇಲ್ಲಿ LCM ನೆಸಸರಿ ಇರುತ್ತೆ. ಈ 2 ಛೇದದ LCM ತೆಗಿಲೇಬೇಕು ನಾವು. 4 ಮತ್ತು 3ರ LCM ಏನಾಗುತ್ತೆ, 4 × 3 = 12. LCM 12 ಆಗುತ್ತೆ. ಇದಕ್ಕೆ 12 ಆಗಬೇಕಂದ್ರೆ 3 4 ಮಲ್ಟಿಪ್ಲೈ ಮಾಡಬೇಕು, ಪ್ಲಸ್ ಇದಕ್ಕೆ 12 ಆಗಬೇಕಂದ್ರೆ 4 3 ಮಲ್ಟಿಪ್ಲೈ ಮಾಡಬೇಕು, 3 3 9 ಆಗುತ್ತೆ. 13/12 ಇದರ ವ್ಯಾಲ್ಯೂ ಬರುತ್ತೆ. ಈ ರೀತಿ ಈ ಫ್ರ್ಯಾಕ್ಷನ್ಸ್ಗಳಿಗೆ ಅನ್ಲೈಕ್ ಫ್ರ್ಯಾಕ್ಷನ್ಸ್ ಅಂತ ಕರೀತಾರೆ. ಇನ್ನೊಂದು ಇಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂತ ಬರ್ತವೆ. ಇಕ್ವಿವೆಲೆಂಟ್ ಫ್ರ್ಯಾಕ್ಷನ್ ಅಂತಂದ್ರೆ ಏನು,
ಆ ಫ್ರ್ಯಾಕ್ಷನನ್ನು ಸಿಂಪ್ಲಿಫೈ ಮಾಡಿದಾಗ ಬರ್ತಕ್ಕಂಥ ಕೊನೆಯ ಆನ್ಸರ್ ಏನಿರ್ತೈತಲ್ಲ ಪ್ರತಿಯೊಂದು ಫ್ರ್ಯಾಕ್ಷನ್ಸದು ಸೇಮ್ ಇರ್ತೈತಿ. ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿರಿ, ಈ ಫ್ರ್ಯಾಕ್ಷನ್ 2ರಿಂದ ಭಾಗ ಹೋಗುತ್ತೆ. 2 2 4, 2 3 6, 3/2 ವ್ಯಾಲ್ಯೂ ಬಂದಿದ್ರದ್ದು. ಇದ್ರ ಕೂಡ ಹಾಗೆ 4 2 8, 4 3 12, ಇದ್ರದ್ದು ವ್ಯಾಲ್ಯೂ ಕೂಡ 3/2 ಬಂತು. ಈ ಫ್ರ್ಯಾಕ್ಷನ್ಸ್ಗಳು ಸಿಂಪ್ಲಿಫೈ ಮಾಡಿದಾಗ ಸೇಮ್ ಆನ್ಸರ್ ಕೊಡ್ತಿದ್ರೆ ಅಂಥ ಫ್ರ್ಯಾಕ್ಷನ್ಸ್ಗಳಿಗೆ ಈಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಕರೀತಾರೆ. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವೆಲ್ಲ ಇದರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ. ಇದರಲ್ಲಿ ನಮಗೆ ಬೇಕಾಗಿರೋದೊಂದು ಮಿಕ್ಸ್ಡ್ ಫ್ರ್ಯಾಕ್ಷನ್ಸ್, ಇನ್ನೊಂದು ಈ ಲೈಕ್ ಮತ್ತು ಅನ್ಲೈಕ್ ಫ್ರ್ಯಾಕ್ಷನ್ಸ್, ಆಮೇಲೆ ಪ್ರಾಪರ್ ಇಂಪ್ರಾಪರ್ ಫ್ರ್ಯಾಕ್ಷನ್ಸ್. ಯೂನಿಟರಿ ಫ್ರ್ಯಾಕ್ಷನ್ಸ್ ಅಂತ ಗೊತ್ತೇ ಆಗಿಬಿಡ್ತವೆ. ಮೇಲೆ ಒಂದಿದ್ರೆ ಅದು ಯೂನಿಟರಿ ಫ್ರ್ಯಾಕ್ಷನ್ ಅಂತ ಹೇಳ್ಬೋದು. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ನೆಕ್ಸ್ಟ್ ನಾವು ಡೆಸಿಮಲ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಅದಾದ ನಂತರ ಫ್ರ್ಯಾಕ್ಷನ್ಸ್ಗಳದ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಬಗ್ಗೆ ನೋಡೋಣ. ಫಸ್ಟ್ ಡೆಸಿಮಲ್ ಮತ್ತು ಫ್ರ್ಯಾಕ್ಷನ್ಸ್ ಬಗ್ಗೆ ನೋಡೋಣ. ಫ್ರ್ಯಾಕ್ಷನ್ದು ಇನ್ನೊಂದು ಅರ್ಥನೇ ಡೆಸಿಮಲ್ ಮತ್ತು ಫ್ರ್ಯಾಕ್ಷನ್ಸಲ್ಲಿ ಏನು ಡಿಫರೆನ್ಸ್ ಇಲ್ಲ. ಫ್ರ್ಯಾಕ್ಷನ್ಸನ್ನು ಇನ್ನೊಂದು ರೀಪ್ರೆಸೆಂಟೇಷನ್, ಅದು ಫ್ರ್ಯಾಕ್ಷನ್ಸ್ದು ಇನ್ನೊಂದು ರೀಪ್ರೆಸೆಂಟೇಷನ್ಗೆ ಏನಂತ ಕರೀತಾರೆ, ಡೆಸಿಮಲ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಫ್ರ್ಯಾಕ್ಷನ್ ಇದೆ ಏನು 1/2 ಇದೆ ಅಂತ ಅಂದ್ಕೊಡ್ರಿ. ಇದನ್ನು ನಾವು 1/2 ಅಂದರೆ ಅರ್ಧಕ್ಕೇನು ಬರಿತೀವಿ, 0.5 ಅಂತ ಬರಿತೀವಿ. ಇದು ಫ್ರ್ಯಾಕ್ಷನ್ ಆಯಿತು, ಇದು ಡೆಸಿಮಲ್ ಆಯಿತು. ಫ್ರ್ಯಾಕ್ಷನ್ದು ಇನ್ನೊಂದು ರೀಪ್ರೆಸೆಂಟೇಷನ್ ಏನಾಗಿರುತ್ತೆ, ಡೆಸಿಮಲ್ ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ತೊಗೊಳ್ರಿ, 8/3 ತೊಗೊಳ್ರಿ. 8/3 ಇದನ್ನು ನಾವು ಡಿವೈಡ್ ಮಾಡಿದಾಗ 3 2 6, 0.2 ಉಳೀತು. ಮತ್ತು 2 ಉಳೀತಲ್ಲ, 3 2 6, 6 2 ಉಳೀತು. ಪಾಯಿಂಟ್ ಕೊಟ್ಟು 0 ತೊಗೊತೀವಿ. 3 6 18. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 2.6666 ಇದೇನಾಗುತ್ತೆ, ಇನ್ಕಂಪ್ಲೀಟ್ ಫ್ರ್ಯಾಕ್ಷನ್. ಇದು ಕಂಟಿನ್ಯೂವಸ್ ಆಗಿ ನಾನ್ ಟರ್ಮಿನೇಟಿಂಗ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಹಂಗೆ 666 ಕಂಟಿನ್ಯೂ ಆಗುತ್ತೆ. ಇನ್ನೊಂದು ಬರೀರಿ, 1/3 ಅನ್ನು ನಾವು ಹೆಂಗೆ ಯಾವ ರೀತಿ ಬರಿಬೋದು, ಇದು ಫ್ರ್ಯಾಕ್ಷನಲ್ಲಿದೆ. ಡೆಸಿಮಲಲ್ಲಿ ಏನು ಬರಿತೀವಿ ನಾವು, 1/3 ಅಂದರೆ 0.333 ಆಗುತ್ತೆ. 1ಅನ್ನು 3 ಸತಿ ಭಾಗ ಮಾಡಿದಾಗ 0.333 ಆಗುತ್ತೆ. 10ಅನ್ನು ಡಿವೈಡೆಡ್ ಬೈ 3 ಮಾಡಿದಾಗ 3.33 ಆಗುತ್ತಲ್ಲ, ಅದೇ ರೀತಿ 1ಅನ್ನು ಡಿವೈಡೆಡ್ ಬೈ 3 ಮಾಡಿದಾಗ 0.333 ಆಗುತ್ತೆ. ಇದು ಡೆಸಿಮಲ್. ಇವಾಗ ಯಾವುದೋ ಒಂದು ಡೆಸಿಮಲ್ ಕೊಟ್ಟಿದ್ದಾನೆ, ಅದನ್ನು ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೇಕು ನಾವು. ಡೆಸಿಮಲ್ ಕೊಟ್ಟಿದ್ದಾನೆ ಅಂದ್ಕೊಡ್ರಿ 2.75. ಈ ಡೆಸಿಮಲನ್ನು ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಯಾವ ರೀತಿ ಮಾಡಬೇಕು, ಈ ಫ್ರ್ಯಾಕ್ಷನ್ನ ಹೋಗ್ಬೇಕಂತಂದರೆ, ಒಂದು ಡೆಸಿಮಲ್ ಹೋಗ್ಬೇಕಂತಂದರೆ, ಈಗ 2 ಪ್ಲೇಸ್ ಬಿಟ್ಟು ಡೆಸಿಮಲ್ ಅದಾವ ಅಂದರೆ ಡಿವೈಡೆಡ್ ಬೈ 100, 2 0 ಡಿವೈಡ್ ಮಾಡೋದು. 2.75 ಐತೆ ಅಂದರೆ ಇದು 2 ಹೋಗ್ಬೇಕಂದ್ರೆ ಇದಕ್ಕೆ ಇಂಟು 100 ಮಾಡಿದಾಗ 2 ಪ್ಲೇಸ್ ಮುಂದ್ಗಡೆ ಸರಿತೈತೆ. 2 ಪ್ಲೇಸ್ ಮುಂದೆ ಸರಿದು 275 ಆಗುತ್ತೆ. ಇದು ಓಲ್ ನಂಬರ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಓಲ್ ನಂಬರ್ ಮಾಡ್ಕೋಬೇಕು. ಫಸ್ಟಿಗೆ ನಾವು ಓಲ್ ನಂಬರ್ ಮಾಡ್ಕೋಬೇಕಂದ್ರೆ ಏನು ಮಾಡ್ತೀವಿ, 2.75 ಇಂಟು 100 ಆ್ಯಂಡ್ ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಅವಾಗ ಇಂಟು ಮಾಡಿದಾಗ ಇದು ಮುಂದೆ ಸರಿದು ಏನಾಗುತ್ತೆ, 275 ಡಿವೈಡೆಡ್ ಬೈ 100 ಆಗುತ್ತೆ. ಈ 25 ಇದರೊಳಗೂ ಕಾಣಿಸ್ತಿದೆ ನಿಮಗೆ, ಇದರಾಗೂ 25 ಐತಿ. ಭಾಗ 25ರಿಂದ ಹೊಡಿಬಹುದು. 100 ಒಳಗಡೆ 100ದು ಒಂದರೊಳಗಡೆ 100 ರೂಪಾಯಿ ನೋಟ್ ಒಳಗಡೆ 25ರದ್ದು 4 ಭಾಗ ಇರ್ತವೆ. ಅದೇ 200 ರೂಪಾಯಿ ನೋಟ್ ಒಳಗೆ 25ರದ್ದು 8 ಭಾಗ ಆಗ್ತವೆ. 300 ರೂಪಾಯಿ ನೋಟದಲ್ಲಿ 20 ರೂಪಾಯಿದು ಎಷ್ಟು ಭಾಗ, 25 ರೂಪಾಯಿದು ಎಷ್ಟು ಭಾಗ ಆಗ್ತವೆ, 25 ಇಂಟು 3, 25 25ರದ್ದು 100ದಾಗ 4 ಇರ್ತಾವೆ. ಅಂದಮೇಲೆ 300ದೊಳಗೆ ಎಷ್ಟು ಇರ್ತಾವೆ, 4 3 12. 400ದಲ್ಲಿ ಎಷ್ಟು ಇರ್ತಾವೆ, 4 4 16. 500 ರೂಪಾಯಿ ನೋಟ್ ಒಳಗೆ 25ರದ್ದು ಎಷ್ಟು ಭಾಗ ಆಗ್ತಾವೆ, 4 5 20 ಭಾಗ ಆಗ್ತಾವೆ. ಅದನ್ನೇ ಇಲ್ಲಿ ಅಪ್ಲೈ ಮಾಡಿರಿ. 200ರಲ್ಲಿ ಎಷ್ಟು ಭಾಗ ಆಗ್ತಾವೆ, 8 ಭಾಗ ಆಗ್ತಾವೆ. 8 ಪ್ಲಸ್ ಈ 75ರೊಳಗೆ 3 ಭಾಗ ಆಗ್ತಾವೆ ಡಿವೈಡೆಡ್ ಬೈ 25ರದ್ರಾಗ 100ದಾಗ 4 ಭಾಗ ಅಂದರೆ 8 + 3 11/4. ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ 2.75. ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ, 11/4. 2.5 11/4. ಇದೇ ರೀತಿ ಯಾವುದೇ ನಂಬರ್ ಇರಲಿ, ಫ್ರ್ಯಾಕ್ಷನ್ ಕೊಟ್ಟಿದ್ದ ಅಂದರೆ ಅದನ್ನು ಡೆಸಿಮಲ್ ಕೊಟ್ಟಿದ್ದ ಅಂದರೆ ಅದನ್ನು ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇನ್ನು ಬೇಕಾದ ನಂಬರ್ ತೊಗೊಳ್ರಿ, 2.82 ಅಂತ ತೊಗೊಂಡ್ವಿ. ಇದನ್ನು ಕೂಡ ಡೆಸಿಮಲಾಗಿ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡಬೇಕು. ಇದು ಕೂಡ ಸೇಮ್ ಇಂಟು 100 ಡಿವೈಡ್ ಬೈ 100 ಮಾಡ್ತೀವಿ. ಅದಕ್ಕೋಸ್ಕರ ಇದು 2.82 ಇರೋದು 282 ಡಿವೈಡೆಡ್ ಬೈ 100 ಆಗುತ್ತೆ. ಇದನ್ನು 2ರಿಂದ ಸಿಂಪ್ಲಿಫೈ ಮಾಡಿದಾಗ 141 ಡಿವೈಡೆಡ್ ಬೈ 50 ಆಗುತ್ತೆ. ಇದರ ಫ್ರ್ಯಾಕ್ಷನ್ ವ್ಯಾಲ್ಯೂ ಇಷ್ಟೇ. ಇದಕ್ಕಿಂತ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ. ಇದಕ್ಕಿಂತ ಸಿಂಪ್ಲಿಫೈ ಮಾಡ್ತೀವಿ ಅಂತಂದರೆ ಇದಕ್ಕೆ ಏನು ಮಾಡ್ಬೋದು, ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಬೋದು. ಮಿಕ್ಸ್ಡ್ ಫ್ರ್ಯಾಕ್ಷನ್ ಹೆಂಗೆ ಕನ್ವರ್ಟ್ ಆಗುತ್ತೆ ಅಂದರೆ 141 ಇಂಟು 145 141 50ರಿಂದ ಭಾಗ ಮಾಡೋದು. 50 2 100 ಹೋಯ್ತು ಅಂದ್ರೆ ಉಳಿತಷ್ಟು 41. ಅಂಶ ಏನೈತೆ 2. ಇದು ಮುಂದಿನ ಹೋಲ್ ನಂಬರ್ ಏನು ಬಂತು 2. ಈ ಕೆಳಗಡೆ ಇದು ಏನು ನಮ್ಮದು ಇದು ಉಳಿತೈತಿಲ್ಲ ರಿಮೈಂಡರ್, ಆ ರಿಮೈಂಡರ್ ಏನಾಗುತ್ತೆ 41 ಅಂಶ ಆಗಿಬಿಡುತ್ತೆ. ಉಳಿದಿರೋ ಭಾಗ ಇದರಿಂದ ಮಾಡಿರ್ತೀವಲ್ಲ ಅದು ಛೇದ ಆಗುತ್ತೆ. ಇದರದ್ದು
ಈ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಈ ರೀತಿ ಬರಿಬೋದು. ಫ್ರ್ಯಾಕ್ಷನ್ ನಾರ್ಮಲ್ ಫ್ರ್ಯಾಕ್ಷನ್ ಟು ಮಿಕ್ಸ್ಡ್ ಫ್ರ್ಯಾಕ್ಷನ್ ಕನ್ವರ್ಷನ್ ಕೂಡ ಬರಬೇಕು ನಿಮಗೆ. ಇವಾಗ ನಾವು ಆಗಲೇ ಮಾಡಿದ್ದೀವಲ್ಲ 11/4 11/4 ಮಿಕ್ಸ್ಡ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ 4 2 8 ಹೋಗುತ್ತೆ, 2 ಹೋಲ್ ನಂಬರ್ ಬಂತು, ಉಳಿತೆಷ್ಟು 2 8 ಹೋದ ಬಳಿಕ 3 ಉಳಿತು, 3 ಅಂಶ ಆಯಿತು, ಎದರಿಂದ ಭಾಗ ಹೊಡೆದಿದ್ದೀವಲ್ಲ ಅದು ಛೇದಾಗುತ್ತೆ. ಈ ರೀತಿ ಕನ್ವರ್ಟ್ ಮಾಡ್ಕೋಬೋದು. ಇದೇ ಫ್ರ್ಯಾಕ್ಷನನ್ನು ವಾಪಸ್ ಮಿಕ್ಸ್ಡ್ ನಂಬರ್ ಆಗಿ ಇದೇ ಮಿಕ್ಸ್ಡ್ ಫ್ರ್ಯಾಕ್ಷನನ್ನು ನಾರ್ಮಲ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದರ ಜೊತೆ ಮಲ್ಟಿಪ್ಲೈ ಮಾಡಿ ಇದ್ರಾಗೆ ಆ್ಯಡ್ ಮಾಡೋದು. 4 2 8 8ರಲ್ಲಿ 3 ಸೇರಿಸಿದ್ರೆ 11, ಕೆಳಗಿಡೋ ಫ್ರ್ಯಾಕ್ಷನ್ ಹಂಗೆ ಸೇಮ್ ಇಟ್ಬಿಡೋದು ಅಷ್ಟೇ. ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ಇನ್ನೊಂದು ಸತಿ ಒಂದೊಂದು ಕ್ವಶನ್ ತೊಗೋತೀನಿ. 2.33 ಅಂತೇಳಿ ಒಂದು ಕ್ವಶನ್ ಐತೆ. ಇದನ್ನು ಮೊದಲು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ. ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೋಬೇಕಂದ್ರೆ ಇದನ್ನು ಯಾವ ರೀತಿ ಬರೀಬೋದು? 2 + 0.33 ಅಂತೇಳಿ ಬರಿಬೋದು. 0.33 ಅಂತಂದರೆ ನಾನು ಆಗಲೇ ಹೇಳಿದೆ 1/3 ಅದಕ್ಕೆ 2 + 1/3 ಇದೇನಾಗುತ್ತೆ? 2 1/3 ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಯಿತು. ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಆಯಿತು. ಇದನ್ನು ನಾರ್ಮಲ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಂತಂದರೆ 3 2 6 6 + 1 7 7/3 ಅಂತೇಳಿ ಬರಿಬೋದು. ಇದನ್ನು ಬೇಕಿದ್ರೆ 7/3 ಭಾಗ ಮಾಡಿ ನೋಡಿರಿ. 7ಗೆ 3ರಿಂದ ಭಾಗ ಹೊಡೆದಿವಿ, 3 2 6 1 ಉಳಿತು, ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ, 3 3 9 1 ಉಳಿತು, ಮತ್ತು ಪಾಯಿಂಟ್ ಕೊಟ್ಟಿದ್ದೀವಿ ಅಂತೇಳಿ ಮತ್ತೊಂದು 0 ತೊಗೊಂಡ್ವಿ, 3 3 9. ಇದೇ ರೀತಿ 3 3 3 ಬರ್ತಾ ಹೋಗುತ್ತೆ. ಇದ್ರ ವ್ಯಾಲ್ಯೂ 2.3 ಫ್ರ್ಯಾಕ್ಷನ್ ವ್ಯಾಲ್ಯೂ 7/3. ಇದೇ ರೀತಿ ಕೆಲವೊಂದು ಫ್ರ್ಯಾಕ್ಷನ್ ಟು ಡೆಸಿಮಲ್ ಟು ಪರ್ಸೆಂಟೇಜ್ ಅಂತ ಬರ್ತೈತೆ. ಈಗ 1 ಐತೆ, 1 ಇದ್ರದ್ದು ಫ್ರ್ಯಾಕ್ಷನ್ ಏನಾಗುತ್ತೆ? 1/1 ಆಗುತ್ತೆ. ಇದರ ಡೆಸಿಮಲ್ ಕೂಡ 1 ಆಗುತ್ತೆ. ಪರ್ಸೆಂಟೇಜ್ ಏನಾಗುತ್ತೆ? ಇದ್ರದ್ದು 100 ಆಗುತ್ತೆ. 1 ಹೋಲ್ ನಂಬರ್ ಐತಿ, ಇದ್ರ ಫ್ರ್ಯಾಕ್ಷನ್ ನಂಬರ್ ಇದು ಆಗುತ್ತೆ, ಡೆಸಿಮಲ್ ಇದು ಆಗುತ್ತೆ, 100%. ಪರ್ಸೆಂಟೇಜ್ 100% ಆಯಿತು. ಇದನ್ನೇ ನಾವು 1/2 ಬರೆದ್ವಿ ಅಂತಂದರೆ ಅರ್ಧ ಇದು 1/2 ಇದು ಫ್ರ್ಯಾಕ್ಷನ್ ಅರ್ಧ ಆಯಿತು. ಇದರ ಡೆಸಿಮಲ್ ಏನಾಗುತ್ತೆ? 0.5 ಆಗುತ್ತೆ. ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 50% ಆಗುತ್ತೆ. ಅಂದರೆ ಇದರದ್ದು 2 0 ಹಿಂದ್ಗಡೆ. ಈಗ 50% ಅಂದರೆ ಏನು? 50% ಅಂತಂದ್ರೆ ಪರ್ಸೆಂಟೇಜ್ ಅಂದರೆ ಯಾವಾಗಲೂ 1/100. ಪರ್ಸೆಂಟೇಜ್ ಹೋಯ್ತು ಅಂದರೆ ಇಂಟು 1/100 ಅಂತ ಬರಿತೀವಿ. 51 52 ಈಸ್ ಈಕ್ವಲ್ಸ್ ಟು 1/2 ಆಗುತ್ತೆ ಫೈನಲ್ ಆಗಿ. ಇದೇ ಅರ್ಥ ಇದರದ್ದು. 50 / 100% ಅಂತ ಅರ್ಥ. ಇದು ಹೋಯ್ತು ಅಂದರೆ 5/10 ಅಂತಂದರೆ 0.5. ಇದು ಡೆಸಿಮಲ್ ಕನ್ವರ್ಟ್ ಮಾಡಿದ್ವಿ. ಇದು ನೋಡ್ಬೋದು. ಅದೇ ರೀತಿ 1/4 ಅಂತಂದರೆ 1/4 ಅಂದರೆ 1ರಲ್ಲಿ 4 ಭಾಗ. 1ರ 4 ಭಾಗ ಮಾಡಿದ್ರೆ 8 ಆಣೆ ಬರುತ್ತೆ. 1 ರೂಪಾಯಿನ 4 ಭಾಗ ಮಾಡಿದ್ರೆ 8 ಆಣೆ ಬರುತ್ತೆ, ಅಂದರೆ 25 ಪೈಸೆ ಬರುತ್ತೆ. ಇದನ್ನೇ 25 ಪೈಸೆಯನ್ನು ಇದು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬೇಕಂದ್ರೆ 25 ಬರೋದು, ಮುಂದೆ ಪರ್ಸೆಂಟೇಜ್ ಬರೆಯೋದು ಅಷ್ಟೇ. ಇದೇ ವ್ಯಾಲ್ಯೂ ಇಲ್ಲಿ ಮುಂದೆ ಬರೋದು, ಪರ್ಸೆಂಟೇಜ್ ಬರೆಯೋದು. ಇನ್ನೊಂದು 1/3 ಒಂದು ಇಂಪಾರ್ಟೆಂಟ್ ಐತೆ. ಈ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಷನ್ ನಾನು ಮುಂದೆ ಹೇಳ್ತೀನಿ. 1/3 ಇದು ನೋಡಿರಿ. 1/3 ಇದು ಡೆಸಿಮಲ್ ಏನಾಗುತ್ತೆ? 1/3 ಅಂತಂದ್ರೆ 1ರ 3 ಭಾಗ ಮಾಡ್ತೀವಿ. 1ರಲ್ಲಿ 3 ಭಾಗ ಮಾಡ್ತೀವಿ. 10ರಲ್ಲಿ 3 ಭಾಗ ಮಾಡಿದಾಗ 3.33 ಸಮಥಿಂಗ್ ಬರ್ತದಲ್ಲ, ಅದೇ 1ರಲ್ಲಿ 3 ಭಾಗ ಮಾಡಿದಾಗ 0.33 ಬರ್ತೈತೆ. 0.33 ಬರ್ತೈತಲ್ಲ, ಇದನ್ನು ಪರ್ಸೆಂಟೇಜಲ್ಲಿ ಬರೀಬೇಕಂದ್ರೆ ಈ ಮುಂದಿರೋ 33.33% ಅಂತ ಬರಿಬೋದು. ಅಥವಾ ಇದನ್ನೇ ನಾವೇನು ಬರಿತೀವಿ? 1/3 ಓಕೆ ಇಷ್ಟೇ, 33 1/3% ಅಂತೇಳಿ ಬರಿಬೋದು. ಅಥವಾ 33 1/3% ಅಂತ ಕೂಡ ಬರಿಬೋದು. ಇದನ್ನು ನಾವು ಇನ್ನು ಮುಂದಾಗಿ ಹೇಳ್ತೀನಿ. ಇವಾಗ ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇನ್ನೊಂದು ಇದು ನಾನು ಹೇಳಿದ್ದಲ್ಲ, ಅದೊಂದು ನಿಮ್ಗೆ ಅರ್ಥ ಆಗಬೇಕು. ಯಾವುದು? ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ನಾರ್ಮಲ್ ಫ್ರ್ಯಾಕ್ಷನ್ ಕನ್ವರ್ಷನ್. ಮಿಕ್ಸ್ಡ್ ಫ್ರ್ಯಾಕ್ಷನ್ ಕೊಡ್ತೀನಿ ನಾನು ಈಗ 1-2 ಕ್ವಶನ್. ಫಸ್ಟ್ ಕ್ವಶನ್ 2 7/8. ಥರ್ಡ್ ಒನ್ 3 15/4. ಸೆಕೆಂಡ್ ಒನ್ ಅಲ್ಲ, 8 7/5. 9 21/3. 9 21/4 ಅಂತ ಬರ್ಕೊಡ್ರಿ. ಇದರದ್ದು ನಾರ್ಮಲ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕು. ಇವಾಗ ನಾರ್ಮಲ್ ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಡಿನಾಮಿನೇಟರನ್ನು ಮುಂದಿರ್ತಕ್ಕಂಥ ಓಲ್ಡ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡೋದು, ಆಮೇಲೆ ಬಂದಂಥ ವ್ಯಾಲ್ಯೂವನ್ನು ಇದರಲ್ಲಿ ಆ್ಯಡ್ ಮಾಡೋದು. 8 2 16. 16ರಲ್ಲಿ 7 ಪ್ಲಸ್ ಮಾಡಿದ್ವಿ. 8 2 16. 8 × 2 + 7. 8 × 2 + 7 ಡಿವೈಡೆಡ್ ಬೈ ಉಳಿದಿರೋ ನಂಬರ್ ಕೆಳಗಡೆ ಬರೆದ್ವಿ. 8 2 16. 16ರಲ್ಲಿ 7 ಪ್ಲಸ್ ಮಾಡಿದಾಗ 23 ಆಗುತ್ತೆ. 23/8 ಇದ್ರ ವ್ಯಾಲ್ಯೂ. 4 3 12. 12ರಲ್ಲಿ 15 ಸೇರಿಸಿದಾಗ 27 ಆಗುತ್ತೆ. 27/4 ಇದ್ರ ವ್ಯಾಲ್ಯೂ. 5 8 40. 40ರಲ್ಲಿ 7 ಸೇರಿಸಿದಾಗ 47/5 ಇದ್ರ ವ್ಯಾಲ್ಯೂ.
ಇದು 9 4 36, 36ರಲ್ಲಿ 21 ಸೇರಿಸಿದಾಗ 1 5 6 5 56 ಬೈ 4 ಆಗುತ್ತೆ. 4 1 4 4 16, ಇದ್ರ ವ್ಯಾಲ್ಯೂ ಟೋಟಲ್ ಆಗಿ 14 ಬರುತ್ತೆ, ಓಲ್ ನಂಬರಾಗಿ ಬರುತ್ತೆ. ಇದಾಗಿತ್ತು ಡೆಸಿಮಲ್ದು, ಫ್ರ್ಯಾಕ್ಷನ್ಸ್ದು ಹಾಗೂ ಮಿಕ್ಸ್ಡ್ ಫ್ರ್ಯಾಕ್ಷನ್ ಟು ನಾರ್ಮಲ್ ಫ್ರ್ಯಾಕ್ಷನ್ ಕನ್ವರ್ಷನ್ ಇದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ನಾವು ಏನು ಮಾಡಬೇಕಾಗಿದೆ, ನೆಕ್ಸ್ಟ್ ಫ್ರ್ಯಾಕ್ಷನ್ಸ್ಗಳ ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಷನ್ಗಳ ಬಗ್ಗೆ ನೋಡಬೇಕಾಗಿದೆ. ಫ್ರ್ಯಾಕ್ಷನ್ಸ್ಗಳನ್ನು ಎಡಿಷನ್ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡಬೇಕು ಮತ್ತು ಮಲ್ಟಿಪ್ಲಿಕೇಷನ್ ಹಾಗೂ ಡಿವಿಷನ್ ಮಾಡಬೇಕು. ಫಸ್ಟ್ ಒನ್ ಎಡಿಷನ್ ನೋಡೋಣ. ಫ್ರ್ಯಾಕ್ಷನ್ಸ್ದ ಎಡಿಷನ್, ಫ್ರ್ಯಾಕ್ಷನ್ಸ್ಗಳ ಎಡಿಷನ್, ಫ್ರ್ಯಾಕ್ಷನ್ಸ್ ಎಡಿಷನ್. ಫ್ರ್ಯಾಕ್ಷನ್ ಕೊಡ್ತೀನಿ ಇವಾಗ ನಾನು. 1/4 ಪ್ಲಸ್ 2/3 ಪ್ಲಸ್ 3/4 ಪ್ಲಸ್ 1/3 ಇದನ್ನು ಆ್ಯಡ್ ಮಾಡಿರಿ. ಇದನ್ನು ಎಡಿಷನ್, ಇದನ್ನು ಆ್ಯಡ್ ಮಾಡಿರಿ. ಇದಾದ ನಂತರ ಹಂಗೆ ಕ್ವಶನ್ ಅಪ್ ಆಗ್ತಾ ಹೋಗ್ತವೆ. ಇದು ಫೌಂಡೇಶನ್ ಬ್ಯಾಚ್ ಇರೋದರಿಂದ ಬೇಸಿಕ್ಕಿಂದ ಹೇಳ್ತಾ ಇರೋದು. ಇದನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ, ಡಿನಾಮಿನೇಟರ್ ಸೇಮ್ ಇರ್ತಕ್ಕಂಥದ್ದು ಮೊದಲು ಆ್ಯಡ್ ಮಾಡಬೇಕು. ಡಿನಾಮಿನೇಟರ್ ಸೇಮ್ ಇರೋದಕ್ಕೆ 1 ಐತೆ 2 ಐತೆ. ಡಿನಾಮಿನೇಟರ್ ಸೇಮ್ ಅದ ಡೈರೆಕ್ಟ್ ಡಿನಾಮಿನೇಟರ್ ಕೆಳಗೆ ಇಟ್ವಿ. 3 + 1 4, 4/4 ಬಂತು. ಪ್ಲಸ್ ಡಿನಾಮಿನೇಟರ್ ಸೇಮ್ ಇರೋದು 3 3 ಎರಡು ಕಡೆ ಸೇಮ್ ಐತೆ 3 ಇಟ್ವಿ. 2 + 1 3 ಆಯಿತು. 3/3 ಅಂತಂದ್ರೆ 1 ಪ್ಲಸ್ 4/4 ಅಂದ್ರೆ 1, ಇದ್ರ ವ್ಯಾಲ್ಯೂ ಏನು ಬಂತು, 2 ಬಂತು. ಇದೇ ಫ್ರ್ಯಾಕ್ಷನ್ ವ್ಯಾಲ್ಯೂಗಳನ್ನು ಈ ರೀತಿ ಕೊಟ್ಟ ಅಂತ ಅಂದ್ಕೊಳ್ಳೋಣ. 1/4 ಪ್ಲಸ್ 2/3 ಪ್ಲಸ್ 3/4 ಪ್ಲಸ್ 9 1/3. ಇದು ಈ ರೀತಿ ಕೊಟ್ಟಾಗ ಏನು ಮಾಡ್ತೀರಾ ನೀವು? ಈ ರೀತಿ ಕೊಟ್ಟಾಗ ಏನು ಮಾಡಬೇಕು, ಇದನ್ನು ನಾರ್ಮಲ್ ಫ್ರ್ಯಾಕ್ಷನ್ಸ್, ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇರೋದನ್ನು ನಾರ್ಮಲ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು, ಆಮೇಲೆ ಆ್ಯಡ್ ಮಾಡಬೇಕು. ಅದು ಒಂದು ಮೆಥಡ್. ಅದು ಬಿಟ್ಟರೆ ಇನ್ನೂ ಬೇರೆ ಒಂದು ಮೆಥಡ್ ಇದೆ. ಇವಾಗ ಮೊದಲು ನಾರ್ಮಲ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಮಾಡೋಣ. ನಾರ್ಮಲ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ 4 1 4 ಪ್ಲಸ್ 1 5 ಆಯಿತು, 5/4 ಆಯ್ತು. ಇದು ಪ್ಲಸ್ 3 6 ಪ್ಲಸ್ 2 8 ಆಯಿತು, 8/3 ಆಯಿತು. ಪ್ಲಸ್ 3/4ಗೆ 3/4 ಉಳೀತು. ಪ್ಲಸ್ 9 3 27 1 28/3 ಬಂತು. ಇವಾಗ ನೆಕ್ಸ್ಟ್ 4 ಇರೋದನ್ನು ಒಂದು ಕಡೆ ತೊಗೊಂಡು 5 + 3 8 ಬರುತ್ತೆ. ಪ್ಲಸ್ 8 + 28 ಏನಾಗುತ್ತೆ, 36 ಆಗುತ್ತೆ, /3 ಆಗುತ್ತೆ. 4 2 3 1 3 2 12 ಬಂತು. 12 + 2 14 ಇದರ ಆನ್ಸರ್ ಬಂತು. ಇದು ಒಂದು ಮೆಥಡ್. ಇದನ್ನು ಬಿಟ್ಟರೆ ಇನ್ನೊಂದು ಮೆಥಡ್ ಐತಿ. ಇದೇ ಕ್ವಶನನ್ನು ಸಾಲ್ವ್ ಮಾಡೋದು ಇನ್ನೊಂದು ಮೆಥಡ್. ಇದೇ ಕ್ವಶನನ್ನು ಇನ್ನೊಂದು ಮೆಥಡಿಂದ ಸಾಲ್ವ್ ಮಾಡ್ಬೋದು. ಇದೇ ಕ್ವಶನನ್ನು ಇನ್ನೊಂದು ಮೆಥಡಿಂದ ಸಾಲ್ವ್ ಮಾಡೋದು ಬರುತ್ತೆ. ಇನ್ನೊಂದು ಮೆಥಡ್ ಏನಿದೆ, ಅದೇ ಸೇಮ್ ಕ್ವಶನ್. ಮುಂದಿರ್ತಕ್ಕಂಥ ನಂಬರ್ ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ, ನಾವು 1/4 ಈಸ್ ಈಕ್ವಲ್ಸ್ ಟು 1 + 1/4 ಅಂತ ಕೂಡ ಬರಿಬೋದು. ಅವಾಗ ಏನಾಗುತ್ತೆ, ಇಲ್ಲಿ ಪ್ರತಿಯೊಂದ್ರ ಮಧ್ಯನೂ ಪ್ಲಸ್ ಬರ್ತೈತೆ. ಪ್ರತಿಯೊಂದ್ರ ಮಧ್ಯನೂ ಪ್ಲಸ್ ಬಂತಂತಂದರೆ 9 ಪ್ಲಸ್ ಬಂತಂದರೆ ಈ 1 ಇದ್ರ ಜೊತೆನೂ ಪ್ಲಸ್ ಮಾಡ್ಬೋದು, 9 ಜೊತೆನೂ ಪ್ಲಸ್ ಮಾಡ್ಬೋದು. ಅದಕ್ಕೋಸ್ಕರ ಈ ಓಲ್ ನಂಬರ್ ಏನೈತಿಲ್ಲ ಇವುಗಳನ್ನು ಮೊದಲು ಆ್ಯಡ್ ಮಾಡ್ಕೊಂಡ್ಬಿಡ್ರಿ. 1 + 9 10 + 2 12 ಆಯಿತು. ಇದನ್ನು 12 ಒಂದು ಕಡೆ ಬರೆದ್ವಿ, 12 ಬರೆದ್ವಿ. ಪ್ಲಸ್ ಆಲ್ರೆಡಿ ನಾವು ಇದು ಉಳಿದಿರೋದೇನು 1/4 2/3 3/4 1/3 ಇದನ್ನು ಇಲ್ಲಿ ಸಾಲ್ವ್ ಮಾಡಿದ್ದೀವಿ. ಅದ್ರದ್ದು ವ್ಯಾಲ್ಯೂ 2 ಬಂದಿತ್ತು. 12 + 2 14 ಆನ್ಸರ್. ಇದು ಯಾಕೆ ಈ ರೀತಿ ಬಂತು ಅನ್ನೋದನ್ನು ನೋಡೋಣ. ಇವಾಗ ಯಾಕೆ ಈ ರೀತಿ ಬಂತು, ನಾವೇನು ಬರೀತಿದ್ವಿ, ಒಂದು ಫ್ರ್ಯಾಕ್ಷನನ್ನು ಬರೆದಾಗ ಇವಾಗ 18/4 ಅದಂತ ಅಂದ್ಕೊಳ್ಳೋಣ. ಇದನ್ನು ಭಾಗ ಮಾಡಿದಾಗ ನಾರ್ಮಲ್ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರಿತೀವಿ. ಭಾಗ ಮಾಡಿದಾಗ 4 1 4 4 4 16 4 4 16 4 ಇಲ್ಲಿ ಬರೆದ್ವಿ. ಉಳಿತೇನು ಪ್ಲಸ್ ಉಳಿದಿದ್ದೇನೈತೆ 4 4 16 2 ಉಳಿತು, 2/4 ಬಂತು. ಅದನ್ನೇ ನಾವೇನು ಬರ್ತೀವಿ 4 + 1/2 ಅಂತ ಬರ್ತಿದ್ವಿ. ಇದೇನಾಗುತ್ತೆ ವ್ಯಾಲ್ಯೂ 4.5 ಆಗುತ್ತೆ. ಬೇಕಿದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ ನೋಡ್ರಿ. 18/4 ಅಂತಂದ್ರೆ 9/2, 9/2 ಅಂದರೆ 4.5. ಈ ರೀತಿ ಬರಿತೀವಿ ನಾವು. ಇದನ್ನೇ ಯಾವ ರೀತಿ ಬರಿಬೋದು, 4 + 1/2. ಇದನ್ನೇ ಯಾವ ರೀತಿ ಬರೀಲಾಗ್ತಿತ್ತು, 4 2/4 ಬರೀತಿದ್ವಿ ಅಥವಾ 4 1/2 ಬರೀತಿದ್ವಿ. 4 1/2 ಅಂತ ಅಂದ್ರೇ 4 + 1/2 ಅಂತ ಅರ್ಥ. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. 4 1/2 ಅಂತಂದರೆ 4 + 1/2. ಇನ್ನೊಂದು ಸಬ್ಸ್ಟ್ರಾಕ್ಷನಲ್ಲಿ ಬರುತ್ತೆ. ಸಬ್ಸ್ಟ್ರಾಕ್ಷನಲ್ಲಿ 4 - 1/2 ಅಂತ ಒಂದು ಏನೋ ಬಂತು ಅಂದ್ಕೊಳ್ಳೋಣ. ಇದನ್ನು ಯಾವ ರೀತಿ ಮಾಡಬೇಕು, ಇದನ್ನು ಯಾವ ರೀತಿ ಮಾಡ್ಬೇಕಂತಂದರೆ 4 ಐತಿಲ್ಲ, 4ಅಲ್ಲಿ 1 ಮೈನಸ್ ಮಾಡಿ 3 ಇಟ್ವಿ.
3 ಇಟ್ವಿ ಪ್ಲಸ್ ಈ ಏನು ಡಿನಾಮಿನೇಟರ್ ಐತಲ್ಲ ಡಿನಾಮಿನೇಟರಲ್ಲಿ ನ್ಯೂಮರೇಟರ್ ಮೈನಸ್ ಮಾಡೋದು 2 ಮೈನಸ್ 1 ಬರುತ್ತಾ 1 ಬಂದು 2 ಇಲ್ಲಿ ಇಟ್ವಿ. ಈ ರೀತಿ ಕೂಡ ಬರಿಬೋದು ಇದನ್ನು. ಇದು ಈ ನೆಗೆಟಿವ್ ಫ್ರ್ಯಾಕ್ಷನನ್ನು ಈ ರೀತಿ ಬರ್ಕೊಳ್ಳೋದ್ರ ಬದಲು ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿಕೊಂಡು ಈ ರೀತಿ ಬರಿಬೋದು. ಇದ್ರ ಬಗ್ಗೆ ಮುಂದೆ ಡಿಸ್ಕಸ್ ಮಾಡೋಣ. ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಮೇಲೆ ವಿಡಿಯೋಗಳು ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅದು ಇನ್ನೊಂದು ಕ್ವಶನ್ ಹಾಕ್ತೀನಿ ನಾನು ಅದೇ ರೀತಿಯ 418/7 ಪ್ಲಸ್ 18/14 ಪ್ಲಸ್ 619/3 ಪ್ಲಸ್ 719/3 ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ ನೋಡ್ರಿ. ಸಾಲ್ವ್ ಮಾಡಿರಿ. ಓಕೆ, ಮೊದಲು ಓಲ್ ನಂಬರ್ಗಳನ್ನು ಆ್ಯಡ್ ಮಾಡಬೇಕು. ಓಲ್ ನಂಬರ್ ಎಲ್ಲೆಲ್ಲದಾವ 4 ಅದ ಪ್ಲಸ್ 6 ಅದ ಪ್ಲಸ್ 7 ಅದ ಒಂದು ಕಡೆ ಬರೆದ್ವಿ. ನೆಕ್ಸ್ಟ್ ಪ್ಲಸ್ 18/7 ಇದು 18/14 18/14 ಅಂದರೆ ಇದು 9/7 ಅಂತ ಬರಿಬೋದು. ಏನಾಗುತ್ತೆ ನೆಕ್ಸ್ಟ್ 18/7 ಪ್ಲಸ್ 9/7 ಪ್ಲಸ್ 19/3 ಪ್ಲಸ್ 19/3 ಈ ರೀತಿ ಬರ್ತದೆ. ಓಕೆ, ಇದು 6 ಪ್ಲಸ್ 7 ಅಂತಂದ್ರೆ 13 13 ಪ್ಲಸ್ 4 ಅಂತಂದ್ರೆ ಏನಾಗುತ್ತೆ 17. ಇದ್ರದ್ದು ವ್ಯಾಲ್ಯೂ 17 ಬಂತು. ಪ್ಲಸ್ 18/7 9/7 ಎರಡರದ್ದು ಡಿನಾಮಿನೇಟರ್ ಸೇಮ್ ಐತಿ. ಡಿನಾಮಿನೇಟರ್ ಸೇಮ್ ಇತ್ತಂದ್ರೆ ಡೈರೆಕ್ಟ್ ಡಿನಾಮಿನೇಟರ್ ಅದೇ ಸೇಮ್ ಬರುತ್ತೆ. 18ರಲ್ಲಿ 9 ಸೇರಿಸಿದಾಗ 27/7 ಬರ್ತಿದ್ರ ವ್ಯಾಲ್ಯೂ. ಪ್ಲಸ್ 19 ಪ್ಲಸ್ 19 38 ಡಿವೈಡೆಡ್ ಬೈ 3 ಈ ರೀತಿ ಕೂಡ ಬರಿಬೋದು. ಅಥವಾ 2 ಡಿವೈಡೆಡ್ ಬೈ 3 ಅಂತ ಕೂಡ ಬರಿಬೋದು. ಇದೇನು ಬರೆಯೋ ಅವಶ್ಯಕತೆ ಇಲ್ಲ. ಇದನ್ನು 38/3 ಅಂತ ಬರಿಬೋದು. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು, ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಬೇಕು ನಾವು. ನೆಕ್ಸ್ಟ್ ಪ್ರೊಸೀಜರ್ ಏನಂತಂದರೆ ಇದ್ರ ಬಗ್ಗೆ ಕೆಳಗಡೆ ಏನೂ ಇಲ್ಲ ಅಂತಂದರೆ ಒಂದಿರುತ್ತೆ. ಇವಾಗ ಏನು ಮಾಡಬೇಕು ನಾವು, ಈ ಮೂರು ಥರದ್ದು ಏನಿದೆ ಡಿನಾಮಿನೇಟರ್ ಬೇರೆ ಬೇರೆ ಇದೆ, ಛೇದ ಬೇರೆ ಬೇರೆ ಇದೆ. ಅವಾಗ ಏನು ಮಾಡಬೇಕಾಗತ್ತೆ, ಇವುಗಳ LCM ತೊಗೊಳ್ಬೇಕಾಗತ್ತೆ. LCM ಯಾವ ರೀತಿ ತೊಗೊಳ್ಳೋದು ನಾನು ಆಲ್ರೆಡಿ ಮೊದಲೇ ಹೇಳಿದ್ದೆ. 713 LCM 713 ಮೂರು ಏನದವ ಮೂರರದು ಎಲ್ಲ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ. ಕಾಮನ್ ಫ್ಯಾಕ್ಟರ್ ಇರಲಿಲ್ಲ ಅಂತಂದರೆ ಇದು 1ರಿಂದ ಭಾಗ ಹೋಗುತ್ತೆ, ಇದು 1 ಮತ್ತು 7ರಿಂದ ಭಾಗ ಹೋಗುತ್ತೆ, ಇದು 1 ಮತ್ತು 3ರಿಂದ ಭಾಗ ಆಗುತ್ತೆ. ಮೂರರದು ಕಾಮನ್ ಫ್ಯಾಕ್ಟರ್ 1 ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಿದ್ಮೇಲೆ ಡೈರೆಕ್ಟ್ ಇವುಗಳನ್ನು ಒಂದರ ಜೊತೆ ಒಂದು ಮಲ್ಟಿಪ್ಲೈ ಮಾಡಿನೇ ಇಟ್ಬಿಡೋದು. 7 3 21 21 1 ಏನಾಗುತ್ತೆ 21 × 1 ಅಂದರೆ 21 ಆಗುತ್ತೆ. ಇವಾಗ 1 ಎಷ್ಟಲೇ 21 1 21ಲೇ 21 ಆಗುತ್ತೆ. ಅಂದರೆ 17 × 21 ಮಾಡಬೇಕು. ಪ್ಲಸ್ 7 ಎಷ್ಟಲೇ 21 7 3ಲೇ 21 ಇಲ್ಲಿ ಮ್ಯಾಲೆ ಇಂಟು 3 ಮಾಡಬೇಕು. 27 × 3 ಮಾಡಬೇಕು. ನೆಕ್ಸ್ಟ್ ಪ್ಲಸ್ 3 ಎಷ್ಟಲೇ 21 3 7ಲೇ 21 ಮೇಲಿಂದ ಇಂಟು 7 ಮಾಡಬೇಕು. ಅಂದರೆ 38 × 7 ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿ ಬಂದಿರೋ ಆನ್ಸರ್ ಏನಾಗುತ್ತೆ, ಇದರ ಆನ್ಸರ್ ಆಗುತ್ತೆ. ಇಲ್ಲಿ ಈ ಕ್ವಶನ್ ಮೂಲಕ ನಮ್ಗೆ ಏನೇನು ಗೊತ್ತಾಯಿತು, ಒಂದು ಓಲ್ ನಂಬರ್ಗಳನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಸಪ್ರೇಟಾಗಿ, ಫ್ರ್ಯಾಕ್ಷನ್ಸ್ಗಳನ್ನು ಯಾವ ರೀತಿ ಸಪ್ರೇಟಾಗಿ ಆ್ಯಡ್ ಮಾಡಬೇಕು, ಅದಾದ ನಂತರ LCM ಅನ್ನು ಯಾವ ರೀತಿ ತೊಗೋಬೇಕು, LCM ಅನ್ನು ಮೇಲ್ಗಡೆ ಅಂಶದ ಜೊತೆ ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು ಅನ್ನೋದನ್ನು ಗೊತ್ತಾಯಿತು. ಇದೇ ರೀತಿ ಇನ್ನೊಂದು ಕ್ವಶನ್ ತೊಗೊಳ್ಳೋಣ. ಇನ್ನೊಂದು ಕ್ವಶನ್ 38 9/3 ಪ್ಲಸ್ ಬ್ರಾಕೆಟ್ ಆಫ್ 3 - 2/4 ಪ್ಲಸ್ 5 ಮೈನಸ್ 28/3 ಪ್ಲಸ್ 37 6/2
ಇದು ಆನ್ಸರನ್ನು ಸಾಲ್ವ್ ಮಾಡಬೇಕು. ಇವಾಗ ನಾವು ನೋಡೋಣ ಏನೈತೆ. ನಾನು ಸಾಲ್ವ್ ಮಾಡೋದನ್ನು ನೋಡಿರಿ, ಬೇಕಿದ್ರೆ ನೀವು ಪಾಸ್ ಮಾಡಿ ಸಾಲ್ವ್ ಮಾಡ್ಬೋದು. 38 ಅದ. 38 ಒಂದು ಸೆಪ್ರೇಟ್ ನಂಬರ್ ಐತೆ, ಅದಕ್ಕೆ 38ಗೆ 38 ಬರ್ಕೊಂಡ್ವಿ. 3 ಒಂದು ಸಪ್ರೇಟ್ ನಂಬರ್ ಐತೆ, ಬ್ರಾಕೆಟ್ ಇರೋದನ್ನು ಮೊದಲು ಮುಗಿಸ್ಬೇಕು ನಾವು. ಬ್ರಾಕೆಟನ್ನು ಮುಗಿಸ್ಬೇಕಂತಂದರೆ 3 - 2/4 ಅದ. 3 - 2/4 ಅಂತಂದರೆ 2/4 ಅಂದರೆ 2/4 ಅಂದರೆ 3 - 1/2 ಆಗುತ್ತೆ. 3 - 1/2 ಮಾಡೋದ್ರ ಬದಲು ನೀವು 3ಅನ್ನು 2 ಆಗಿ ಬರ್ಕೊಂಡು ಈ ಮೈನಸ್ ಇರೋದನ್ನು ಪ್ಲಸ್ ಆಗಿಬಿಡತ್ತೆ. ಕೆಳಗಡೆ ಛೇದ 2 ಅದ, ಅಂಶ 1 ಅದ. 2ರಲ್ಲಿ 1 ಹೋದ ಬಳಿಕ 1/2 ಆಗುತ್ತೆ. ಇದರ ವ್ಯಾಲ್ಯೂ ಟೋಟಲ್ ಏನು ಬಂತು? 3 - 2/4 ವ್ಯಾಲ್ಯೂ ಏನಾಗುತ್ತೆ? 2 + 1/2 ಪ್ಲಸ್ 2 + 1/2 ಬಂತು, ಪ್ಲಸ್ 5. 2 + 5 7, 7 1/2, 7 1/2 ಇದ್ರ ವ್ಯಾಲ್ಯೂ ಬಂತು. 7 1/2 ಅಂದರೆ 38 + 7 + 1/2 ಮೈನಸ್ 28/3 ಪ್ಲಸ್ 37 ಅದ. 37 ಇದ್ರ ಜೊತೆ ಪ್ಲಸ್ ಆಗುತ್ತೆ. 37 ಪ್ಲಸ್ ಈ ಕಡೆ ಹೋಯಿತು, 6/2 ಅಂದರೆ 3 ಬಂತು ವ್ಯಾಲ್ಯೂ. ಈ 3 ಕೂಡ ಇದರಲ್ಲೇ ಪ್ಲಸ್ ಆಗಿ ಇದು 40 ಆಯಿತು. 40 + 38 + 7 ಇದು 1/2 ಅಂದರೆ ಅರ್ಧ ಐತೆ. ಇದರ ಕೂಡ LCM ತೆಗಿಬೇಕು ಇವಾಗ ನಾವು. 2 ಮತ್ತು 3 LCM ಏನಾಗುತ್ತೆ? 6 ಆಗುತ್ತೆ, ಯಾಕಂದರೆ ಡೈರೆಕ್ಟ್ ಮಲ್ಟಿಪ್ಲೈ. ಇದ್ರದ್ದು ಯಾವುದ್ರದ್ದು ಕಾಮನ್ ಫ್ಯಾಕ್ಟರ್ ಇಲ್ಲ. 3 2 6, 6 ಬಂತು. 2 ಎಷ್ಟಲೇ 6, 2 3 6, 1 × 3 3 ಬಂತು. 3 ಎಷ್ಟಲೇ 6, 3 2 6, 28 2 56, ಮೈನಸ್ 56 ಆಗುತ್ತೆ. ಇದು ಏನೈತೆ ಇಲ್ಲಿ? ಮೈನಸ್ ಆಯಿತು. ಇದು ಪ್ಲಸ್ಸಿಗೆ ಪ್ಲಸ್ ಐತೆ. ನೆಕ್ಸ್ಟ್ ಈ +3 ಇದರಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀವಿ. ಇವಾಗ ಆ್ಯಡ್ ಮಾಡಿರಿ. 40 + 38 ಏನಾಗುತ್ತೆ? 78. 78 + 7 ಅಂತಂದರೆ 85 + 3 ಹೋಯ್ತಂದ್ರೆ 85 ಪ್ಲಸ್ ಇದು ಮೈನಸ್ ಬರುತ್ತೆ. ಇಲ್ಲಿ ಮೈನಸ್ ಅದ. ಸಣ್ಣ ವ್ಯಾಲ್ಯೂವಲ್ಲಿ ದೊಡ್ಡ ವ್ಯಾಲ್ಯೂ ಮೈನಸಲ್ಲಿ ಬಂದಿರೋದ್ರಿಂದ 56 ಮೈನಸ್ ಸಿಂಬಲ್ ಇರೋದ್ರಿಂದ ಇದರ 3 ಹೋಯ್ತು ಅಂದ್ರೆ -53 ಬರುತ್ತೆ. ಇದೇನು ಬಂತು? -53 / 6 ಬಂತು. ಅಂದರೆ 85 - 53 / 6. ಇವಾಗ ಮತ್ತೆ ಇದ್ರಿಗೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಇವೆರಡರ ಮಧ್ಯದ LCM ಏನಾಯಿತು? 6 ಆಯಿತು. 6 ಆಯಿತು ಅಂದರೆ 6 ಕೆಳಗೆ ಬಡಿದ್ವಿ. 1 ಎಷ್ಟಲೇ 6, 1 6ಲೇ 6 ಅಂದರೆ 85 × 6 -53 ಬರೀಬೇಕು. 85 × 6 ಮಾಡ್ಬೇಕಂತಂದ್ರೆ ಇದಕ್ಕೂ ನಾವು ಶಾರ್ಟ್ ಟ್ರಿಕ್ಸ್ ಹೇಳಿದ್ದೆ. ಇದರಲ್ಲಿ 5 ಅದಂದರೆ ಇದನ್ನು ಡಬಲ್ ಮಾಡಿರಿ. ಇದರೊಳಗಿರೋ 2 ಇದಕ್ಕೆ ಕೊಟ್ವಿ, ಇದರೊಳಗಿರೋ 2 ಇದಕ್ಕೆ ಕೊಟ್ವಿ ಅಂತಂದರೆ 170 ಆಯಿತು. 170 × 3 ಆಯಿತು. 17 3 54 ಅಂದರೆ ಇದೇನಾಯಿತು? 540 -53 / 6 ಆಗುತ್ತೆ. ಇದರಲ್ಲಿ 40 ಹೋಯಿತು, 13 ಉಳಿತು. 13 ಹೋಯ್ತು ಅಂತಂದರೆ 100ರಲ್ಲಿ 13 ಹೋದರೆ 87 ಉಳಿತೈತೆ. ಅಂದರೆ 487/6 ಬರುತ್ತೆ ಇದರ ಆನ್ಸರ್. 487/6 487/6 ಇದರ ಆನ್ಸರ್. ಈ ರೀತಿ ಇದನ್ನು ನಾವು ಸಾಲ್ವ್ ಮಾಡ್ಬೋದು. ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಎಡಿಷನ್ ಅರ್ಥ ಆಯಿತು ನಿಮಗೆ. ಇವಾಗ ನೆಕ್ಸ್ಟ್ ಸಬ್ಸ್ಟ್ರಾಕ್ಷನ್ ನೋಡೋಣ. ಫ್ರ್ಯಾಕ್ಷನ್ಸ್ಗಳ ಸಬ್ಸ್ಟ್ರಾಕ್ಷನ್. 1/4 - 1/8 - 1/16 - 1/32 - 1/2 ಅಂತ ಬರೆಯೋಣ. ಇದು 3/4 ಬರ್ಕೊಳ್ರಿ. ಇದರ ಸಬ್ಸ್ಟ್ರಾಕ್ಷನ್ ಮಾಡೋಣ. ಇವಾಗ ಯಾವುದೇ ಫ್ರ್ಯಾಕ್ಷನ್ಸ್ಗಳ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂತಂದರೆ ಎಲ್ಲದರದ್ದು ನ್ಯೂಮರೇಟರ್ ಸೇಮ್ ಐತೆ, ಒಂದೇ ಐತೆ. ಇದ್ರದ್ದು ಒಂದೇ ಬೇರೆ ಐತೆ. ಯಾವಾಗಲೂ ಡಿನಾಮಿನೇಟರ್ ಜಾಸ್ತಿ ಆದರೆ ಆ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತೈತಿ. ಡಿನಾಮಿನೇಟರ್ ಜಾಸ್ತಿ ಇತ್ತಂದ್ರೆ ಈ ಫ್ರ್ಯಾಕ್ಷನ್ ವ್ಯಾಲ್ಯೂ ಕಡಿಮೆ ಆಗ್ತೈತಿ. ಫಾರ್ ಎಕ್ಸಾಂಪಲ್ 1/2 ವ್ಯಾಲ್ಯೂ ಏನದ? 0.5 ಅದ. ಫ್ರ್ಯಾಕ್ಷನ್ ವ್ಯಾಲ್ಯೂ 1/4 ಆಯ್ತಂದ್ರೆ 0.25 ಆಗುತ್ತೆ, ಮತ್ತೆ ಕಡಿಮೆ ಆಯಿತು. 1/8 ಏನಾಗುತ್ತೆ? 0.125 ಆಗುತ್ತೆ. 1/16 ಏನಾಗುತ್ತೆ? 0.625 ಆಗುತ್ತೆ. 0.0625 ಆಗುತ್ತೆ. ಈ ರೀತಿ ಕಡಿಮೆ ಆಗ್ತಾನೆ ಹೋಗ್ತೈತೆ. ಅದಕ್ಕೋಸ್ಕರ ಇವಾಗ ಫ್ರ್ಯಾಕ್ಷನ್ಸ್ ಜಾಸ್ತಿ ನ್ಯೂಮರೇಟರ್ ಜಾಸ್ತಿ ಇತ್ತಂದರೆ ವ್ಯಾಲ್ಯೂ ಜಾಸ್ತಿ ಇರ್ತೈತಿ, ಡಿನಾಮಿನೇಟರ್ ಜಾಸ್ತಿ ಇತ್ತಂದರೆ ವ್ಯಾಲ್ಯೂ ಕಡಿಮೆ ಇರ್ತೈತಿ. ಇದನ್ನು ಸಾಲ್ವ್ ಮಾಡೋಣ. ಇವಾಗ ಮೈನಸ್ ಮಾಡಬೇಕು. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ ಎಲ್ಲದರದ್ದು LCM ಒಂದೇ ತೊಗೊಳ್ಬೇಕು. LCM ಒಂದೇ ಆಗ್ಬೇಕಂತಂದರೆ LCM ಏನಾಗುತ್ತೆ? ಇದರದ್ದು 32 ದೊಡ್ಡದೈತೆ. 32 ಒಳಗಡೆ 4 ಬರುತ್ತೆ, 32 ಒಳಗಡೆ 8 ಬರುತ್ತೆ, 32 ಒಳಗಡೆ 16 ಬರುತ್ತೆ. ಅದಕ್ಕೋಸ್ಕರ 32ನೇ LCM ಆಯಿತು. 32 ಯಾಕೆ LCM ಆಯಿತು? 32 ಫ್ಯಾಕ್ಟರ್ಸ್ಗಳೇ ಅದಾವೆ ಇವೆಲ್ಲ. 4 32 ಫ್ಯಾಕ್ಟರ್ ಅದ, 8 32 ಫ್ಯಾಕ್ಟರ್ ಅದ, 16 32 ಫ್ಯಾಕ್ಟರ್ ಅದ, 2 32 ಫ್ಯಾಕ್ಟರ್ ಅದ. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಆ ವಿಡಿಯೋ ನೋಡಿರಲಿಲ್ಲ ಅಂತಂದರೆ ಅಲ್ಲಿ ಹೋಗಿ ನೋಡ್ಕೋಬೋದು ನೀವು ಆ ನಂಬರ್ ಸಿಸ್ಟಮ್ ಟಾಪಿಕನ್ನು ಡಿಸ್ಕಸ್ ಮಾಡುವಾಗ. ಇವಾಗ 32 ಏನು ಬಂತು? LCM ಬಂತು. 32 LCM ಬಂತು.
4 ಎಷ್ಟಲೇ 32 4 9 32 ಇಂಟು 9 ಆಗುತ್ತೆ. 8 4 32 ಇಂಟು 4 ಆಗುತ್ತೆ. 16 2 32 ಇಂಟು 2 ಆಗುತ್ತೆ. 2 16 32 ಇಂಟು 16 ಆಗುತ್ತೆ. 9 3 27 ಮೈನಸ್ 4 ಮೈನಸ್ ಇಂಟು 2 ಅಂದರೆ 2 ಮೈನಸ್ 1 ಮೈನಸ್ 16. ಇದನ್ನು ಸಾಲ್ವ್ ಮಾಡಿದ್ರೆ ಇದರ ಆನ್ಸರ್ ಬರುತ್ತೆ. ಇವಾಗ 4 ಮೈನಸ್ 4 ಮೈನಸ್ 2 ಮೈನಸ್ 1 ಸೇರಿಸಿ ಮೈನಸ್ 7 ಆಗುತ್ತೆ. 20ರಲ್ಲಿ ಮೈನಸ್ 7 ಹೋಯ್ತಂದರೆ 20 ಉಳಿತು. 27ರಲ್ಲಿ ಮೈನಸ್ 7 ಹೋಯ್ತಂದ್ರೆ 20 ಮೈನಸ್ 16 ಡಿವೈಡೆಡ್ ಬೈ 32. 16 ಹೋಯ್ತಂತಂದರೆ 20ರಲ್ಲಿ 4 ಉಳಿತು, ಆಮೇಲೆ 32 4 8 32. ಆನ್ಸರ್ 1/8. ಡೆಸಿಮಲಲ್ಲಿ ಕೊಟ್ಟಿರ್ತಾನೆ ಆನ್ಸರ್ ಆಪ್ಷನಲ್ಲಿ, ಅದಕ್ಕೆ ಏನಾಗುತ್ತೆ 0.125 ಈ ರೀತಿ ಹಾಕ್ಬೋದು. ಇದು ಸಬ್ಸ್ಟ್ರಾಕ್ಷನ್, ಫ್ರ್ಯಾಕ್ಷನ್ಸ್ಗಳ ಸಬ್ಸ್ಟ್ರಾಕ್ಷನ್ ಇದು. ಇನ್ನು ನೆಕ್ಸ್ಟ್ ಫ್ರ್ಯಾಕ್ಷನ್ಸ್ಗಳದ್ದು ಅಡಿಷನ್ ಆಯಿತು, ಸಬ್ಸ್ಟ್ರಾಕ್ಷನ್ ಆಯಿತು. ಫ್ರ್ಯಾಕ್ಷನ್ಸ್ಗಳ ಮಲ್ಟಿಪ್ಲಿಕೇಶನ್ ಡಿವಿಷನ್ ಬಗ್ಗೆ ಒಂದೇ ಸತಿ ನೋಡ್ಕೊಂಬಿಡೋಣ. ಯಾವುದೇ ಫ್ರ್ಯಾಕ್ಷನ್ಸ್ಗಳ ಮಲ್ಟಿಪ್ಲಿಕೇಶನ್ ಡಿವಿಷನ್, ಫ್ರ್ಯಾಕ್ಷನ್ಸ್ಗಳ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ನೋಡೋಣ. ಅಡಿಷನ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ, ಅದರದ್ದು ಇದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸಬ್ಸ್ಟ್ರಾಕ್ಷನ್. ಇವಾಗ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ನೋಡೋಣ. ಫ್ರ್ಯಾಕ್ಷನ್ಸ್ಗಳದ್ದು ಮೊದಲು ಮಲ್ಟಿಪ್ಲಿಕೇಶನ್ ನೋಡ್ರಿ. ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ 3/4 ಇಂಟು 13/7 ಇಂಟು 49/26 ಇಂಟು 3/7 ಅಂತ ಬರ್ಕೊಳ್ರಿ. ಇದರದ್ದು ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡ್ಬೋದು? ಫ್ರ್ಯಾಕ್ಷನ್ ಮಲ್ಟಿಪ್ಲಿಕೇಶನ್ ಅಂತಂದ್ರೆ ಯಾವಾಗಲೂ ಯಾವುದೇ 2 ಫ್ರ್ಯಾಕ್ಷನ್ ಬರ್ಕೊಡ್ರಿ. ಇವಾಗ 2/5 ಇಂಟು 3/2 3/6 ಅಂತ ಕೊಂಡ್ಕೊಳ್ಳೋಣ. ಮಲ್ಟಿಪ್ಲಿಕೇಶನ್ ಯಾವ ರೀತಿ ಮಾಡಬೇಕು? 3/6 ಬೇಡ 7 ಬರ್ಕೊಡ್ರಿ, ಮತ್ತು ಹೋಗ್ಬಿಡತ್ತದು 3/7. ಇದು ಮಲ್ಟಿಪ್ಲಿಕೇಶನ್ ಯಾವಾಗಲೂ ಹೆಂಗಾಗತ್ತೆ ಅಂದರೆ ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. 3 2 6 7 5 35. ಇದರ ಆನ್ಸರ್ ಇದು. ನ್ಯೂಮರೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ, ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಬಟ್ ಅಡಿಷನಲ್ಲಿ ಹಾಗಿಲ್ಲ. ಅಡಿಷನಲ್ಲಿ ನ್ಯೂಮರೇಟರ್ ಅಷ್ಟೇ ಆ್ಯಡ್ ಆಗ್ತಾವೆ. ಡಿನಾಮಿನೇಟರ್ ಯಾವುದು ಸೇಮ್ ಇರುತ್ತಲ್ಲ, LCM ಬಂದಿರುತ್ತಲ್ಲ ಅದೇ ಸೇಮ್ ಆಗಿ ಉಳಿತೈತೆ. ಡಿನಾಮಿನೇಟರ್ ಯಾವತ್ತೂ ಆ್ಯಡ್ ಆಗಲ್ಲ ಇದರಲ್ಲಿ, ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನಲ್ಲಿ. ಬಟ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನಲ್ಲಿ ನ್ಯೂಮರೇಟರ್ ಜೊತೆ ಡಿನಾಮಿನೇಟರ್ ಜೊತೆ ರಿಯಾಕ್ಟ್ ಮಾಡ್ತಾವೆ. ಇಲ್ಲಿ 2 ಇಂಟು 3 6 ಆಯಿತು, 5 ಇಂಟು 7 7 35 ಆಯಿತು. ಇದೇ ರೀತಿ ಇಲ್ಲಿ ಮಾಡೋಣ. ಇಲ್ಲಿ ಯಾವ್ಯಾವ ಕ್ಯಾನ್ಸಲ್ ಆಗ್ತವೆ 3 ಐತೆ, 3 ಎಲ್ಲಿ ಕ್ಯಾನ್ಸಲ್ ಆಗಲ್ಲ. 4 ಐತೆ, 4 ಕೂಡ ಎಲ್ಲಿ ಕ್ಯಾನ್ಸಲ್ ಆಗಲ್ಲ. 7 7 49 ಮತ್ತು 7 7 ಕ್ಯಾನ್ಸಲ್ ಆಯಿತು. 13 1 13 2 26. ಇವಾಗ ಏನಾಯಿತು? 3 ಉಳಿತು 3 3 9. ನ್ಯೂಮರೇಟರ್ ಮಲ್ಟಿಪ್ಲಿಕೇಶನ್. ಡಿನಾಮಿನೇಟರ್ 4 ಐತಿ, ಇಲ್ಲಿ 2 ಐತಿ, 4 2 8. ಡಿನಾಮಿನೇಟರ್ ಮಲ್ಟಿಪ್ಲಿಕೇಶನ್. ಇದು ಫ್ರ್ಯಾಕ್ಷನ್ಸ್ಗಳ ಮಲ್ಟಿಪ್ಲಿಕೇಶನ್. ಫ್ರ್ಯಾಕ್ಷನ್ಸ್ಗಳ ಮಲ್ಟಿಪ್ಲಿಕೇಶನ್ ಯಾವತ್ತೂ ಏನಾಗ್ತವೆ ಅಂದರೆ A/B ಆ್ಯಂಡ್ ಇಂಟು P/Q ಫ್ರ್ಯಾಕ್ಷನ್ ಇತ್ತಂದರೆ ಮಲ್ಟಿಪ್ಲಿಕೇಶನ್ ಎಲ್ಲ ಏನಾಗುತ್ತೆ AP/BQ ಈ ರೀತಿ ಆಗ್ತೈತೆ. ಇದು ಒಂದು ನೆನ್ಪಿಟ್ಕೊಳ್ರಿ ಅಷ್ಟೇ. ನೆಕ್ಸ್ಟ್ ಇವೆಲ್ಲ ನಿಮ್ಮದು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಈಸಿ ಆಗಿಬಿಡ್ತವೆ. ಮುಂದೆ ನಾವು ಕ್ವಶನ್ ಸಾಲ್ವ್ ಮಾಡ್ತೀವಲ್ಲ ಅದರಲ್ಲಿ. ನೆಕ್ಸ್ಟ್ ಏನಾಗುತ್ತೆ? ಫ್ರ್ಯಾಕ್ಷನ್ಸ್ಗಳ ಡಿವಿಷನ್. ಫ್ರ್ಯಾಕ್ಷನ್ಸ್ಗಳದ್ದು ಡಿವಿಷನಲ್ಲಿ ಏನಿಲ್ಲ. ಡಿವಿಷನಲ್ಲಿ ಜಸ್ಟ್ ಮಲ್ಟಿಪ್ಲಿಕೇಶನ್ ಥರನೇ ನಾವು ಫ್ರೇಮ್ ಮಾಡ್ಕೊಳ್ಳೋದು. ರೆಸಿಪ್ರೋಕಲ್ ಮಾಡಿ ಮಲ್ಟಿಪ್ಲಿಕೇಶನ್ ಥರನೇ ಫ್ರೇಮ್ ಮಾಡೋದು. 2/3 ಡಿವೈಡೆಡ್ ಬೈ 2/3 ಇಂಟು 16/17 ಡಿವೈಡೆಡ್ ಬೈ 34 ಇಂಟು 32 ಅಂತ ಇತ್ತು. 32 ಇತ್ತು, ಈ ಥರ ಇತ್ತು ಅಂತ ಅಂದ್ಕೊಳ್ಳೋಣ. ಡಿವಿಷನಲ್ಲಿ ಏನಾಗುತ್ತೆ? A/B ಡಿವೈಡೆಡ್ ಬೈ P/Q ಇತ್ತಂತಂದರೆ ಇದೇನಾಗತ್ತಂತಂದರೆ ಡಿವಿಷನಲ್ಲಿ A/B ಇರೋದು ಡಿವಿಷನ್ ಹೋಗಿ ಮಲ್ಟಿಪ್ಲಿಕೇಶನ್ ಆಗಬೇಕು. ಆಗಬೇಕಾದ್ರೆ ಇದನ್ನು ಮಲ್ಟಿಪ್ಲೈ ಬರೋದು P/Q ಇರೋದು Q/P ಬರೆಯೋದು ಅಷ್ಟೇ, ಉಲ್ಟಾ ಬರೆಯೋದು. ಇದು ಯಾವ ರೀತಿ ಫ್ರೇಮ್ ಆಗ್ತೈತೆ ಅಂತಂದರೆ ಇದನ್ನು A/B ಡಿವೈಡೆಡ್ ಬೈ P/Q ಅಂತಂದರೆ A/B ಹೋಲ್ ಡಿವೈಡೆಡ್ ಬೈ P/Q ಅಂತ ಆಗುತ್ತೆ. ನೆಕ್ಸ್ಟ್ ಪ್ರೊಸೀಜರಲ್ಲಿ A/B ಅಲ್ಲೇ ಉಳಿದು Q ಮೇಲ್ಗಡೆ ಹೋಗಿ
ಪಿ ಕೆಳಗಡೆ ಅಲ್ಲೇ ಉಳಿದು ಬಿಡುತ್ತೆ. ಈ ರೀತಿ ಆಗ್ತೈತೆ. ಅದೇ ಇಲ್ಲಿ ನಾನು ಹೇಳ್ತಿರೋದು. ಇಲ್ಲಿ ಕೂಡ ಅದೇ ಸೇಮ್ 2/3 ಐತಿ. ಡಿವೈಡ್ ಸಿಂಬಲ್ ಹೋಗಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಬರುತ್ತೆ. 3 ಮೇಲ್ಗಡೆ ಹೋಗಿ 2 ಕೆಳಗಡೆ ಬಂತು. ಇಂಟು 16/17 ಅದು ಇದರಲ್ಲಿ ಕೂಡ ಸೇಮ್ ಡಿವೈಡ್ ಸಿಂಬಲ್ ತೆಗೆದು ಇಂಟು ಸಿಂಬಲ್ ಬರುತ್ತೆ. 34 ಮೇಲ್ಗಡೆ ಹೋಗಿ 32 ಕೆಳಗಡೆ ಬರುತ್ತೆ. ಸೇಮ್ 2 ಕ್ಯಾನ್ಸಲ್, 3 ಕ್ಯಾನ್ಸಲ್, 16 ಒಂದಲೇ, 16 ಎರಡಲೇ, 17 ಒಂದಲೇ, 17 ಎರಡಲೇ, 2 ಕ್ಯಾನ್ಸಲ್ ಆಯಿತು. 1 ಆನ್ಸರ್ ಇದರದ್ದು ಏನು ಬಂತು? 1. ಡಿವಿಷನ್ದು ರೂಲ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಫ್ರ್ಯಾಕ್ಷನ್ದು ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವು ಪೂರ್ತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ನೆಕ್ಸ್ಟ್ ನಾವು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರ್ಯಾಕ್ಷನ್ ಮತ್ತು ಪರ್ಸೆಂಟೇಜ್ಗಳ ಕನ್ವರ್ಷನ್, ಪರ್ಸೆಂಟೇಜ್ ಆಗಿ ಫ್ರ್ಯಾಕ್ಷನ್ಸ್ಗಳನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಥವಾ ಈ ಪರ್ಸೆಂಟೇಜ್ಗಳನ್ನು ಫ್ರ್ಯಾಕ್ಷನ್ ರೂಪದಲ್ಲಿ ಯಾವ ರೀತಿ ಕನ್ವರ್ಟ್ ಮಾಡಬೇಕು ಅದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಪರ್ಸೆಂಟೇಜ್ ಅಂದರೆ ಪರ್ಸೆಂಟೇಜ್, ಒಂದು ಸೆಕೆಂಡ್. ಪರ್ಸೆಂಟೇಜ್ದ ಅರ್ಥನೇ 100ಕ್ಕೆ ಅಂತ ಅರ್ಥ. ಪರ್ಸೆಂಟೇಜ್ ಅಂದ್ರೆ ಏನು? 100ಕ್ಕೆ. 10 ಜನ ಇದ್ದಾರೆ, ಅದರಲ್ಲಿ ಒಬ್ಬ ಮೇಲ್ ಇದ್ದಾನೆ, ಉಳ್ಕೋದೆಲ್ಲ ಫಿಮೇಲ್ ಇದ್ದಾರೆ. ಅಂದರೆ ಒಬ್ಬ ಮೇಲ್ ಇದ್ದಾನೆ, ಉಳ್ಕೋದೆಲ್ಲ ಫಿಮೇಲ್ ಎಷ್ಟು ಜನ ಇದ್ದಾರೆ? 9 ಜನ ಫಿಮೇಲ್ ಇದ್ದಾರೆ. ಇದರಾಗ ಮೇಲ್ದು ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದಾಗ ಟೋಟಲ್ ಎಷ್ಟು? 10 ಜನ. 10 ಜನದಲ್ಲಿ ಒಬ್ಬ ಮೇಲ್ ಇದನ್ನು ಇಂಟು ಮಾಡಿ 100 ಮಾಡ್ತೀರಿ. 100ಕ್ಕೆ ಎಷ್ಟು ಜನ ಮೇಲ್ಸ್ ಇದ್ದಾರೆ ಅಂತ ಅರ್ಥ. 100ಕ್ಕೆ ಎಷ್ಟು ಜನ ಇದೆ ಆ ಥರ 10ಕ್ಕೆ ಒಬ್ಬ ಅಂತಂದ್ರೆ 100ಕ್ಕೆ 10 ಜನ ಮೇಲ್ ಆಗ್ತಾರೆ, 90 ಜನ ಫಿಮೇಲ್ ಆಗ್ತಾರೆ. ಇದು 100ಕ್ಕೆ ಆಯಿತು. ಇದೇ ರೀತಿ ಇದು ಪರ್ಸೆಂಟೇಜ್ದ ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್. ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಈ ಕಡೆಯಿಂದ ಈ ಕಡೆ ಮಾಡಾಗ ಇಂಟು 100 ಮಾಡಬೇಕು. ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಕನ್ವರ್ಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆಯಿಂದ ಈ ಕಡೆ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಮಾಡ್ಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಬೇಕು. ಇದು ನೆನ್ಪಿಡ್ಕೊಂಡ್ಬಿಟ್ಟು ಇದಿಷ್ಟು ನೆನ್ಪಿಡ್ಬೇಕು. ಓಕೆ, ಇವಾಗ ಪರ್ಸೆಂಟೇಜ್ದು ವ್ಯಾಲ್ಯೂಗಳು ಕರೆಕ್ಟಾಗಿ ನೋಡ್ಕೊಂತ ಹೋಗೋಣ ಪ್ರತಿಯೊಂದರದು. ಫಸ್ಟ್ ಪರ್ಸೆಂಟೇಜ್ ಅಂದರೆ ಎಷ್ಟು? 1/100 ಅಂತ ಅರ್ಥ. ಇದು ಎಲ್ಲೇ ಪರ್ಸೆಂಟೇಜ್ ಬರಲಿ ಡಿವೈಡೆಡ್ ಬೈ 100 ಅಂತ ಹಾಕ್ಬಿಡೋದು. ಇವಾಗ 25% ಇತ್ತಂದರೆ 25/100 ಅಂತ ಬರೆದ್ಬಿಡೋದು. 25% ಇತ್ತಂದ್ರೆ 25/100 ಈ ರೀತಿ. ಪರ್ಸೆಂಟೇಜ್ ಎಲ್ಲೇ ಬರಲಿ ಡಿವೈಡೆಡ್ ಬೈ 100 ಅಂತೇಳಿ ಬರೆದ್ಬಿಡೋದು. ಇದು ಪರ್ಸೆಂಟೇಜ್ದಾಯಿತು. 1% ಅಂದರೆ ಎಷ್ಟು? 1% ಅಂದರೆ 0.01 ಅಂತ ಅರ್ಥ. ಇದರದ್ದು ವ್ಯಾಲ್ಯೂ ಎಷ್ಟಾಯಿತು? 1/100 ಅಂದರೆ 0.01. ಅದೇ ರೀತಿ 10% ಅಂತಂದರೆ 0.1. ಇದೇ ರೀತಿ 100% ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯಿತು? 1 ಆಗುತ್ತೆ. 100% ವ್ಯಾಲ್ಯೂ 1. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಈ ಕಡೆ ಫ್ರ್ಯಾಕ್ಷನ್ ಬರ್ಕೊಳ್ಳೋಣ. ಅದರದ್ದು ಪರ್ಸೆಂಟೇಜ್ ಇಲ್ಲಿ ಇದರದ್ದು ವ್ಯಾಲ್ಯೂಗಳು ಇವಾಗ ನಾನೇನು ಬರ್ತಿರ್ತೇನಲ್ಲ ಅವೆಲ್ಲ ಬರ್ಕೊಂಡ್ಬಿಡ್ರಿ. ಇವಾಗಲೇ ನಾನು 1/20 ಮಟ್ಟ ಬರೀತಿರ್ತಾರೆ. ಅದರೊಳಗೆ ಕೆಲವೊಂದು ಯಾವ್ದು ಇಂಪಾರ್ಟೆಂಟ್ ಇದೆ ಕಂಪಲ್ಸರಿ ನೆನಪಿರಲೇಬೇಕು. ಆಮೇಲೆ ಅದ್ರದ್ದು ಕೆಲವೊಂದು AB ಟೈಪ್ಸ್ಗಳು ಇರ್ತಾವೆ, ಅವುಗಳು ಕೂಡ ಇಲ್ಲಿ ಹೇಳಿರ್ತೀನಿ. ನಿಮ್ಗೆ ಎಲ್ಲೆಲ್ಲಿ ನೋಟ್ ಮಾಡ್ಕೋಬೇಕು ಅನ್ಸುತ್ತೆ ನೋಟ್ ಮಾಡ್ಕೊಳ್ರಿ. ಓಕೆ, ಫಸ್ಟ್ ಫ್ರ್ಯಾಕ್ಷನ್ ಇದು 1/1. ಇದು ಒಂದು ಫ್ರ್ಯಾಕ್ಷನ್ನೇ. 1 ಅಂತ ಇತ್ತಂದ್ರೆ ಅದು ಕೂಡ ಒಂದು ಫ್ರ್ಯಾಕ್ಷನ್ ಆಗುತ್ತೆ. 1/1 ಅಂದರೆ 100%. 1/1 ಅಂದರೆ 100%. ಇಲ್ಲಿ ಹೇಳ್ದಲ್ಲ ನಾನು 1 ಅಂದರೆ 100%. ಇದು 1/1 ಅರ್ಧ ಮಾಡಿದ್ವಿ, 1/2 ಹಾಫ್ ಮಾಡಿದ್ವಿ. ಹಾಫ್ ಅಂದಾಗ ಪರ್ಸೆಂಟೇಜ್ ಎಷ್ಟಾಗುತ್ತೆ? ಇದ್ರದ್ದು ಅರ್ಧ ಆಗುತ್ತೆ, 50% ಆಗುತ್ತೆ. ಇದೇ ರೀತಿ ಇದಕ್ಕೆ ಇನ್ನೂ ಹಾಫ್ ಮಾಡಿದ್ದೀವಲ್ಲ, ಮತ್ತೊಂದು ಸತಿ ಹಾಫ್ ಮಾಡೋಣ. ಇನ್ನೊಂದು ಸತಿ ಹಾಫ್ ಮಾಡಿದ್ದೀವಿ ಅಂತಂದರೆ ಏನಾಗುತ್ತೆ? 1/4 ಆಗುತ್ತೆ. 1/4 ಆದರೆ ಇದ್ರದ್ದು ಕೂಡ ಹಾಫ್ ಆಗುತ್ತೆ. ಎಷ್ಟಾಯ್ತು? ಇದ್ರದ್ದು ಹಾಫ್ ಆಗಿ 25% ಆಗುತ್ತೆ. ಇವಾಗ ಮತ್ತೆ ವಾಪಸ್ ಇದ್ರದ್ದು ಹಾಫ್ ಮಾಡಿದ್ವಿ, ಅರ್ಧ ಮಾಡಿದ್ವಿ ಅಂದರೆ 1/8 ಆಗ್ತಿದ್ದು. 1/8 ಆದರೆ ಇದು ಎಷ್ಟಾಯ್ತು? ಇದ್ರದ್ದು ಹಾಫ್ 12.5%. ಇದೇ ರೀತಿ ಮತ್ತೆ ಇನ್ನೊಂದು ಸತಿ ಹಾಫ್ ಮಾಡಿದ್ವಿ, 1/16 ಆಯಿತು. ಹಾಫ್ ಅಂದರೆ ಇದ್ರದ್ದು ಕೆಳಗಿಂದ ಡಬಲ್ ಆಗುತ್ತೆ, ಇದಕ್ಕಿಂಟು 2 ಆಗುತ್ತೆ. ಇದ್ರದ್ದು ಹಾಫ್ 6, 12 ಅರ್ಧ 6, 5 ಅರ್ಧ 0.25, 6.25%. 1/16 ಮಟ್ಟ ಬರೆದ್ವಿ. ಇದ್ರದ್ದೇ ಇವಾಗ AB ಟೈಪ್ಸ್ ಬರೋಣ. ಇಲ್ಲಿ ಒಂದು ಸೆಕೆಂಡ್. ಈಗ ಇದು 1/2 ಐತಿ. ಇದನ್ನೇ ನಾವು 3/2 ಬರ್ದೀವಿ ಅಂದರೆ ಎಷ್ಟಾಗುತ್ತೆ?
ಇದಕ್ಕೆ ಇಂಟು 3 ಆಗಿರುತ್ತೆ. ಮೇಲ್ಗಡೆ ಇಂಟು 3 ಆಯಿತು. 1/2 ಇರೋದಕ್ಕೆ ಈ ಕಡೆ ಇಂಟು 3 ಆಯಿತು ಅಂದರೆ ಈ ಕಡೆ ಇಂಟು 3 ಮಾಡಿದ್ರೆ ಇಲ್ಲಿ ಇಂಟು 3 ಮಾಡೋದು, ಅದಾಗೇನಾಗುತ್ತೆ 150% ಆಗುತ್ತೆ. ಇದೇ ರೀತಿ ಇದರಲ್ಲಿ 1/2 ಐತೆ, ಮ್ಯಾಲೆ ಇಂಟು 2 ಮಾಡಿದೆವು ಅಂದ್ರೆ ಇದು 1/4 ಐತೆ, ಮ್ಯಾಲೆ ಇಂಟು 2 ಮಾಡಿದೆವು ಅಂದ್ರೆ 1/2ನೇ ಆಗುತ್ತೆ. ಆಲ್ರೆಡಿ ವ್ಯಾಲ್ಯೂ ಐತೆ, ಅದಕ್ಕೋಸ್ಕರ ವಾಪಸ್ ಇಂಟು 3 ಮಾಡಿದ್ವಿ. ಇಂಟು 3 ಮಾಡಿದೆವು ಅಂದ್ರೆ 3/4. 3/4 ವ್ಯಾಲ್ಯೂ ಏನಾಗುತ್ತೆ, ಇದಕ್ಕೆ ಇಂಟು 3 ಮಾಡೀವಿ, ವಾಪಸ್ ಇದಕ್ಕೂ ಇಂಟು 3 75%. 4/4 ನಂತರ ಐತೆ. ಇದು ವಾಪಸ್ ಇದಕ್ಕೆ ಬರೋಣ. ಇವಾಗ 1/8 ಐತಲ್ಲ, 1/8ಗೆ ಮ್ಯಾಲೆ ಇಂಟು 2 1 ಮಾಡಿದ್ವಿ, ಆಲ್ರೆಡಿ 1 ಐತಿ. ಇಂಟು 2 ಮಾಡಿದ್ವಿ, 2 ಮಾಡಿದ್ರೆ 1/4 ಆಗುತ್ತೆ, ಆಲ್ರೆಡಿ ವ್ಯಾಲ್ಯೂ ಐತಿ. ಇಂಟು 3 ಮಾಡೋಣ. ಇಂಟು 3 ಮಾಡಿದ್ರೆ 3/8. 3/8 ನೋಡೋಣ ವ್ಯಾಲ್ಯೂ 3/8. ಇದು ಕಂಪಲ್ಸರಿ ಜಾಸ್ತಿ ಯಾವ್ಯಾವ ಕಂಟಿನ್ಯೂ ಆಗಿ ಕ್ಯಾಲ್ಕುಲೇಷನ್ ಇಲ್ಲಿ ಇನ್ವಾಲ್ವ್ ಆಗ್ತಿರ್ತಾವೆ ಅನ್ನೋದು ನಾನು ಲಾಸ್ಟಿಗೆ ಹೇಳ್ತೀನಿ. 1/8 ಅಂದರೆ 3/8. ಇದಕ್ಕೆ ಇಂಟು 3 ಆಗ್ಯದ, ಇಲ್ಲಿ ಇಂಟು 3 12 ಮೂರಲೆ 36. ಇದೊಂದು 1.5 ಆಗುತ್ತೆ. 0.5 3 ಸರಿ ಅಂದರೆ 1.5. 36 ಪ್ಲಸ್ 1.5 ಅಂದರೆ 37.5%. 37.5% ಇದ್ರದ್ದು ವ್ಯಾಲ್ಯೂ 3/8 ಆಯಿತು. ಇದನ್ನೇ ಇನ್ನೊಂದು ಸತಿ ಮಾಡ್ಬೋದು. 3/8 3/8 ಐತಲ್ಲ, ಮತ್ತು 4/8 ಅಂದರೆ 1/2ನೇ ಆಗುತ್ತೆ, ಆಲ್ರೆಡಿ ವ್ಯಾಲ್ಯೂ ಐತೆ. ಆಮೇಲೆ 6/8 ಅಂದರೆ 3/4 ಆಗುತ್ತೆ, 3/4 ವ್ಯಾಲ್ಯೂ ಐತೆ. 5 ಒಂದು ಉಳಿತು, 5/8 ಮಾಡ್ಕೊಳ್ಳೋಣ. 5/8 ವ್ಯಾಲ್ಯೂ ಇದು 5/8 ಎಷ್ಟಾಗುತ್ತೆ, ಇದಕ್ಕೆ ಇಂಟು 5 ಆಗುತ್ತೆ. 12 ಐತಲೆ 60, ಇದು 5 ಅಂದ್ರೆ 5 25, 2.5 62.5%. 62.5% ವ್ಯಾಲ್ಯೂ 5/8. ಇದರದ್ದು ಪ್ರಾಬ್ಲಮ್ಗಳು ಕ್ವಶನ್ಸ್ಗಳು ಯಾವ ರೀತಿ ಬರ್ತಾವೆ ಅನ್ನೋದು ಅದು ಕೂಡ ನೋಡೋಣ. ಇದಾದಮೇಲೆ ಆಲ್ರೆಡಿ ಬೆಳಗ್ಗೆ ಸೆಷನಲ್ಲಿ ನೋಡಿರ್ತೀರ ನೀವು. ಇದು 5/8 ಆಯಿತು. ಇನ್ನು ನೆಕ್ಸ್ಟ್ ಇದ್ರದ್ದೆ 5/8 ಆಯಿತಾ. 6/8 ಅಂತಂದ್ರೆ ಏನು ವ್ಯಾಲ್ಯೂ 3/4 ಆಗುತ್ತೆ. 6/8 ಅಂದರೆ 6/8 2 ಮೂರಲೆ 2 4 3/4 ಆಗುತ್ತೆ. 3/4 ವ್ಯಾಲ್ಯೂ ಆಲ್ರೆಡಿ ಗೊತ್ತೈತೆ. 6 ಬೇಡ, ಇವಾಗ 7ಗೆ ಹೋಗೋಣ. 7/8 ನೋಡೋಣ. 7/8 ಅಂದರೆ ಈ ಕಡೆನೂ 7ಲೆ ಮಲ್ಟಿಪ್ಲೈ ಮಾಡಿದ್ದೀವಿ. 12 84, 7 35, 3.5 ಪ್ಲಸ್ 84 87.5% ವ್ಯಾಲ್ಯೂ ಇದ್ರದ್ದು. 87.5%. ಇದ್ರದ್ದು ಎಷ್ಟು ಟೈಪ್ಸ್ ಅದು ಈ 1/8 1 2 3 3 ಸಬ್ ಟೈಪ್ಸ್ ಅದು. ಈ 3 ಕಂಪಲ್ಸರಿ ನೆನಪಿರಬೇಕು. 1/8 ಏನೇನು ಬರ್ತಾವಲ್ಲ ನಿಮ್ದು ಟಿಪ್ ಮೇಲೆ ಇರಬೇಕು ಪ್ರತಿಯೊಂದು. ಇದು ಈ ಭಾಗ ಏನು ಹೇಳ್ತಿದ್ದೇನಲ್ಲ, ಇದು ಕಂಪಲ್ಸರಿ ಪ್ರತಿಯೊಂದು ನೆನಪಿರಲೇಬೇಕು. 1/16 ಏನು ಮಾಡೋ ಅವಶ್ಯಕತೆ ಇಲ್ಲ. 1/16ಗೆ 2/16 ಮಾಡಿದ್ರೆ 1/8 ಆಗುತ್ತೆ. 3/16 ಮಾಡಿದೆವು ಅಂತ ಇದಕ್ಕೆ ಇಂಟು 3 ಆಗುತ್ತೆ. ಇದು ಜಾಸ್ತಿ ಕಾಮನ್ ಆಗಿ ಯೂಸ್ ಆಗಲ್ಲ. ಇಷ್ಟೇ ಸಾಕಿದ್ರದ್ದು, ಇಷ್ಟು ಸಾಕು. ಇನ್ನು ನೆಕ್ಸ್ಟ್ ಇದು 1/2 ಮುಗೀತು. 1/2 ಮುಗೀತು. ಇವಾಗ 1/3 ಕಡೆ ಬರೋಣ. 1/2 ಮುಗೀತಾ, 1/3 ಕಡೆ ಬರೋಣ. 1 ಅಂದ್ರೆ ಇಲ್ಲಿ ಮುಗೀತು. 1/2 ಮುಗೀತು. ಇವಾಗ 1/3. 1ದಿಂದ 1/20 ಮಟ್ಟ ಹೋಗ್ಬೇಕಲ್ಲ. 1/3 ಕಲರ್ ಚೇಂಜ್ ಮಾಡ್ಕೊಳ್ಳೋಣ. 1/3 1/3 ಅಂದರೆ ಇದು ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದೇನೋ ಗೊತ್ತಾಗಿಲ್ಲ. ಇಲ್ಲೊಂದು ಸಾರಿ ಬರೆದು ಬಿಡ್ತೀನಿ. ಇವಾಗ 1 ಐತೆ, ಇದಕ್ಕೆ ಪರ್ಸೆಂಟೇಜ್ ಮಾಡ್ಬೇಕಂದ್ರೆ ಇಂಟು 100 ಮಾಡೋದು. ಮಾಡಿದ ಬಳಿಕ 100 ಆಗುತ್ತೆ. ಇದ್ರ ಬಂದು ಪರ್ಸೆಂಟೇಜ್ ಇಟ್ಬಿಡೋದು. 1/3 ಐತಿ, ಇದಕ್ಕೆ ಇಂಟು 100 ಮಾಡೋದು. ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ, 100/3 ಆಗುತ್ತೆ. 100/3 ಅಂದರೆ 100 ಒಳಗೆ ಇಟ್ವಿ, 3 ಇಟ್ವಿ, 3 ಮೂರಲೆ 9, 1 ಉಳಿತು, 10 ಆಯಿತು. 3 ಮೂರಲೆ 9, 1 ಉಳಿತು. ಏನಾಗುತ್ತೆ ಇದು 33 1/3 ಆಗುತ್ತಲ್ಲ ಫ್ರಾಕ್ಷನಲ್ಲಿ. 33 1/3ಗೆ ನಾವು ಯಾವ ರೀತಿ ಬರ್ತೀವಿ, 33.33% ಬರಿತೀವಿ. ಅದೇ ವ್ಯಾಲ್ಯೂ ಇದಿಲ್ಲಿ 33.33%. ಆರ್ ಇದಕ್ಕೆ ಇನ್ನೊಂದು ಯಾವ ರೀತಿ ಬರೀಬೋದು ಅಂತಂದರೆ 33 1/3% ಅಂತ ಕೂಡ ಬರೀಬೋದು. ಇದು 1/3 ಆಯಿತಾ. ಇದ್ರದ್ದು ಸಬ್ ಟೈಪ್ಸ್ಗಳು ಆಮೇಲೆ ಬರೀತೀನಿ. ಮೊದಲು ಇದು 1/3ಗೆ ವಾಪಸ್ಸಿಗೆ ಇದ್ರದ್ದು ಹಾಫ್ ಮಾಡೋಣ. 1/6 1/6 ಎಷ್ಟಾಗುತ್ತೆ, ಇದ್ರದ್ದು ಹಾಫ್ ಮಾಡಿದೆ ಅಂದರೆ ಇದ್ರದ್ದು ಕೂಡ ಹಾಫ್ ಆಗುತ್ತೆ. ಇದ್ರದ್ದು ಹಾಫ್ ಆತಂದ್ರೆ 16. ಈ ಕಡೆ 1 ಉಳಿಯಿತು, 16.66 ಆಗುತ್ತೆ. 16.66% ಈಸ್ ಈಕ್ವಲ್ಸ್ ಟು 16.66% ಅಂದರೆ ಫ್ರ್ಯಾಕ್ಷನಲ್ಲಿ ಹೆಂಗೆ ಬರಿತೀವಿ ನಾವು, ಇಲ್ಲಿ ಬರೋದು ಇನ್ನೊಂದು ಸರಿ ಬರೋಣ. 100 ಐತ್ರಿ ಒಳಗಡೆ, ಇಲ್ಲಿ 6 ಅದ. 6 1 6, 4 ಉಳಿತು 40 ಆಯಿತು. 6 6 36 ಉಳಿತಷ್ಟು, ಇಲ್ಲಿ 4 ಉಳಿತು. ಇದನ್ನು ಯಾವ ರೀತಿ ಬರಿತೀವಿ ಫ್ರ್ಯಾಕ್ಷನಲ್ಲಿ, 16 4/6 ಬರ್ತೀವಿ. ಇದು ಕ್ಯಾನ್ಸಲ್ ಮಾಡ್ತೀವಿ, 2/3 ಆಯಿತು. 16 2/3% ವ್ಯಾಲ್ಯೂ 1/6. ಎಲ್ಲೇ ಕ್ಯಾಲ್ಕುಲೇಷನ್ 16/2/3 ಅಂತ ಬರ್ತಂದರೆ ಡೈರೆಕ್ಟ್ 1/6 ಅಂತ ಬರ್ಕೊಂಡ್ಬಿಡೋದು. ಮುಂದಿನ ಏನೋ ಯೋಚನೆ ಮಾಡೋದೇ ಇಲ್ಲ. ಇದಾಯ್ತಾ. ಈಗ ಇದ್ರದ್ದೇ ಸಬ್ ಟೈಪ್ಸ್ ಐತೆ. ಇಲ್ಲಿ ಯಾವ ರೀತಿ ಬರ್ತೀವಲ್ಲ ಅದರದ್ದು ಸಬ್ ಟೈಪ್ಸ್. 1/6 1/9 ಏನು ಅವಶ್ಯಕತೆ ಇಲ್ಲ. 1/9 ಐತೆ, ಅದು 1/9 ಮತ್ತು 1/11 ಒಂದೇ ಸತಿ ಹೇಳ್ತೇನೆ.
ಅವೆರಡು ಸಿಮಿಲರ್ ಅದು, ಕನ್ಫ್ಯೂಸ್ ಆಗ್ತಾವೆ ಆಮೇಲೆ. ಅದಕ್ಕೋಸ್ಕರ ಈಗ 1/3 ಐತೆ, ಇದಕ್ಕೆ 2/3 ಮಾಡ್ಕೊಳ್ಳೋಣ. ಇನ್ನು 2 ಮಾಡಿದ್ವಿ ಎರಡು ಸೈಡ್. 2/3 ಆದಾಗ ಏನಾಗುತ್ತೆ, 2/3 ಆಯ್ತು ಅಂದರೆ ಇಲ್ಲಿ ಕೂಡ ಇಂಟು 2 ಆಗುತ್ತೆ. 2/3 ವ್ಯಾಲ್ಯೂ 66.66%. 66.66% ಅಥವಾ ಇದನ್ನೇ ಯಾವ ರೀತಿ ಬರಿಬೋದು, 66 2/3% ಅಂತ ಕೂಡ ಬರಿಬೋದು. ಈ ರೀತಿ ಕೂಡ ಬರಿಬೋದು. ಇವು ಯಾವ ನಾನು ಲಾಸ್ಟಿಗೆ ಹೇಳ್ತೀನಿ, ಕಂಪಲ್ಸರಿ ನೆನಪಿರಲೇಬೇಕಾಗಿರೋದು. ಇದು ಇಷ್ಟು ವ್ಯಾಲ್ಯೂ ಆಯಿತು. ಇದು 2/6 3/6 ಬರೆಯೋ ಅವಶ್ಯಕತೆನೇ ಇಲ್ಲ. ಇವಾಗ 1 ಆಯಿತು, 1/2 ಆಯಿತು, 1/3 ಆಯಿತು, 1/4 ಅಂತ ಇಲ್ಲಿ ಆಲ್ರೆಡಿ ಬಂದಿದೆ. 1/5 ಇವಾಗ 1/5 ಹೋಗೋಣ. ಇವಾಗ ಇದೊಂದು ಸತಿ ರಬ್ ಮಾಡೋಣ. 1 ಸೆಕೆಂಡ್. ಓಕೆ, 1/1 ಸೆಕೆಂಡ್. 1/5 ಹೋಗ ನೀವು. 1/5 ಅಂದರೆ 1/5 ಇಂಟು 100 ಮಾಡಿ ಪರ್ಸೆಂಟೇಜ್ ಇಡೋದು ಅಂತ ಹೇಳಿದ್ದಾನೆ ಯಾವಾಗಲೂ. 5 1 5 2 20 ಬಂತು, 20% ಇದ್ರ ವ್ಯಾಲ್ಯೂ. ಅಥವಾ ಈ ರೀತಿ ಕೂಡ ಮಾಡ್ಬೋದು, ಒಳಗಡೆ 100 ಇಟ್ಟು 5 ಡಿವೈಡೆಡ್ ಮಾಡಿದ್ದೇವೆ, 20 ಬಂತು. 5 20 100 ಆಗುತ್ತೆ. ಓಕೆ, ಇದು 20% 1/5. ಇದನ್ನು ಮತ್ತು ಇದರ ಸಬ್ ಟೈಪ್ಸ್ ಅದಾವೆ. ಇದು 1/5 ಹಾಫ್ ಮಾಡಿದೀವಿ ಅಂದರೆ 1/10 ಆಗುತ್ತೆ. 1/10 ವ್ಯಾಲ್ಯೂ ಆಲ್ರೆಡಿ ಇಲ್ಲಿ ಬರ್ದಿದ್ದೀವಿ, 10% ಅಷ್ಟೆ. ಇವಾಗ ಇದರದ್ದು ಸಬ್ ಟೈಪ್ಸ್ ಬರೋಣ. 1/5 20 ಬರ್ತದೆ. ಅದೇ 2/5 ಆಯ್ತು ಅಂತಂದರೆ 2/5 ಆಯ್ತು ಅಂತಂದರೆ ಈ ಕಡೆ ಇಂಟು 2 ಈ ಕಡೆ ಇಂಟು 2 40% ಆಗುತ್ತೆ. ಅದೇ 3/5 ಆಯ್ತು ಅಂತಂದರೆ ಅದು 60% ಆಗುತ್ತೆ. 4/5 ಆಯ್ತಂದರೆ 80% ಆಗುತ್ತೆ. ಪರ್ಸೆಂಟೇಜ್ ಬರೀ 80% ಆಗುತ್ತೆ. ಓಕೆ, ನೆಕ್ಸ್ಟ್ 1/5 ಆಯಿತಾ. ಇವಾಗ 1/6. 1/6 ಅಂತೂ ಇಲ್ಲಿ ಆಲ್ರೆಡಿ ಆಗಿದೆ. 1/7 ಬರೋಣ. 1/7 1/7 ವ್ಯಾಲ್ಯೂ ಎಷ್ಟಾಗತ್ತಾ, ಇಲ್ಲಿ ಒಳಗಡೆ 100 ಐತೆ, 7 ಮಲ್ಟಿಪ್ಲೈ ಮಾಡ್ತಿದ್ದೀವಿ ನಾವು. 100 ಒಳಗಡೆ ಯಾಕೆ ಇಡ್ತಿದ್ದೀನಿ ಅಂತೇಳಿ ಗೊತ್ತಾಗುತ್ತಿಲ್ಲ ಅನ್ಕೋತೀನಿ. ಇವಾಗ 1/5 ಪರ್ಸೆಂಟೇಜ್ ಕನ್ವರ್ಷನ್ ಮಾಡ್ಬೇಕಂದ್ರೆ ಆ ನಂಬರ್ಗೆ ಫ್ರ್ಯಾಕ್ಷನ್ಗೆ ಇಂಟು 100 ಮಾಡೋದು. ಫ್ರ್ಯಾಕ್ಷನ್ಗೆ ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಆಗುತ್ತೆ ಅದು. ಇದ್ರ ಇಂಟು 100 ಮಾಡೋದಂದ್ರೆ ಇದು ಮ್ಯಾಲೆ 100 ಆಗುತ್ತೆ, ಕೆಳಗಡೆ 7 ಅದು. ಅದು 100 ಒಳಗಡೆ ಬಂತು, 7 ಇಲ್ಲಿ ಬಂತು. 7 1 7 ಇಲ್ಲಿ 7 ಬಂತು, 3 ಉಳಿತು, 30 ಆಯಿತು. 7 4 28. 28 ಅಂದರೆ 2 ಉಳಿತು, 2/7 ಉಳಿತು. 14 2/7 ಉಳಿತು. 14 2/7%. ಇದನ್ನೇ ಯಾವ ರೀತಿ ಬರಿಬೋದು ಅಂದರೆ 14 2/7 ಇದಕ್ಕೆ 20 ಅಂದ್ಕೊಂಡಿವಿ. ಇದಕ್ಕೆ ಇನ್ನೂ ಭಾಗ ಹೋಗ್ಸೋಣ, ಇಲ್ಲಿ ಕಂಟಿನ್ಯೂ ಮಾಡೋಣ. ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡು 20 ಆಯಿತು. 7 2 14, 7 2 14, 6 ಉಳಿತು. ಪಾಯಿಂಟ್ ಕೊಟ್ಟಿದ್ದೇವೆ ಅಂತ ಇನ್ನೊಂದು 0 ತೊಗೊಂಡು 7 8 56. 14.28% ಅಂತ ಕೂಡ ಬರಿಬೋದು. ಇದರದ್ದು 1/7 ಐತಲ್ಲ, 1/7 1/14 ಅಂದರೆ ಇದ್ರದ್ದು ಹಾಫ್ ಆಗುತ್ತೆ. 1/14 ಇದಕ್ಕೆ ಇದು 1/7 ಇನ್ನೂ ಹಾಫ್ ಮಾಡಿದ್ವಿ. ಹಾಫ್ ಮಾಡಿದಾಗ 1/14, ಹಾಫ್ ಅಂದರೆ ಅರ್ಧ ಮಾಡಿದ್ವಿ. ಇದರ ಅರ್ಧ ಮಾಡಿದಾಗ 1/14 ಆಯಿತು. ಇದಕ್ಕೆ ಅರ್ಧ ಮಾಡಿದ್ವಿ ಅಂದರೆ ಇಲ್ಲಿನೂ ಅರ್ಧ ಆಗುತ್ತೆ. ಅರ್ಧ ಮಾಡಿದ್ರೆ 14 ಇದ್ದದ್ದು ಏನಾಯಿತು, 7 ಆಯಿತು. ಇದಕ್ಕೆ 2 ಅರ್ಧ ಆಗಿ 1 ಉಳಿತೈತೆ, 7 ಉಳಿತು ಕೆಳಗಡೆ. 7 1/7 ವ್ಯಾಲ್ಯೂ, ಪರ್ಸೆಂಟೇಜ್ ವ್ಯಾಲ್ಯೂ 1/14 ಫ್ರ್ಯಾಕ್ಷನಲ್ಲಿ. ಇದನ್ನೇ ಯಾವ ರೀತಿ ಬರೀಬಹುದು, 7.14% ಅಂತ ಕೂಡ ಬರೀಬೋದು. ಈ ರೀತಿ ಕೂಡ ಬರೀಬೋದು ಇದಕ್ಕೆ. ಓಕೆ, 1/7 ಮುಗೀತು. ಇವಾಗ 1/7 ಇದ್ರದ್ದು ಮತ್ತೆ ನೀವು 2/7 3/7 ಅಂತೇಳಿ ಮಾಡ್ಕೊಂಡು ಕುಂದ್ರೋ ಅವಶ್ಯಕತೆನೇ ಇಲ್ಲ. 2/7 ಮಟ್ಟ ಮಾಡಿರಿ ಸಾಕು. 1/7 ಸಬ್ ಟೈಪ್ಸ್ 2/7 ಒಂದು ಮಾಡ್ಕೊಳ್ರಿ, ಅದೊಂದು ಇಂಪಾರ್ಟೆಂಟ್ ಐತೆ. 1/7 ಬದಲಿ 1/7 ಮತ್ತು ಇದರದ್ದೇ 2/7 ಅಂದರೆ ಇದಕ್ಕೆ ಇಂಟು 2 ಮಾಡಿದ್ವಿ, ಈ ಕಡೆ ಇಂಟು 2 ಮಾಡಿದ್ವಿ. ಇಂಟು 2 ಮಾಡಿದಾಗ ಏನಾಯ್ತದೆ, ಅದು 14 ಇರೋದು 28 ಆಯಿತು. 28 ಇರೋದು 56 ಆಯಿತು. 0.56%, 28.56% ಆಗುತ್ತೆ 2/7 ವ್ಯಾಲ್ಯೂ. ಅದೊಂದು ನೆನಪಿಡ್ಬೇಕು. ಇವಾಗ 1/7 ಆಯಿತು. 1/8 ಅಂತೂ ಆಲ್ರೆಡಿ ಆಗೈತಿ. 1/9 ಮತ್ತು 1/11 ಎರಡು ಇಂಪಾರ್ಟೆಂಟ್ ಇದಾವೆ, ಅವೆರಡು ಮುಗಿಸೋಣ. 1/9
11 ಮತ್ತು 1/9, 1/11 ಮತ್ತು 1/9 ಎರಡು ಇಲ್ಲೇ ಬರುತ್ತೆ. ನಾವು ಮೊದಲು 1/9 ನೋಡೋಣ. 1/9 ಫ್ರಾಕ್ಷನಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 1/9 ಇಂಟು 100 ಮಾಡ್ತೀವಿ. ಇಂಟು 100 ಅಂದರೆ 100 ಒಳಗಡೆ ಹೊರಗೆ 9, 9 1 9, 1 ಉಳಿತು 10 ಆಯಿತು, 9 1 9 ಮತ್ತು 1 ಉಳಿತು, ಅದಕ್ಕೆ ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ, 10 10 ಆಯಿತು. ಇದೇ ರೀತಿ 11.11 ಹಾಕೋತಾ ಹೋಗುತ್ತೆ. 11.11%. ಇದನ್ನು ಫ್ರಾಕ್ಷನಲ್ಲಿ ಬರೆದಾಗ ಇದನ್ನೇ ಪರ್ಸೆಂಟೇಜ್ ಫ್ರಾಕ್ಷನಲ್ಲಿ ಯಾವ ರೀತಿ ಬರ್ತೀವಿ ಅಂದರೆ ಇದು ಇಲ್ಲಿಗೆ ನಿಂದ್ರಿಸಿದ್ವಿ. ಇಲ್ಲಿ 1 ಉಳಿತು, 11 ಉಳಿತು. ಇದನ್ನು ಯಾವ ರೀತಿ ಬರ್ತೀವಿ? ಸೇಮ್ ಟು ಸೇಮ್ 11 1/9%. 1/9 ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ? 11 1/9% ಆಗುತ್ತೆ. ಇದನ್ನೇ ಹೆಂಗೆ ಬರೀತಾರೆ ಅಂದರೆ ಇದರದ್ದು ಸಬ್ ಟೈಪ್ಸ್ಗಳು ಬರ್ಕೊಂಡ್ಬಿಡೋಣ. ಇಲ್ಲಿ ಇದರದ್ದು ಸಬ್ ಟೈಪ್ಸ್ಗಳು ಏನೇನಾಗ್ತವೆ? 1/9 ಇರೋದು 2/9 ಬರ್ತೀವಿ. 2/9 ಏನಾಗುತ್ತೆ? ಫ್ರಾಕ್ಷನ್ ವ್ಯಾಲ್ಯೂ 22.22%. ಇದೇ ರೀತಿ 3/9 ಅಂದರೆ 33.33%. ಹಿಂಗೆ ಹಾಕೋತ ಹೋಗುತ್ತೆ ಅದು. ಓಕೆ, ಇದು 1/9 ಆಯ್ತಲ್ಲ. ಇದೇ ಸೇಮ್ ಐತಿ ಇದು ಯಾವ್ದ್ರದ್ದು? 1/11. 1/10 ಅಂತೂ ಆಲ್ರೆಡಿ ಮುಗಿಸ್ತೀವಿ. ಇಲ್ಲಿ 1/10 ಅಂತಂದ್ರೆ 10%. ಇಲ್ಲ ಐತಲ್ಲ 1/10 ಅಂದರೆ 0.1 ಅಂತ ಬರ್ತೀವಿ. 1/10 ಅಂದರೆ 0.1. ನೆಕ್ಸ್ಟ್ ಇದನ್ನು 1/11 ನೋಡೋಣ. ಇವಾಗ 1/11 ಯಾವ ರೀತಿ ಬರಿತೀವಿ? 1/11 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಕನ್ವರ್ಷನ್ ಆಗುತ್ತೆ. ಅದು ಫ್ರಾಕ್ಷನ್ನಿಂದ ಪರ್ಸೆಂಟೇಜ್ ಮಾಡಾಗ ಇಂಟು 100 ಮಾಡಬೇಕು. ಪರ್ಸೆಂಟೇಜಿಂದ ಫ್ರಾಕ್ಷನ್ ಮಾಡಾಗ ಡಿವೈಡೆಡ್ ಬೈ 100. ಅದು ನೆಕ್ಸ್ಟ್ ಹೇಳ್ತೇನೆ. ಇವಾಗ ಇದಾಯ್ತಾ? 1/11 ವ್ಯಾಲ್ಯೂ ಏನಾಗುತ್ತೆ? ಇಂಟು 100 ಮಾಡಿದ್ರೆ ಒಳಗಡೆ 100 ಆಯಿತು, ಈ ಕಡೆ 11 9 99 1 ಉಳಿತು. ಇದ್ರ ಫ್ರಾಕ್ಷನ್ ವ್ಯಾಲ್ಯೂ ಏನಾಯಿತು? ಇದು ಫ್ರಾಕ್ಷನ್ ಟು ಪರ್ಸೆಂಟೇಜಲ್ಲಿ ಏನಾಗುತ್ತೆ? 9 1/11% ಆಗುತ್ತೆ. ಇದಕ್ಕೆ ಇನ್ನೂ ಕಂಟಿನ್ಯೂ ಆಗಿ ಭಾಗ ಹೊಡೆದ್ರೆ ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ, ಇದಕ್ಕೂ ಭಾಗ ಹೋಗಲ್ಲ ಅಂತೇಳಿ ಒಂದು 0 ಕೊಟ್ಟು ಮತ್ತೊಂದು 0 ತೊಗೊಂಡ್ವಿ, 11 9 99 ಈ ರೀತಿ ಇದರ ವ್ಯಾಲ್ಯೂ ಏನು ಬಂತು? 9.09% ಅಂತ ಬರುತ್ತೆ. ಈ ರೀತಿ ಬರುತ್ತೆ. ಇದಕ್ಕೆ ಇದರದ್ದು ಸಬ್ ಟೈಪ್ಸ್ 2/11. 2/11 ಅಂದರೆ ಇದು ಇಂಟು 2, ಇದ್ರ ಇಂಟು 2. 9 18 ಪಾಯಿಂಟ್ 9 18 18.88%. ಇದಕ್ಕೆ 3/5 ಮಾಡಿದೆವು ಅಂದ್ರೆ 9 27.27%. ಅದನ್ನು 4/5 ಮಾಡಿದೆವು 9 36.36%. ಈ ರೀತಿ ಆಗ್ತಾ ಹೋಗುತ್ತೆ. 1/11 ಮುಗೀತು, ಇಲ್ಲಿ ಮಟ್ಟ ಮುಗೀತು. ಇವಾಗ ನಮ್ಗೆ ಉಳಿದಿರೋದು 1/12 ಒಂದು ಇಂಪಾರ್ಟೆಂಟ್ ಐತೆ. ಅದು ಬಿಟ್ಟರೆ 1/15 ಒಂದು ಇಂಪಾರ್ಟೆಂಟ್ ಐತೆ. ಅವೆರಡು ಇಂಪಾರ್ಟೆಂಟ್ ಇದಾವೆ. ಬಿಟ್ಟರೆ ಎಲ್ಲ ಕಂಪ್ಲೀಟ್ ಫ್ರಾಕ್ಷನ್ ಟು ಪರ್ಸೆಂಟೇಜ್ ಕನ್ವರ್ಷನ್ ವ್ಯಾಲ್ಯೂ ಕಂಪ್ಲೀಟಾಗಿ ಮುಗೀತು. ಇದಿಷ್ಟು ನೋಟ್ ಮಾಡಿಕೊಡ್ರಿ ಕರೆಕ್ಟಾಗಿ, ಎಲ್ಲ ಸ್ಕ್ರೀನ್ಶಾಟ್ ತೊಗೊಳ್ರಿ. ಈ ಥರ ಅಪ್ ಮಾಡ್ಕೆ ಈ ಕಡೆ ಬರ್ರಿ. ನಾವೆರಡು ಉಳಿದವ ಇವಾಗ ಅಷ್ಟೇ. ಯಾವುದ್ಯಾವುದು ಎರಡು ಉಳ್ಕೋದಿನ ಒಬ್ಬೊಬ್ರು ಸುಮ್ಮನೆ 20 ಮಟ 1/20 ಮಟ ಓದಿಸ್ತಾರೆ. ಅಷ್ಟು ಇಂಪಾರ್ಟೆಂಟೇ ಇಲ್ಲ ಅದು. ಸುಮ್ಮನೆ ಖಾಲಿ ಟೈಮ್ ಅಷ್ಟು ನೆನ್ಪಿಟ್ಕೊಳ್ಳೋಕ್ಕೂ ಆಗಂಗಿಲ್ಲ, ನೆನ್ಪು ಉಳಿಯೋದು ಇಲ್ಲ. ನೀವು ಕ್ಯಾಲ್ಕುಲೇಷನಲ್ಲಿ ಅತಿ ಜಾಸ್ತಿ ನೆನ್ಪಿಟ್ಕೊಳಕ್ಕೆ ಕುಂತ್ರೆ ನೆನ್ಪು ಉಳಿಯೋದು ಇಲ್ಲ. ಇದನ್ನು ಒಂದು 2-3 ಸತಿ ಬರೆದ್ರೆ ನಿಮ್ಗೆ ಕಂಪ್ಲೀಟ್ ನೆನ್ಪು ಉಳಿತದೆ. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ರಿ. ಇನ್ನು 2 ವ್ಯಾಲ್ಯೂ ಅದಾವೆ, ಎಷ್ಟು ಬರ್ಕೊಂಡ್ಬಿಡೋಣ. ಇವಾಗ ಯಾವುದಾಯಿತು? 1/11 ಮಟ ಉಳಿತು. ಇವಾಗ 1/12 ಒಂದು ಬೇಕು. 1/12 ಒಂದು ಬೇಕು, 1/15 ಒಂದು ಬೇಕು. ಇಂಪಾರ್ಟೆಂಟ್ ಇದಾವೆ ಎರಡು. 1/12 1/15. 1/16 ಅಂತೂ ಇಲ್ಲಿ ಬರೆದಿದ್ದೀವಿ, ಅದರದ್ದೇನು ಅವಶ್ಯಕತೆ ಇಲ್ಲ. 1/12 ಓಕೆ. 1/12 ಅಂದರೆ 100 ಇಟ್ಕೊಂಡು ಒಳಗಡೆ ಡಿವೈಡೆಡ್ ಬೈ 12 ಮಾಡಿದೀವಿ ಅಂತಂದ್ರೆ ಅದು 1/12 ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ. ಅಂದರೆ 1/12 ಇಂಟು 100 ಮಾಡ್ತೀವಿ. ಇಲ್ಲಿ ಇಂಟು 100 ಮಾಡಿ ಅದು ಏನು ವ್ಯಾಲ್ಯೂ ಬರ್ತಲ್ಲ ಅದ್ರ ಮುಂದೆ ಪರ್ಸೆಂಟೇಜ್ ಬರಿತೀವಿ. ಅದು ಪರ್ಸೆಂಟೇಜ್ ಕನ್ವರ್ಟ್ ಆಗುತ್ತೆ ಫ್ರಾಕ್ಷನಿಂದ. ಇದಕ್ಕೆ 12 8 96. 1/12 12 8 96. 4 ಉಳಿತು. ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ. 12 3 36. 4 ಉಳಿತು. ಮತ್ತು ಪಾಯಿಂಟ್ ಕೊಟ್ಟು 0 ತೊಗೊಂಡ್ವಿ. 33 ಹಾಕುವಂತ ಹೋಗುತ್ತೆ. ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? 1/12 8.33%. ಇದನ್ನೇ ನಾರ್ಮಲ್ ಫ್ರಾಕ್ಷನಲ್ಲಿ ಬರೆದಾಗ ಏನಾಗುತ್ತೆ? 8 ಮೇಲ್ಗಡೆ 8 ಉಳಿದಿತ್ತು. ಮತ್ತು 8 4/3 4/12 ಉಳಿದು. 4/12 4 ಅಂದರೆ 4 3 1/3 1/3%. ಇಲ್ಲೇ ನೋಡ್ರಿಲ್ಲ, 0.33 ಅಂದರೆ 1/3%.
0.33 ಅಂದರೆ ಏನು ವ್ಯಾಲ್ಯೂ ಎಲ್ಲೈತೆ? 33.33 ಬರ್ತೀವಿ, 2 0 ಮುಂದೆ ಹೋಯ್ತು, ಅದೇ 2 ಪಾಯಿಂಟ್ ಇಲ್ಲಿಂದ ತೊಗೊಂಡು 1/3 ಬರ್ತೀವಿ ಅಷ್ಟೇ, ಇದೇ ವ್ಯಾಲ್ಯೂ ಇಲ್ಲಿ. ನೆಕ್ಸ್ಟ್ 1/15 ಒಂದು ಇಂಪಾರ್ಟೆಂಟ್ ಅದು. 1/15 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ವ್ಯಾಲ್ಯೂ ಬರುತ್ತೆ. 1/15 ಇಂಟು 100, 15 ಒಳಗಡೆ 100, 15 ಹೊರಗಡೆ ಬಂತು, 15 6 90, 6 ಬತ್ತು, ಕೆಳಗಡೆ ಎಷ್ಟು ಉಳಿತು? 10 ಉಳಿತು. ಇದೇನಾಗುತ್ತೆ ಫ್ರ್ಯಾಕ್ಷನಲ್ಲಿ? 6 10/15 ಅಂದರೆ 5 2 5 3 6 2/3%. ಇದು ಒಂದು. ಆಮೇಲೆ ಇನ್ನೊಂದು, ಇವೆರಡು ಕನ್ಫ್ಯೂಸ್ ಆಗ್ತಿರ್ತವೆ ಯಾವಾಗಲೂ. ಇನ್ನೊಂದು ಯಾವುದದು? ಇದು ಒಂದು, ಆಮೇಲೆ 1/6 ಇಲ್ಲದು ಇದು ಒಂದು. ಇವೆರಡು ಕನ್ಫ್ಯೂಸ್ ಆಗ್ತಿರ್ತಾವೆ. ಇವೆರಡು ಕಂಪಲ್ಸರಿ ಸೈಡ್ ಬೈ ಸೈಡ್ ಇಟ್ಕೊಂಡು ನೆನ್ಪು ಮಾಡ್ಕೊಳ್ತು. ಕೆಳಗಡೆ ದೊಡ್ಡ ವ್ಯಾಲ್ಯೂ ಇದ್ದಾಗ ಮೇಲ್ಗಡೆದು ಇದು ಸಣ್ಣ ವ್ಯಾಲ್ಯೂ ಬರುತ್ತೆ, ಕೆಳಗಡೆ ಸಣ್ಣ ವ್ಯಾಲ್ಯೂ ಇದ್ದಾಗ ಮೇಲ್ಗಡೆದು ದೊಡ್ಡ ವ್ಯಾಲ್ಯೂ ಬರುತ್ತೆ. ಇವೆಲ್ಲ ನಿಮ್ಮದು ಕ್ವಶನ್ ಬಿಡಿಸುವಾಗ ಬಂದೇ ಬರ್ತಾವೆ, ಇವೆಲ್ಲ ಇಂಪಾರ್ಟೆಂಟ್ ಅದಾವೆ. 1/15 ಆಯಿತು. 1/15 ಮತ್ತು ನೀವು 2/15 ಅದೆಲ್ಲ ಮಾಡ್ಕೊಂಡು ಕೊಡ್ಬೋದು. ಇದು 2/3 ಅಂತಂದರೆ 1/3 ವ್ಯಾಲ್ಯೂ ಏನಾಯಿತು? 33.33%. 333% ಆಗುತ್ತೆ. 2/3 ಅಂದರೆ 66%. ಇದನ್ನೇ ಯಾವ ರೀತಿ ಬರಿಬೋದು? ಇದಕ್ಕೆ ಇನ್ನೊಂದು ಸತಿ ಈಸ್ ಈಕ್ವಲ್ ಟು ಸಬ್ ಟೈಪ್ಸ್ ಆಗಿ 2/3 ಅಂದರೆ 0.66%. ಇದು ಕೂಡ ಕನ್ಫ್ಯೂಸ್ ಆಗ್ತೈತೆ ನೋಡ್ರಿ. ಇಲ್ಲಿ 2/3 66.66%, ಬಟ್ 6.66% ಅಂತ ಕೊಟ್ಟಾಗ ಅದು 1/15 ವ್ಯಾಲ್ಯೂ ಆಗುತ್ತದು. 6.66 ಅಂದರೆ 1/15 ವ್ಯಾಲ್ಯೂ. ಇಷ್ಟು ನೆನ್ಪಿಟ್ಕೊಡ್ರಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಭಾಳ ಇಂಪಾರ್ಟೆಂಟ್ ಇರೋದು ಯಾವ್ದು ನೆನ್ಪಿಡಲೇಬೇಕಾಗಿರೋದು. ಒಂದು, ಇದು ನೆನ್ಪಿಡಲೇಬೇಕು, 1/2 ವ್ಯಾಲ್ಯೂ ಅಂತ ಗೊತ್ತಿರುತ್ತೆ. ಇದು ಕಂಪಲ್ಸರಿ 1/4 ಗೊತ್ತಿರಬೇಕು, 3/4 ಅಂತ ಗೊತ್ತಿರಬೇಕು. 1/8 3 ವೇರಿಯಂಟ್ ಅದಾವೆ. 12.5%, 37.5%, 62.5% ಮತ್ತು 87.5%. ಇದೆಲ್ಲ ನೆನಪಿರಲೇಬೇಕು. 1/16 ವ್ಯಾಲ್ಯೂ ಇದು ಕೂಡ ಕಂಪಲ್ಸರಿ ನೆನಪಿರಬೇಕು. ಇವು ಅಂತೂ ಫುಲ್ ಕನ್ಫ್ಯೂಸ್ ಆಗ್ತಿರ್ತವೆ. 1/9 ಅಥವಾ 1/11 ಯಾವುದು 1/9 ಇದ್ದಾಗ ಇದ್ರ ಉಲ್ಟಾ 11.11 ಬರ್ತೈತೆ. 1/11 ಇದ್ದಾಗ 9.09 ಬರ್ತೈತೆ. 11 ಇದ್ದಾಗ 9, 9 ಇದ್ದಾಗ 11 ಬರ್ತಿರ್ತದೆ. ಕನ್ಫ್ಯೂಸ್ ಆಗ್ತಿರ್ತೈತೆ. ಇದು ಕೂಡ ಕಂಪಲ್ಸರಿ ನೆನಪಿರಬೇಕು. ಮೇನ್ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಜಾಸ್ತಿ ಬರೋದು ಮತ್ತು ನಾವು ಇಲ್ಲಿ ಫ್ರಾಕ್ಷನ್ ಕನ್ವರ್ಷನ್ದು ತಪ್ಪಾಗಿಡೋದು ಯಾವುದಂದ್ರೆ ಇದೇ ವ್ಯಾಲ್ಯೂ. ಇದು 16 1/6 16 2/3 ಐತಲ್ಲ, ಇದನ್ನು ನಾವೇನು ಹಿಡಿತೀವಿ 1/15 ವ್ಯಾಲ್ಯೂ 6 2/3 ಇಟ್ಕೊಂಡು ಮಿಸ್ಟೇಕ್ ಮಾಡ್ತಿರ್ತೀವಿ. ಇವೆರಡು ಕನ್ಫ್ಯೂಸ್ ಆಗ್ತಿರ್ತಾವೆ. ಇವೆರಡು ಕಂಪಲ್ಸರಿ ಇಂಪಾರ್ಟೆಂಟ್ ಅದು. ಆಮೇಲೆ ಈ ವ್ಯಾಲ್ಯೂವನ್ನು ಇನ್ನೂ ಬಿಡಿಸಿ ಬರೆದಾಗ ಇದೇನಾಗುತ್ತೆ 6.66% ಆಗುತ್ತೆ. ಅದೇ 2/3 ವ್ಯಾಲ್ಯೂ ಏನಾಗುತ್ತೆ 66.66% ಅದ. ಇದು ಕೂಡ ಕನ್ಫ್ಯೂಸ್ ಆಗ್ತಿರ್ತದೆ. ಇದು ಕೂಡ ಇಂಪಾರ್ಟೆಂಟ್ ಆಯ್ತು. ಇಟ್ಟು ಫ್ರಾಕ್ಷನ್ದಿಂದ ಪರ್ಸೆಂಟೇಜ್ ಕನ್ವರ್ಷನ್ ಗೊತ್ತಿರಬೇಕು. ಇವಾಗ ಯಾವುದೋ ಒಂದು ಇದಿಷ್ಟು ಆಯ್ತು ಅಂತ ಅನ್ಕೋತೀನಿ. ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ ನೀವು. ಇದೊಂದು ಸ್ಕ್ರೀನ್ಶಾಟ್ ತಗೊಳ್ರಿ, ಇಂಪಾರ್ಟೆಂಟ್ ಆಯ್ತು. ಓಕೆ, ನೆಕ್ಸ್ಟ್ ಫ್ರ್ಯಾಕ್ಷನಿಂದ ಪರ್ಸೆಂಟೇಜ್ದು ಗೊತ್ತಾಯ್ತು. ಇವಾಗ ಪರ್ಸೆಂಟೇಜಿಂದ ಫ್ರ್ಯಾಕ್ಷನ್ ಯಾವ ರೀತಿ ಕನ್ವರ್ಟ್ ಮಾಡಬೇಕು. ಇವಾಗ 1% ಕೊಟ್ಟಿರ್ತಾನೆ 62.5%. ಇದನ್ನು ಫ್ರ್ಯಾಕ್ಷನಾಗಿ ಕನ್ವರ್ಟ್ ಮಾಡಿರಿ ಅಂತೇಳಿ. ಈ ಪರ್ಸೆಂಟೇಜ್ದು ವ್ಯಾಲ್ಯೂ ಏನೈತೆ? ಪರ್ಸೆಂಟೇಜ್ ಅಂದರೆ 100. 62.5 ಡಿವೈಡೆಡ್ ಬೈ 100. ಈ 0.5 ಹೊರಗಡೆ ತೊಗೊಳ್ಳೋಣ. ಹೊರಗಡೆ ತೊಗೊಂಡಾಗ ಇದಕ್ಕೆ ಏನು ಬರಿತೀವಿ? ವಾಪಸ್ ಮತ್ತೆ 8 ಡಿವೈಡೆಡ್ ಬೈ 100 ಆಗುತ್ತೆ. ಈ 0.5 ಇರೋದು ಇದರ ತೆಗೆದಿವಿ ಅಂದರೆ ಡಿವೈಡೆಡ್ ಬೈ ಈ ಕಡೆ 100 ಆಗುತ್ತೆ. ಇವಾಗ 25ರಿಂದ ಭಾಗ ಹಾಕೋಣ. 25 625. ಯಾಕಂದರೆ 25 ಸ್ಕ್ವೇರ್ ವ್ಯಾಲ್ಯೂ ಗೊತ್ತಂದ್ರೆ 25 625. 25 4 25 ಡಿವೈಡೆಡ್ ಬೈ 4 ಬಂತು. ಇದನ್ನು 5 5 2 5/8. 5/8 ವ್ಯಾಲ್ಯೂ ಏನೈತೆ 62.5%. ಬೇಕಾದ್ರೆ ಕನ್ವರ್ಷನ್ ಮಾಡಿ ನೋಡ್ರಿ. 5/8 ಇಂಟು 100. 5/8 ಇಂಟು 100 ಅಂದರೆ 500 ಡಿವೈಡೆಡ್ ಬೈ 8 ಐತೆ. 8 8 48. 8 48 ಹೋಯ್ತು ಅಂದರೆ 2 ಉಳಿತು, 20 ಆಯಿತು. 8 2 16, 4 ಉಳಿತು. ಪಾಯಿಂಟ್ ಕೊಟ್ಟಿಗೆ 0 ತೊಗೊಂಡ್ವಿ. 8 5 40, 40 0 0 ಅಂದರೆ ಇದರ ವ್ಯಾಲ್ಯೂ ಅಷ್ಟು 62.5%. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಸಾರ್ಟ್ಸ್ ಮತ್ತು ಇಂಡೈಸಸ್ ಆ್ಯಂಡ್ ಇಂಡೈಸಸ್. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾರ್ಟ್ಸ್ ಮತ್ತು ಇಂಡೈಸಸ್. ಇಂಡೈಸಸ್ ಅಂತಂದ್ರೆ ಏನು, ಸಾರ್ಟ್ಸ್ ಅಂತಂದ್ರೆ ಏನು? ಇಂಡೈಸಸ್ ಅಂತಂದ್ರೆ ಏನು ಮೊದಲು ನೋಡೋಣ. ಇಂಡೈಸಸ್ ಅಂತಂದರೆ ಈ
ಯಾವುದೇ ಒಂದು ನಂಬರ್ ಇರಲಿ, ಆ ನಂಬರನ್ನು ಸೆಲ್ಫ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಮಾಡ್ತಾ ಹೋದಾಗ ಪವರ್ ಇನ್ಕ್ರೀಸ್ ಆಗಿ ಹೋಗುತ್ತೆ. ಆ ಪವರ್ ರೂಪದಲ್ಲಿ ರಿಪ್ರೆಸೆಂಟೇಷನ್ ಮಾಡೋದನ್ನೇ ಏನಂತ ಕರೀತಾರೆ, ಇಂಡೈಸ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಇದರ ಡೆಫಿನೇಷನ್ ಏನಾಗುತ್ತೆ ಅಂತಂದರೆ, ಸೆಲ್ಫ್ ಮಲ್ಟಿಪ್ಲಿಕೇಶನ್ ಆಫ್ ನಂಬರ್ by which power increases or decreases, ಪವರ್ ಇನ್ಕ್ರೀಸ್ ಆಗ್ತೈತಿ ಅಥವಾ ಡಿಕ್ರೀಸ್ ಆಗ್ತೈತಿ. ಇದರದ್ದು ಒಂದು ಎಕ್ಸಾಂಪಲ್ ನೋಡೋಣ. ಈಗ 2 ಐತಿ, ಇಂಟು 2 ಇಂಟು 2 ಇಂಟು 2 ಮಾಡ್ತಾ ಹೋದಾಗ ಇದೇ ರೀತಿ ನಾವು ಬರೀತಾ ಹೋಗಲ್ಲ. ಇದಕ್ಕೆ ಯಾವ ರೀತಿ ಬರ್ತೀವಿ ಅಂದರೆ, ಒಂದು ಸತಿ 2 ಅದ 2 ಬರ್ತೀವಿ. ಬಟ್ ಇದನ್ನು ಇಂಟು 2 ಮಾಡಿದಾಗ 1 2 3 4 4 ಸತಿ ಮಾಡಿದ್ದೀವಿ ಅಂತೇಳಿ 4 ಪವರ್ ಬರೆದು ಬಿಡ್ತೀವಿ. ಇದನ್ನೇನು ಕರೀತಾರೆ, ಇಂಡೈಸ್ ಅಂತ ಕರೀತಾರೆ. ಇದರದ್ದು ಕೆಲವೊಂದು ರೂಲ್ಸ್ಗಳಿದ್ದಾವೆ. ರೂಲ್ಸ್ಗಳು ಯಾವ ರೀತಿ ಇದಾವೆ ಅಂತಂದರೆ, ಫಸ್ಟ್ ರೂಲ್ ಏನೈತೆ, a ಟು ದಿ ಪವರ್ ಆಫ್ m ಇತ್ತು ಇಂಟು a ಟು ದಿ ಪವರ್ ಆಫ್ n ಇತ್ತಂತಂದರೆ ಇದೇನಾಗುತ್ತೆ, a m ಪ್ಲಸ್ n ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಇಲ್ಲೇ ಬರೀತೀನಿ. 2 ಟು ದಿ ಪವರ್ ಆಫ್ 3 ಇತ್ತು ಇಂಟು 2 ಟು ದಿ ಪವರ್ ಆಫ್ 4 ಇತ್ತಂತಂದರೆ ಇದೇನಾಗುತ್ತೆ ಅಂದರೆ 2 ಟು ದಿ ಪವರ್ ಆಫ್ ಇವೆರಡು ಮೇಲ್ಗಡೆ ಇರೋ ಪವರ್ ಆ್ಯಡ್ ಆಗ್ತವೆ. 3 + 4 7 ಆಗುತ್ತೆ ಇದರ ಆನ್ಸರ್. ಅಂದರೆ ಇದರ ಬೇಸ್ ಸೇಮ್ ಇತ್ತು, ಪವರ್ ಅಷ್ಟೇ ಚೇಂಜ್ ಇತ್ತಂದರೆ ಬೇಸ್ ಸೇಮ್ ಇತ್ತು. ಇಲ್ಲಿ ನೋಡ್ರಿ, ಎ ಐತಿಲ್ಲ, ಎ ಎರಡು ಸೇಮ್ ಕಡೆ ಐತೆ, ಅದಕ್ಕೋಸ್ಕರ ಪವರ್ ಅಷ್ಟೇ ಚೇಂಜ್ ಐತೆ. ಪವರ್ 3 4 ಅದು, ಅದಕ್ಕೋಸ್ಕರ ಪವರ್ ಆ್ಯಡ್ ಆಗಿತ್ತು, ಬೇಸ್ ಅದೇ ಉಳಿತೈತೆ. ಇದು ಒಂದನೇ ರೂಲ್. ಎರಡನೇ ರೂಲ್ ಏನೈತೆ ಅಂತಂದರೆ, ಪವರ್ a ಟು ದಿ ಪವರ್ ಆಫ್ m ಇತ್ತು, ಅದ್ರ ಬ್ರಕೆಟ್ದ ಮೇಲ್ಗಡೆ a ಟು ದಿ ಪವರ್ ಆಫ್ n ಇತ್ತಂತಂದರೆ ಇದೇನಾಗುತ್ತೆ, a ಟು ದಿ ಪವರ್ ಆಫ್ m ಇಂಟು n ಆಗುತ್ತೆ. ಇದರ ಎಕ್ಸಾಂಪಲ್ ನೋಡೋಣ. ಇದೇ ಸೇಮ್ ಎಕ್ಸಾಂಪಲ್. 2 ಟು ದಿ ಪವರ್ ಆಫ್ 3 ಇತ್ತು, ಹೋಲ್ ಟು ದಿ ಪವರ್ ಆಫ್ 4 ಇತ್ತಂದರೆ ಇದೇನಾಗುತ್ತೆ, ಈ ಪವರ್ ಇದ್ರ ಜೊತೆ ಮಲ್ಟಿಪ್ಲೈ ಆಗಿ 2 ಟು ದಿ ಪವರ್ ಆಫ್ 12 ಆಗ್ತೈತಿ. ಅದೇ ಇಲ್ಲಿ ಎರಡನೇ ಎಕ್ಸಾಂಪಲ್. ಥರ್ಡ್ದು ರೂಲ್ ಏನೈತೆ, ಇವೆಲ್ಲ ನೆನ್ಪಿಟ್ಕೊಳ್ಬೇಕು ನೀವು. ಥರ್ಡ್ ಏನೈತೆ, ಇದೇ ಸೇಮ್. a ಟು ದಿ ಪವರ್ ಆಫ್ m ಇತ್ತು ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಇತ್ತಂದರೆ ಇದೇನಾಗುತ್ತೆ, a ಟು ದಿ ಪವರ್ ಆಫ್ m ಮೈನಸ್ n ಆಗುತ್ತೆ. ಮಲ್ಟಿಪ್ಲಿಕೇಶನ್ ಇದ್ದಾಗ ಪ್ಲಸ್, ಡಿವಿಷನ್ ಇದ್ದಾಗ ಮೈನಸ್. ಮಲ್ಟಿಪ್ಲಿಕೇಶನ್ ಇದ್ದಾಗ ಪ್ಲಸ್, ಡಿವಿಷನ್ ಇದ್ದಾಗ ಮೈನಸ್. ಇದ್ರದ್ದು ಎಕ್ಸಾಂಪಲ್ ನೋಡೋಣ. ಇಲ್ಲೇ ಎಕ್ಸಾಂಪಲ್ ಸೇಮ್ ಇದೆ. ಎಕ್ಸಾಂಪಲ್ ತೊಗೊಳ್ರಿ. 2 ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ ಮೇಲೆ 4 ತೊಗೊಳ್ಳೋಣ, ಕೆಳಗಡೆ 3 ತೊಗೊಳ್ಳೋಣ. ಇದೇನಾಗುತ್ತೆ, 2 ಟು ದಿ ಪವರ್ ಆಫ್ 4 ಮೈನಸ್ 3 ಇಸ್ ಈಕ್ವಲ್ಸ್ ಟು 2ನೇ ಆಗುತ್ತೆ ಇದರ ಆನ್ಸರ್. ಇದೇ ರೀತಿ ಫೋರ್ತ್ ಇನ್ನೊಂದು ಐತೆ. ಫೋರ್ತ್ ಏನಾಗತ್ತಂತಂದರೆ, ಯಾವುದೇ ಪವರ್, ಈಗ a ಟು ದಿ ಪವರ್ ಆಫ್ ಮೈನಸ್ n ಇತ್ತಂತಂದರೆ ಇದೇನಾಗುತ್ತೆ, a ಟು ದಿ ಪವರ್ ಆಫ್ ಮೈನಸ್ n ಇರೋದು ಏನಾಗುತ್ತೆ, 1 ಬೈ a ಟು ದಿ ಪವರ್ ಆಫ್ ಮೈನಸ್ n ಇರೋದು ಪ್ಲಸ್ n ಆಗುತ್ತೆ. ಇದನ್ನು ಈ ರೀತಿ ಕೂಡ ಬರಿಬೋದು, ಅಥವಾ 1 ಬೈ a ಟು ದಿ ಪವರ್ ಆಫ್ n ಅಂತ ಕೂಡ ಬರಿಬೋದು. ಎಕ್ಸಾಂಪಲ್ ನೋಡ್ರಿ. ಇವಾಗ a ಬದಲಿ 2 ತೊಗೊಂಡಿವಲ್ಲ, 2 ಟು ದಿ ಪವರ್ ಆಫ್ ಮೈನಸ್ 3 ಐತಿ. ಇದು ಎಕ್ಸಿಸ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರದ್ದು ನಾವು ಬರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಯಾವ ರೀತಿ ಬರಿತೀವಿ ಅಂತಂದರೆ 1 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3 ಅಂತ ಬರಿತೀವಿ, ಅಥವಾ 1 ಡಿವೈಡೆಡ್ ಬೈ 2 ಕ್ಯೂಬ್ ಅಂತ ಬರಿತೀವಿ. ಇದ್ರದ್ದು ವ್ಯಾಲ್ಯೂ 1/8 ಆಗುತ್ತೆ. ಈ ರೀತಿ ಇದು ಪಟ್ನೆ ನಿಮ್ಮ ತಲೆಯಲ್ಲಿ ಬಂದರೂ ಬೀಳಬೇಕು. 2 ಟು ದಿ ಪವರ್ ಆಫ್ ಮೈನಸ್ 3 ಅಂದರೆ 2 ಕ್ಯೂಬ್ ಅಂದರೆ 8, ಮೈನಸ್ ಇತ್ತಂದರೆ ಅದು 1/8 ಆಗಿಬಿಡುತ್ತೆ ಅಷ್ಟೇ. ಇದೊಂದು ಗೊತ್ತಿರಬೇಕು. ಇದೊಂದು ರೂಲ್. ಇನ್ನೊಂದು ಫಿಫ್ತ್ ರೂಲ್ a ಟು ದಿ ಪವರ್ ಆಫ್ m ಇತ್ತು, ಸಣ್ಣ ಬ್ರಕೆಟ್ n ಇತ್ತು, ದೊಡ್ಡ ಮತ್ತು ಇನ್ನೊಂದು ಬ್ರಕೆಟ್ ಹಾಕಿ p ಇತ್ತಂದ್ರೆ ಪ್ರತಿಯೊಂದು ಪವರ್ ಮಲ್ಟಿಪ್ಲೈ ಆಗ್ತಾನೆ ಹೋಗ್ತಾವೆ. ಈಗ ಇದೇನಾಗುತ್ತೆ, a ಟು ದಿ ಪವರ್ ಆಫ್ m n p ಆಗ್ತೈತಿ. ಇದೇ ಸೆಕೆಂಡ್ ರೂಲ್. ಯಾವುದು ಇಲ್ಲಿ ಐತಿಲ್ಲ, ಸೆಕೆಂಡ್ ರೂಲೇ ಇಲ್ಲಿ ಹೇಳ್ತಾರೆ ಇದನ್ನು. ಇದೇನಾಗ್ತೈತಿ, 2 ಟು ದಿ ಪವರ್ ಆಫ್ 3 ಇತ್ತು, ಹೋಲ್ ಟು ದಿ ಪವರ್ ಆಫ್ 4 ಇತ್ತು, ಅದರ ಹೊರಗಡೆ ಪವರ್ 5 ಇತ್ತು ಅಂತಂದರೆ ಇದೇನಾಗುತ್ತೆ, 3 2 4 3 12 12 ಇಲ್ಲಿ 60, 2 ಟು ದಿ ಪವರ್ ಆಫ್ 60 ಆಗುತ್ತೆ. ಇದು ಒಂದು ನೆನಪಿರ್ಬೇಕು ನಿಮ್ಗೆ. ಇವು 5 ರೂಲ್ ನಿಮಗೆ ಬಾಯ್ಟ್ ಇರಲೇಬೇಕು. 5 ರೂಲ್ ಭಾಳ ಇಂಪಾರ್ಟೆಂಟ್ ರೂಲ್ ಆಗಿದ್ದಾವೆ. ಇದರ ಜೊತೆಗೆ ಇನ್ನೊಂದು ಪವರ್ ಈಕ್ವಾಲಿಟಿ ರೂಲ್ ಅಂತೇಳಿ ಒಂದು ಬರುತ್ತೆ. ಪವರ್ ಈಕ್ವಾಲಿಟಿ ರೂಲ್ ಅಂತಂದರೆ, ಒಂದು ಸೆಕೆಂಡ್, 6th ರೂಲ್ ಅದು ಪವರ್ ಈಕ್ವಾಲಿಟಿ ರೂಲ್. 6th ರೂಲ್ ಪವರ್ ಈಕ್ವಾಲಿಟಿ ರೂಲ್ ಅಂದರೆ a ಟು ದಿ ಪವರ್ ಆಫ್ m ಈಸ್ ಈಕ್ವಲ್ಸ್ ಟು a ಟು ದಿ ಪವರ್ ಆಫ್ n ಇತ್ತಂದರೆ ಇವಾಗ ಏನಾಗುತ್ತೆ, ಅದು m ಈಸ್ ಈಕ್ವಲ್ಸ್ ಟು n ಆಗುತ್ತೆ. ಇದರ ಅರ್ಥ ಏನು, ಎಕ್ಸಾಂಪಲ್ ತಗೊಳ್ಳೋಣ. ಇವಾಗ 2 ಟು ದಿ ಪವರ್ ಆಫ್ x ಇತ್ತು ಈಸ್ ಈಕ್ವಲ್ಸ್ ಟು 2 ಟು ದಿ ಪವರ್ ಆಫ್ y ಇತ್ತು ಅಂದ್ಕೊಡ್ರಿ. ಎರಡರದ್ದು ಬೇಸ್ ಎರಡೇ ಅದ, ಹಂಗಿನ ಮೇಲೆ x ಈಸ್ ಈಕ್ವಲ್ಸ್ ಟು y ಆಗ್ತೈತಿ. ಇದೇ ಅರ್ಥ ಇಲ್ಲಿ ಕೊಡ್ತಾ ಇರೋದು. ಇದು ಮೇನ್ಲಿ ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇಂಪಾರ್ಟೆಂಟ್ ಐತೆ. ಫಾರ್ ಎಕ್ಸಾಂಪಲ್ ಇವಾಗ 2 ಟು 32 ಬಂತು ಇಂಟು 50 ಬೇಡ,
32 ಇಂಟು 64 ಈಸ್ ಈಕ್ವಲ್ಸ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದ. ಎಕ್ಸ್ದು ವ್ಯಾಲ್ಯೂ ಕಂಡುಹಿಡಿದೆ ಅಂತ ಕ್ವಶನ್ ಬರ್ತದೆ ಅಪ್ರಾಕ್ಸಿಮೇಷನಲ್ಲಿ, ಇದು ಸಾರಿ ಸಿಂಪ್ಲಿಫಿಕೇಷನಲ್ಲಿ. ಅವಾಗ ಏನು ಮಾಡ್ತೀರಾ, 32ಅನ್ನು 2 ಟು ದಿ ಪವರ್ ಆಫ್ 5 ಬರಿಬೋದು, ಇಂಟು 64ಅನ್ನು 2 ಟು ದಿ ಪವರ್ ಆಫ್ 6 ಬರಿಬೋದು. ಇದೇನಾಗುತ್ತೆ, ಈಸ್ ಈಕ್ವಲ್ಸ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಐತೆ. ಇವಾಗ ಏನಾಗುತ್ತೆ, ಎಲ್ಲ ಬೇಸ್ ಸೇಮ್ ಅದಾವ, ಅದಕ್ಕೋಸ್ಕರ ನಾವೇನು ಬರಿಬೋದು, ಎಕ್ಸ್ ಈಸ್ ಈಕ್ವಲ್ಸ್ ಟು 5 ಇಂಟು ಇರೋದ್ರಿಂದ ಪ್ಲಸ್ ಆಗುತ್ತೆ 6 ಆಗುತ್ತೆ, ಎಕ್ಸ್ ಈಸ್ ಈಕ್ವಲ್ಸ್ ಟು 11. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದರ ಮೇಲೆ ಕೂಡ ಒಂದು 10-12 ಕ್ವಶನ್ಸ್ಗಳು ನಾವು ಸಾಲ್ವ್ ಮಾಡೋಣ ಪವರ್ ಕಂಪ್ಯಾರಿಸನ್ ಮೇಲೆ. ಮುಂದೆ ನಾವು ಸಿಂಪ್ಲಿಫಿಕೇಷನಲ್ಲಿ 50 ಕ್ವಶನ್ ಬಿಡಿಸ್ತೀವಲ್ಲ, ಅಪ್ರಾಕ್ಸಿಮೇಷನ್ ಮೇಲೆ ಸಿಂಪ್ಲಿಫಿಕೇಷನ್ ಮೇಲೆ 50-50 ಕ್ವಶನ್ ಬಿಡಿಸ್ತೀವಿ. ಆ ಕ್ವಶನ್ ಬಿಡಿಸುವಾಗ ಇದ್ರ ಮೇಲೆ ಕೂಡ ಕ್ವಶನ್ಸ್ಗಳು ಹಾಕ್ಕೊಂಡು ಸಾಲ್ವ್ ಮಾಡೋಣ. ಬೇಕಿದ್ರೆ ಇನ್ನೊಂದು ಕ್ವಶನ್ ಹಾಕ್ಕೊಡ್ರಿ, ಇಲ್ಲೇ ಇನ್ನೊಂದು ಕ್ವಶನ್ ಹಾಕ್ಕೊಡ್ರಿ. 27 ಇಂಟು 3 ಟು ದಿ ಪವರ್ ಆಫ್ 4 ಇಂಟು 3 ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ಸ್ ಟು 81 ಇಂಟು 3 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 4 ಅಂತ ಬರುತ್ತದೆ. 3 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 5 ಬರುತ್ತದೆ. ಇವಾಗ ಏನೇನಾಗುತ್ತೆ, ಇದನ್ನು ಸಿಂಪಲ್ ಒಂದೇ ಬೇಸಲ್ಲಿ ಬರ್ಕೊಂಡು ಬಿಡ್ಬೇಕು. ಮೊದಲು ನಾವು ಒಂದೇ ಬೇಸಲ್ಲಿ ಏನಾಗುತ್ತೆ, 27 ಐತಿಲ್ಲ, ಇದನ್ನು 3 ಕ್ಯೂಬ್ ಬರಿಬೋದು, ಇಂಟು ಇದು 3 ಟು ದಿ ಪವರ್ ಆಫ್ 4 ಆಯಿತು, ಇಂಟು 3 ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ 1 ಆಯಿತು, ಈಸ್ ಈಕ್ವಲ್ಸ್ ಟು 81ಅನ್ನು ಏನು ಬರಿತೀವಿ, 3 3 9, 9 3 27, 27 3 81 ಅಂದರೆ 3 ಟು ದಿ ಪವರ್ ಆಫ್ 4 ಬರಿತೀವಿ, ಇಂಟು 3 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ 5. ಎಲ್ಲನೂ 3 ಟು ದ ಪವರ್ಗೆ ಬಂತು. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಏನು, ಜಸ್ಟ್ ಪವರ್ ಕಂಪ್ಯಾರಿಸನ್ ಮಾಡೋದು. ಈ ಕಡೆ ಪವರ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋದು, ಈ ಕಡೆ ಪವರ್ ಎಲ್ಲ ಒಂದು ಕಡೆ ಒಂದಕ್ಕೆ ಆಪ್ರೇಷನ್, ಈ ಕಡೆ ಪವರ್ದೆಲ್ಲ ಒಂದೇ ಆಪ್ರೇಷನ್. ಈ ಕಡೆ ಎಲ್ಲ ಮಲ್ಟಿಪ್ಲಿಕೇಶನಲ್ಲಿ ಇರೋದ್ರಿಂದ ಪವರ್ ಎಲ್ಲ ಆ್ಯಡ್ ಆಗ್ತಾವೆ, ಬೇಸ್ ಸೇಮ್ ಇರೋದ್ರಿಂದ ಪವರ್ ಆ್ಯಡ್ ಆಗ್ತಾವೆ. 3 + 4 + ಎಕ್ಸ್ + 1 ಆಯ್ತಿತ್ತು. ನೆಕ್ಸ್ಟ್ ಈ ಕಡೆ ಏನಾಗುತ್ತೆ, 4 + 4 ಆಗುತ್ತೆ, ಡಿವೈಡೆಡ್ ಬೈ ಇರೋದ್ರಿಂದ ಅದು -5 ಆಗುತ್ತೆ. ನಾನು ಆವಾಗಲೇ ಹೇಳಿದೆ a ಟು ದಿ ಪವರ್ ಆಫ್ m ಡಿವೈಡೆಡ್ ಬೈ a ಟು ದಿ ಪವರ್ ಆಫ್ n ಅಂದರೆ ಏನಾಗುತ್ತೆ, a ಟು ದಿ ಪವರ್ ಆಫ್ m - n ಆಗುತ್ತೆ. ಇದೇ ಇಲ್ಲಿ ಹೇಳ್ತಿರೋದು ನಾವು, a ಟು ದಿ ಪವರ್ ಆಫ್ ಏನೇ ಅದೆಲ್ಲ ಕಡೆ ಸೇಮ್, ಇದು ಮೇಲ್ಗಡೆ ಹೋದಾಗ -5 ಆಯಿತು. ಇವಾಗ ನೆಕ್ಸ್ಟ್ ನೋಡಿರಿ, 4 + 4 8 -5 ಅಂತಂದ್ರೆ 3 ಬಂತಿದ್ರ ವ್ಯಾಲ್ಯೂ. ಈ ಕಡೆ ಏನಾಗುತ್ತೆ, 4 + 3 7 7 + 1 8 + x ಆಯಿತು, ಈಸ್ ಈಕ್ವಲ್ಸ್ ಟು 3. 8 + x ಈಸ್ ಈಕ್ವಲ್ಸ್ ಟು 3 ಅಂದರೆ x ಈಸ್ ಈಕ್ವಲ್ಸ್ ಟು ಈ ಕಡೆ ಹೋಗಿ -5 ಬಂತು. ಎಕ್ಸ್ದು ವ್ಯಾಲ್ಯೂ -5, ಎಕ್ಸ್ದು ವ್ಯಾಲ್ಯೂ -5. ಈ ರೀತಿ ಇವುಗಳನ್ನು ನಾವು ಸಾಲ್ವ್ ಮಾಡಬೇಕು. ಇದು ಆಗಿತ್ತು ಇಂಡೈಸಸ್. ಇನ್ನು ಇಂಡೈಸಸ್ ಬಿಟ್ಟು ಇದು ಉಳಿದಿತ್ತಲ್ಲ ಶಾರ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಂಡೈಸಸ್ದು ಇನ್ನೂ ಡಿಸ್ಕಸ್ ಮಾಡೋದೈತೆ. ಇನ್ನು ಫಾರ್ ಎಕ್ಸಾಂಪಲ್ ಇವಾಗ 2 ಟು ದಿ ಪವರ್ ಆಫ್ 1/2 ಇತ್ತು, ಹೋಲ್ ಟು ದಿ ಪವರ್ ಆಫ್ 3/2 ಇತ್ತು. ಇದನ್ನು ನಾವು ಯಾವ ರೀತಿ ಬಿಡಿಸ್ಬೇಕು, ಮಲ್ಟಿಪ್ಲಿಕೇಶನ್ ಆಗ್ತೈತಿ. ಹೋಲ್ ಟು ದಿ ಪವರ್ ಆಫ್ 3/2 ಅಲ್ಲ 2/3 ಇತ್ತಂದ್ರೆ ಪವರಲ್ಲೇ ಭಾಗ ಹೋಗ್ತದೆ. 3/2 ಇತ್ತಂದರೆ ಇದು ಡಿನಾಮಿನೇಟರಲ್ಲಿರೋದ್ರಿಂದ ಇವೆರಡು ಕ್ಯಾನ್ಸಲ್ ಆಗ್ತಾವೆ. ಕ್ಯಾನ್ಸಲ್ ಆಗಿ 2 ಟು ದಿ ಪವರ್ ಆಫ್ 1/3 ಆಗುತ್ತೆ. 2 ಟು ದಿ ಪವರ್ ಆಫ್ 1/3 ಅಂದರೆ ಕ್ಯೂಬ್ ರೂಟ್ ಆಫ್ 2 ಅಂತ ಅರ್ಥ. ಇದು ಎಲ್ಲಿ ಬರ್ತೈತಿ, ಇದು ಶಾರ್ಟ್ಸಲ್ಲಿ ಬರ್ತೈತೆ. ಇದನ್ನು ಶಾರ್ಟ್ಸಲ್ಲಿ ಡಿಸ್ಕಸ್ ಮಾಡೋಣ. ಇವಾಗ ಶಾರ್ಟ್ಸ್ ಡಿಸ್ಕಸ್ ಮಾಡೋಣ. ಶಾರ್ಟ್ಸ್ ಅಂತಂದ್ರೆ ಏನು, ಶಾರ್ಟ್ಸ್ ಅಂತಂದರೆ ಇರ್ರ್ಯಾಷನಲ್ ರೂಟ್ಸ್ಗಳಿಗೆ ಶಾರ್ಟ್ಸ್ ಅಂತ ಕರೀತಾರೆ. ರ್ಯಾಷನಲ್ ರೂಟ್ಸ್ ಬೇರೆ, ಇರ್ರ್ಯಾಷನಲ್ ರೂಟ್ಸ್ ಬೇರೆ. ಇರ್ರ್ಯಾಷನಲ್ ನಂಬರ್ಸ್ಗಳ ಬಗ್ಗೆ ನಾನು ನಂಬರ್ ಸಿಸ್ಟಮಲ್ಲಿ ಹೇಳಿದ್ದೆ. ರ್ಯಾಷನಲ್ ನಂಬರ್ಸ್ ಅಂತಂದರೆ ಆ ನಂಬರ್ಸ್ಗಳು ನಂಬರ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಆ ನಂಬರ್ಸ್ಗಳ ಎಕ್ಸಿಸ್ಟೆನ್ಸ್ ಇರುತ್ತೆ. ಇರ್ರ್ಯಾಷನಲ್ ನಂಬರ್ಸ್ಗಳು ಅಂತಂದರೆ ರೂಟ್ಸ್ಗಳ ವ್ಯಾಲ್ಯೂಗಳು ಕಂಡುಹಿಡಿಯೋಕ್ಕಾಗಂಗಿಲ್ಲ. ಅವು ಜಸ್ಟ್ ಅವು ಯಾವ ರೀತಿ ಇರ್ತಾವೆ ಅಂತಂದರೆ ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ ನಂಬರ್ಸ್ಗಳಾಗಿರ್ತವೆ. ಅದ್ರ ಬಗ್ಗೆ ನಾನು ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವಾಗ ಇಲ್ಲಿ ಹೇಳಕ್ಕೆ ಹೋಗಂಗಿಲ್ಲ. ಶಾರ್ಟ್ಸ್ ಅಂತಂದ್ರೆ ಏನು ಹೇಳಿದೆ ನಾನು, ಇರ್ರ್ಯಾಷನಲ್ ರೂಟ್ಸ್ಗಳಿಗೆ ಶಾರ್ಟ್ಸ್ ಅಂತ ಕರೀತಾರೆ. ಇರ್ರ್ಯಾಷನಲ್ ರೂಟ್ಸ್ಗಳಿಗೆ ಶಾರ್ಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, √2, √3, √5, √7, √15, √19, √22 ಇವೆಲ್ಲ ಏನಾಗ್ತವೆ, ಇರ್ರ್ಯಾಷನಲ್ ರೂಟ್ಸ್ ಆಗ್ತವೆ. ಇವಕ್ಕೆ ಯಾಕೆ ಇರ್ರ್ಯಾಷನಲ್ ಅಂದ್ವಿ ಅಂತಂದರೆ ಇದರ ವ್ಯಾಲ್ಯೂ ಡೆಫಿನೆಟ್ ಆಗಿ ಕಂಡುಹಿಡಿಯೋಕ್ಕಾಗಂಗಿಲ್ಲ. ಇದು ಕಂಟಿನ್ಯೂಯಸ್ ಆಗಿ ಮುಂದೆ ಹೋಗ್ತಾನೆ ಇರ್ತೈತಿ ವ್ಯಾಲ್ಯೂ. ಇವಾಗ ಇದು 1.4141 ಇದೇ ರೀತಿ ಏನೇನೋ 832 ಈ ರೀತಿ ಬರ್ತಾ ಹೋಗ್ತೈತಿ ಇದ್ರ ವ್ಯಾಲ್ಯೂ. ಇದ್ರದ್ದು ವ್ಯಾಲ್ಯೂ ಎಂಡೇ ಆಗಲ್ಲ. ಅದಕ್ಕೋಸ್ಕರ ಇವುಗಳಿಗೆ ಶಾರ್ಟ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ √16, √4 ಇವುಗಳಿಗೆ
ಶಾರ್ಟ್ಸ್ ಅಂತ ಕರೆಯಲ್ಲ. ಇವು ಶಾರ್ಟ್ಸ್ ಅಲ್ಲ, ಇವು ಇರ್ಯಾಷನಲ್ ನಂಬರ್ಸ್ ಅಲ್ಲ. ಬಿಕಾಸ್ √16 ಅಂದರೆ 4, √4 ಅಂತಂದರೆ 2. ಇವುಗಳನ್ನು ನಂಬರಾಗಿ ಕನ್ವರ್ಟ್ ಮಾಡ್ಬೋದು. ಇವುಗಳು ಶಾರ್ಟ್ಸಲ್ಲಿ ಬರೋಂಗಿಲ್ಲ. ಈ ಶಾರ್ಟ್ಸಲ್ಲಿ ಯಾವ್ದು ಬರ್ತವೆ ಆ್ಯಂಡ್ ಯಾವ್ದು ನಂಬರ್ಗಳನ್ನು ಸಿಂಪ್ಲಿಫೈ ಮಾಡೋಕ್ಕಾಗಂಗಿಲ್ಲ ಅಂಥವು ರೂಟ್ಸ್ಗಳಿಗೆ ಇರ್ಯಾಷನಲ್ ರೂಟ್ಸ್ ಅಂತ ಕರೀತಾರೆ, ಅವುಗಳು ಶಾರ್ಟ್ಸಲ್ಲಿ ಬರ್ತವೆ. ಇವುಗಳ ರೀಪ್ರೆಸೆಂಟೇಷನ್ ಯಾವ ರೀತಿ ಇರುತ್ತೈತೆ ಅಂತಂದರೆ √2 ಇದೈತಲ್ಲ, ಈಗ ಸ್ಕ್ವಯರ್ ರೂಟ್ದು ಯಾವಾಗಲೂ ಯಾವ ರೀತಿ ಬರೀಬೇಕು, ಯಾವುದೋ ಒಂದು ನಂಬರ್ದು 1/2 ಪವರ್ 1/2 ಆಗುತ್ತೆ. ಕ್ಯೂಬ್ ರೂಟ್ದು ಏನಾಗುತ್ತೆ a⁻1/3. ಇದೇ ರೀತಿ ಕ್ವಾಡ್ರೇಟ್ ರೂಟ್ದು, ಆಮೇಲೆ ಪೆಂಟಾ ರೂಟ್ದು ಅದೇ ರೀತಿ 1/4 1/5 1/6 ಆಗ್ತಾ ಹೋಗ್ತೈತೆ. ಇದನ್ನು ಯಾವ ರೀತಿ ಬರಿಬೋದು ಅಂದರೆ 2⁻1/2 ಅಂತ ಬರಿಬೋದು. ಅದೇ √5 ಇತ್ತಂದರೆ 5⁻1/2 ಅಂತ ಬರಿಬೋದು. ಕ್ಯೂಬ್ ರೂಟ್ ಆಫ್ 5 ಇತ್ತಂತಂದರೆ 5⁻1/3 ಬರಿಬೋದು. ಕ್ಯೂಬ್ ರೂಟ್ ಆಫ್ 15 ಇದ್ದರೆ 15⁻1/2 ಬರಿಬೋದು ಸ್ಕ್ವೇರ್ ರೂಟ್ ಇತ್ತಂದರೆ. ಅದೇ ಕ್ಯೂಬ್ ರೂಟ್ ಆಫ್ 22 ಇದ್ದರೆ ಇದನ್ನು 22⁻1/3 ಬರಿಬೋದು. ಇವುಗಳ ಶಾರ್ಟ್ಸ್ದ ರೀಪ್ರೆಸೆಂಟೇಷನ್ ಈ ರೀತಿ ಬರಿಬೋದು. ಇವುಗಳ ಮಲ್ಟಿಪ್ಲಿಕೇಶನ್ ಅಡಿಷನ್ ಕೂಡ ಅದೇ ರೀತಿ ಸೇಮ್ ನಾನು ಆವಾಗಲೇ ಹೇಳಿದೆಲ್ಲ. ಇವಾಗ 5 ಇವಾಗ ಯಾವ ರೀತಿ ಆಗತ್ತಂತಂದರೆ √2 ಇಂಟು √22 √3 ಇಂಟು √20 ಕ್ಯೂಬ್ ರೂಟ್ ಆಫ್ 22 ಇಂಟು ಕ್ಯೂಬ್ ರೂಟ್ ಆಫ್ 2 ಈ ರೀತಿ ಇತ್ತಂದರೆ ಇದನ್ನು ಯಾವ ರೀತಿ ಮಾಡಲಾಗತ್ತೆ, ಇವುಗಳನ್ನೆಲ್ಲ ಯಾವ ರೀತಿ ಬರೀತಾರೆ 2⁻1/2 ಇಂಟು 22⁻1/2 ಇಂಟು 3⁻1/2 ಇಂಟು 22⁻1/3 ಇಂಟು ಇದೇನಾಗುತ್ತೆ 2⁻1/3. ಇವುಗಳು ಈ ಥರ ಬರಿಬೋದು. ಇವುಗಳನ್ನು 2 ಎಲ್ಲೆಲ್ಲಿದಾವೆ ಇಲ್ಲಿ ಐತಿ 2 ಇಲ್ಲಿ ಐತಿ 2, ಅದಕ್ಕೋಸ್ಕರ 2 ಒಂದು ಕಡೆ ತೊಗೊಂಡ್ವಿ. ಮೇಲೇನದ 1/2 ಪ್ಲಸ್ 1/3 ಆ್ಯಡ್ ಮಾಡಿದ್ವಿ. ಅದೇ ರೀತಿ ಇಂಟು 22 1/2 ಪ್ಲಸ್ 1/3 ಎರಡು ಕಡೆ ಇರೋದ್ರಿಂದ ಅದನ್ನು ಆ್ಯಡ್ ಮಾಡಿದ್ವಿ ಇಂಟು 3/1/2 ಆಗುತ್ತೆ 3⁻1/2. ಇದರ LCM 6 ಬರ್ತೈತಿ. 3 + 2 5 ಆಯಿತು. 5/2�5/6 ಅಂತ ಬರಿಬೋದು ಇದನ್ನು. ಇಂಟು ಇದು ಕೂಡ 22⁵/6 ಆಗುತ್ತೆ. ಇದು 3⁻1/2 ಆಗುತ್ತೆ. ಈ ರೀತಿ ಬರಿಬೋದು. ಯಾವುದೇ ರೂಟ್ಗಳ ಮಲ್ಟಿಪ್ಲಿಕೇಶನ್ನ ಈ ರೀತಿ ಮಾಡಲಾಗುತ್ತೆ ಶಾರ್ಟ್ಸ್ಗಳದ್ದು. ಇದ್ರದ್ದು ಇನ್ನೂ ಕಂಟಿನ್ಯೂ ಹಂಗೆ ಡಿಸ್ಕಸ್ ಮಾಡ್ತಾ ಹೋದರೆ ಬಹಳ ಕಾನ್ಸೆಪ್ಟ್ ದೊಡ್ಡದೈತೆ. ಫಾರ್ ಎಕ್ಸಾಂಪಲ್ ಈಗ √2 ಐತೆ, √2/3 ಐತೆ, ಅದ್ರ ಕ್ಯೂಬ್ ರೂಟ್ ಇತ್ತಂದರೆ ಇದನ್ನು ಯಾವ ರೀತಿ ಬರೀಲಾಗತ್ತಂತಂದರೆ ಒಳಗಡೆ ಇದನ್ನು ಯಾವ ರೀತಿ ಬರಿಬೋದು, ಒಳಗಡೆ ಇರೋದನ್ನು 2⁻1/2 ಬರಿಬೋದು. ಅದರ ಏನಾಯಿತು 2/3 ಆಯಿತು. ಅದರ ಏನಾಯಿತು 3 ಆಯಿತು. ಇದನ್ನು ನಾನು ಆಗಲೇ ಹೇಳಿದ್ದೆ a⁻m⁴ ಇತ್ತಂದರೆ ಯಾವ ರೀತಿ ಬರಿತೀವಿ ನಾವು a⁻mnp ಅಂತ ಬರಿತೀವಿ. ಇದು 2⁻1/2 ಇಂಟು 2/3 ಇಂಟು 3 ಆಗುತ್ತೆ. 3 ಕ್ಯಾನ್ಸಲ್ 2 ಕ್ಯಾನ್ಸಲ್, ಆನ್ಸರ್ ಏನು ಬಂತು 2. ಇದರ ಆನ್ಸರ್ 2 ಬಂತು. ಇದೇ ರೀತಿ ಇವುಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಂದೆ ನಾವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಿರ್ತೀವಲ್ಲ ಆವಾಗ ಇವೆಲ್ಲ ಅಪ್ಲೈ ಆಗ್ತವೆ. ಇದು ನಾವು ಈ ಒಂದು ಕಾನ್ಸೆಪ್ಟ್ ನೆನ್ಪಿಟ್ಕೊಡ್ರಿ. ಏನೇನು ನಾನು ಹೇಳಿದಲ್ಲ ಜಸ್ಟ್ ರೂಲ್ಸ್ಗಳು, ಆ ರೂಲ್ಸ್ಗಳು ಅಷ್ಟು ನೆನಪಿರ್ಬೇಕು ನೀವು. ನಿಮಗೆ ಯಾವ್ಯಾವ ರೂಲ್ಸ್ ಹೇಳಿದೆ ನಾನು, ಒಂದು a⁻m ಇಂಟು a⁻m ಅಂದರೆ a⁻m+n. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದೆ. a⁻m ಇಂಟು n ಅಂತ ಬಂದರೆ mn ಆಗುತ್ತೆ. a⁻m ಡಿವೈಡೆಡ್ ಬೈ a⁻m ಇದ್ದರೆ ಇದು ಫ್ರ್ಯಾಕ್ಷನಲ್ಲಿದ್ದಾಗ ಮೈನಸ್ ಆಗುತ್ತೆ. ಇದು ಪವರ್ ಯಾವಾಗಾದ್ರೂ ನೆಗೆಟಿವ್ ಇತ್ತಂದರೆ ಅದು ಆಟೋಮೆಟಿಕಲಿ ಡಿನಾಮಿನೇಟರ್ಗೆ ಹೋಗುತ್ತೆ. ಆಮೇಲೆ ಅದೇ ರೀತಿ ಇದು ಹೇಳಿದ್ದೆ ನಾನು, ಕಂಟಿನ್ಯೂಸ್ ಮಲ್ಟಿಪ್ಲೈ ಆಗುತ್ತೆ. ಆಮೇಲೆ ಎರಡರದ್ದು ಬೇಸ್ ಸೇಮ್ ಇದ್ದರೆ ಪವರ್ ಕೂಡ ಸೇಮ್ ಆಗ್ತವೆ. ಎರಡು ಕಡೆ ಪವರ್ ಕೂಡ ಸೇಮ್ ಆಗ್ತವೆ. ಅದರ ಎಕ್ಸಾಂಪಲ್ ಕೂಡ ನಾನು ಇಲ್ಲಿ ಕೆಳಗಡೆ ಹೇಳುವಾಗ ಹೇಳಿದ್ದೆ. ಇದು ಎಕ್ಸಾಂಪಲ್ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿವರೆಗೂ ಡಿಸ್ಕಸ್ ಮಾಡಿದ್ದು ಶಾರ್ಟ್ಸ್ ಮತ್ತು ಇಂಡೈಸಸ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ನಾವು ಒಂದು ಲಾಸ್ಟ್ ಟಾಪಿಕ್ ಉಳಿದಿರೋದು ಸಿಂಪ್ಲಿಫಿಕೇಷನ್ದು ರೌಂಡಿಂಗ್ ಆಫ್ ಮತ್ತು ನಿಯರ್ ವ್ಯಾಲ್ಯೂ ಅಸಂಪ್ಷನ್ ಮಾಡ್ಕೊಳ್ಳೋದು. ಇವಾಗ ಎಕ್ಸಾಂಪಲ್ ತಗೊಳ್ಳೋಣ. 99 ಇಂಟು 101 ಅಂತ ಬರಿತೀವಿ. ಇದರದ್ದು ಮಲ್ಟಿಪ್ಲಿಕೇಶನ್ ಮಾಡ್ತಾ ಕೂತಾಗ ಅಪ್ರಾಕ್ಸಿಮೇಷನ್ ಕಾನ್ಸೆಪ್ಟ್, ಇವು ಜಸ್ಟ್ ಅಪ್ರಾಕ್ಸಿಮೇಷನಲ್ಲಿ ಮಾತ್ರ ಅಪ್ಲೈ ಆಗ್ತವೆ.
ಅಪ್ರಾಕ್ಸಿಮೇಷನ್ ಕಾನ್ಸೆಪ್ಟು. ಇದನ್ನು ನಾವೇನು ಮಾಡ್ತೀವಿ, ರೌಂಡಿಂಗ್ ಅಪ್ ಮಾಡ್ಕೋತೀವಿ. 99 100 ಆಗಿ ಬರ್ಕೊಂಡು 100 ಕೂಡ 101 ಇದ್ದದನ್ನು ಕೂಡ 100 ಬರ್ಕೊಂಡು ಇದರ ವ್ಯಾಲ್ಯೂ ಏನು ಬರುತ್ತೆ, 10,000 ವ್ಯಾಲ್ಯೂ ಬರುತ್ತೆ. ಈ ರೀತಿ ರೌಂಡಿಂಗ್ ಅಪ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ರೌಂಡಿಂಗ್ ಅಪ್ ಅಂತಂದರೆ ನಿಯರ್ ವ್ಯಾಲ್ಯೂ ಕಂಡುಹಿಡಿಯೋದಿರುತ್ತೆ ಯಾವಾಗಲೂ ಅಪ್ರಾಕ್ಸಿಮೇಷನ್ಗೋಸ್ಕರ. ಅದಕ್ಕೋಸ್ಕರ ಸೊಲ್ಯೂಷನ್ ಈಸ್ ಜಲ್ದಿ ಬರಲಿ ಅನ್ನೋದಕ್ಕೋಸ್ಕರ, ಸ್ಪೀಡ್ ಜಾಸ್ತಿ ಆಗೋದಕ್ಕೋಸ್ಕರ ಕೆಲವೊಂದು ವ್ಯಾಲ್ಯೂಗಳು ರೌಂಡ್ ಅಪ್ ಮಾಡ್ಕೊಳ್ಳೋದಿರುತ್ತೆ. ಆ ರೌಂಡ್ ಅಪ್ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಬೇಕು. ರೌಂಡಿಂಗ್ ಅಪ್ದು ಇನ್ನೊಂದು 2-3 ಎಕ್ಸಾಂಪಲ್ ನೋಡೋಣ. ಇವಾಗ 2202 ಡಿವೈಡೆಡ್ ಬೈ 40 ಐತೆ ಅಂತ ಅಂದ್ಕೊಳ್ಳೋಣ. ಇದನ್ನು ಯಾವ ರೀತಿ ಮಾಡ್ತೀರಾ ನೀವು, ಡೈರೆಕ್ಟ್ ರೌಂಡಿಂಗ್ ಅಪ್ ಮಾಡಿ. ಅಪ್ರಾಕ್ಸಿಮೇಷನ್ ಕ್ವಶನ್ ಇದ್ದರೆ ಇದು 2200 ಅಂತ ಬರ್ಕೊಂಡು 40 ಬರಿತೀವಿ. 00 ಕ್ಯಾನ್ಸಲ್ ಆಗಿ 4 5 20, 4 5 20, 55 ಅಂತ ಬರೆಯೋದು. ಇನ್ನೊಂದು ವ್ಯಾಲ್ಯೂ ಅಂಡರ್ ರೂಟ್ ಆಫ್ ಇದು ಕ್ಯೂಬ್ ರೂಟ್ ಆಫ್ 1728 ಅಂತ ಐತೆ ಅಂದ್ಕೊಳ್ಳೋಣ. ಇದ್ರದ್ದು ವ್ಯಾಲ್ಯೂ 12 ಐತೆ. ಅದೇ ಅಂಡರ್ ರೂಟ್ ಕ್ಯೂಬ್ ರೂಟ್ ಆಫ್ 1730 ಇತ್ತಂದರೆ ಇದ್ರದ್ದು ವ್ಯಾಲ್ಯೂ ಕೂಡ 12 ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಕೂಡ 12 ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಕೂಡ ಏನಾಗುತ್ತೆ, 12 ಆಗುತ್ತೆ. ಅದನ್ನು ನೀವು ಗೊತ್ತಾಗ್ಬೇಕು ನಿಮಗೆ. ಇದು ಈ ರೀತಿ ಇರ್ತೈತೆ. ಅದೇ ಕ್ಯೂಬ್ ರೂಟ್ ಆಫ್ 517 ಅಂತ ಕೊಟ್ಟ ಅಂದ್ಕೊಳ್ಳೋಣ. ಇದ್ರದ್ದು ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಇದು ರೌಂಡಿಂಗ್ ಅಪ್ ಮಾಡೋದು ಗೊತ್ತಾಗ್ಬೇಕು ನಿಮಗೆ. ಇದ್ರ ನಿಯರೆಸ್ಟ್ ಕ್ಯೂಬ್ ಯಾವುದೈತಿ, 512 ಐತಿ. ಅದಕ್ಕೋಸ್ಕರ ಇದರ ಆನ್ಸರ್ ಕೂಡ 8 ಆಗುತ್ತೆ. 512 ಕ್ಯೂಬ್ ರೂಟ್ ವ್ಯಾಲ್ಯೂ ಅನ್ನೋದು 8 ಅದ. ಅದಕ್ಕೋಸ್ಕರ ಇದ್ರ ವ್ಯಾಲ್ಯೂ ಕೂಡ 8 ಆಗುತ್ತೆ. ಈ ರೀತಿ ರೌಂಡಿಂಗ್ ಅಪ್ ಮಾಡ್ಕೊಳ್ಳೋದು ಗೊತ್ತಿರಬೇಕು. ಇದು ರೌಂಡಿಂಗ್ ಅಪ್ ಕಾನ್ಸೆಪ್ಟ್. ನಂಬರ್ ರೌಂಡಿಂಗ್ ಅಪ್ ಮಾಡ್ಕೊಳ್ಳೋದು, ನಿಯರ್ ವ್ಯಾಲ್ಯೂ ಅಸಂಪ್ಷನ್ ಮಾಡ್ಕೊಳ್ಳೋದು. ಇದು ರೌಂಡಿಂಗ್ ಅಪ್ದು ಬೇರೆ ಹೇಳ್ತೀನಿ ನಾನು. ರೌಂಡಿಂಗ್ ಅಪ್ದು ಕಾನ್ಸೆಪ್ಟ್ ಯಾವ ರೀತಿ ಐತೆ ಅಂತಂದರೆ, ರೌಂಡಿಂಗ್ ಅಪ್ ಅಂತಂದರೆ ಅಪ್ರಾಕ್ಸಿಮೇಷನಲ್ಲಿ ಇವಾಗ 80.88 ಅಥವಾ 92.33 ಅಥವಾ 91.74 ಅಥವಾ 62.312 ಅಥವಾ 1.97 ಈ ರೀತಿ ಕೊಡ್ತಾನೆ. ಈ ರೀತಿ ಕೊಟ್ಟಾಗ ಇದ್ರದ್ದು ರೌಂಡಿಂಗ್ ಅಪ್ ಮಾಡೋದು ಗೊತ್ತಿರ್ಬೇಕು ನಮಗೆ. ಇಲ್ಲಿ ಏನಾಗುತ್ತೆ, ಡೆಸಿಮಲ್ ಆದ ನಂತರ ನೆಕ್ಸ್ಟ್ 5ಗಿಂತ ಜಾಸ್ತಿ, ಡೆಸಿಮಲ್ ಆದ ನಂತರ 5ಗಿಂತ ಜಾಸ್ತಿ ವ್ಯಾಲ್ಯೂ ಇದ್ದರೆ ಅದನ್ನು ಮುಂದಿರೋ ನಂಬರಲ್ಲಿ +1 ಮಾಡ್ಕೊಳ್ಳೋದು. ಇದೇನೈತೆ, 5ಗಿಂತ ಜಾಸ್ತಿ ಐತಿ ಈ ನಂಬರ್. ಒಂದು ನಂಬರ್ ಅಷ್ಟೇ, ಈ ಕಡೆ ಮುಂದ್ಗಡೆ ಕನ್ಸಿಡರ್ ಮಾಡಬೇಡ್ರಿ. ಈ ನಂಬರ್ 5ಗಿಂತ ಜಾಸ್ತಿ ಐತಿ. ಅದಕ್ಕೋಸ್ಕರ ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ವಿ. 81 ಐತಿ ಇದ್ರ ವ್ಯಾಲ್ಯೂ. ಇದರಲ್ಲಿ ಕೂಡ ಸೇಮ್, ಇದು 1ಗಿಂತ ಜಾಸ್ತಿ ಐತಿ. ಅದಕ್ಕೋಸ್ಕರ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ರ ವ್ಯಾಲ್ಯೂ 92 ಅಂತ ಬರ್ಕೊಂಡ್ವಿ. ಇದು 5ಗಿಂತ ಜಾಸ್ತಿ ಐತೆ. ಇದು 5ಗಿಂತ ಕಡಿಮೆ ಐತೆ. 5 ಅಂದರೆ ಯಾವಾಗಲೂ ಅರ್ಧಗಿಂತ ಇದು ಕಡಿಮೆ ಐತೆ. ಅದಕ್ಕೋಸ್ಕರ ಇದನ್ನು ನೆಗ್ಲೆಕ್ಟ್ ಮಾಡಿ ಡೈರೆಕ್ಟ್ 92 ಅಂತ ಬರೆಯೋದು. ಇದು 0.5ಗಿಂತ ಜಾಸ್ತಿ ಐತೆ, 9 ಅದು 0.9 ಐತೆ. ಅದಕ್ಕೋಸ್ಕರ ಇದ್ರದ್ದು 1 ಇದ್ರಾಗ ಆ್ಯಡ್ ಮಾಡಿ 2 ಅಂತ ಬರ್ತೀವಿ. ಇದು 0.5ಗಿಂತ ಕಡಿಮೆ ಐತೆ, ಇದಕ್ಕೆ ನೆಗ್ಲೆಕ್ಟ್ ಮಾಡಿ ಡೈರೆಕ್ಟ್ ಇದನ್ನು 62 ಅಂತ ಬರ್ತೀವಿ. ಇದು ರೌಂಡಿಂಗ್ ಅಪ್ ಕಾನ್ಸೆಪ್ಟ್. ಇದು ನಿಮ್ಗೆ ಗೊತ್ತಾಗಬೇಕು. ರೌಂಡಿಂಗ್ ಅಪ್ ಯಾವಾಗಲೂ ಹೆಂಗೆ ಮಾಡಲಾಗತ್ತಂತಂದರೆ, ಯಾವುದೇ ನಂಬರ್ ಆಗಿರಲಿ ಆ ನಂಬರ್ ಡೆಸಿಮಲ್ ಏನಿರ್ತೈತಲ್ಲ 0.5ಗಿಂತ ಡೆಸಿಮಲ್ ಈ ಕಡೆ ಇರೋ ನಂಬರ್ ಈ 0.5ಗಿಂತ ಜಾಸ್ತಿ ಇದ್ದರೆ 0.5ಗಿಂತ ಜಾಸ್ತಿ ಇದ್ದರೆ ಮುಂದ್ಗಡೆ ಇರೋ ನಂಬರಲ್ಲಿ +1 ಮಾಡೋದು. 0.5ಗಿಂತ ಕಡಿಮೆ ಇದ್ದರೆ ಮುಂದ್ಗಡೆ ಇರೋ ನಂಬರ್ ಯಾವ ರೀತಿ ಐತಲ್ಲ ಅದೇ ನಂಬರ್ ಇಡೋದು. ಈ ನಂಬರ್ ಡೆಸಿಮಲನ್ನು ನೆಗ್ಲೆಕ್ಟ್ ಮಾಡಿ. ಜಸ್ಟ್ 0.5ನೇ ಇತ್ತಂತಂದ್ರೆ ಏನು ಮಾಡಬೇಕು ಅನ್ನೋದು ಕ್ವಶನ್ ಬರ್ತೈತೆ. ಆ 0.5 ಇದ್ದಾಗ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕು, ನೆಗ್ಲೆಕ್ಟ್ ಮಾಡಬೇಕು ಅಥವಾ ಎಕ್ಸಾಕ್ಟ್ ವ್ಯಾಲ್ಯೂ ಇಡಬೇಕು ಅನ್ನೋದು ಆ ಪ್ರಶ್ನೆಯ ಕ್ಯಾಲ್ಕುಲೇಷನ್ ಮೂಲಕ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ 15/2 ಇತ್ತು, ಇದೇನು ಬರುತ್ತೆ 7.5 ಬರುತ್ತೆ. ಇವಾಗ ನಿಮ್ಮದು ಇದ್ರದ್ದು ನೆಕ್ಸ್ಟ್ ಮಲ್ಟಿಪ್ಲಿಕೇಶನಲ್ಲಿ ಆಪ್ಷನ್ ಭಾಳ ದೂರ ಇತ್ತು. ಇವಾಗ ನೆಕ್ಸ್ಟ್ ಇದಕ್ಕೆ ಅವನೇನಾದರೂ ×8 ಅಂತ ಕೊಟ್ಟಿದ್ದ, 8/3 ಅಂತ ಹಿಂಗೆ ಕೊಟ್ಟಿದ್ದ ಅಂತ ಅಂದ್ಕೊಳ್ಳೋಣ. ಆವಾಗ ಇದ್ರದ್ದು 0.5 ಇದು ನೆಸಸರಿ ಐತೆ. ಯಾಕಂದರೆ 3 2 6 3 2 6 ಆಯಿತು, 1 ಉಳಿತು, 3 5 15, 2.5 ಬರೋದು × 8 ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು. ಅದೇ ಇಲ್ಲಿ ಏನಾರ ನಿಮ್ಗೆ ಬೇರೆ ನಂಬರ್ ಕೊಟ್ಟಿದ್ದ, ಇಲ್ಲಿ ಏನಾರ 7 ಕೊಟ್ಟಿದ್ದ ಅಂದರೆ ಇದ್ರ ನೆಸಸರಿ ಇಲ್ಲ. ಅದಕ್ಕೋಸ್ಕರ ಇದನ್ನು ನಾವೇನು ಮಾಡ್ತೀವಿ, ಡೆಸಿಮಲ್ ಹೋಗ್ತಿದ್ರೆ ಹೋಗಿಸ್ತೀವಿ, ಹೋಗಲೇ ಇಲ್ಲ ಡೆಸಿಮಲ್ ಅಂತಂದರೆ ಆವಾಗ ಏನು ಮಾಡ್ತೀವಿ, ಇದನ್ನು ಆದಷ್ಟು ಜಾಸ್ತಿ ಟೈಮಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದನ್ನು 8 ಆಗಿನೇ ಕನ್ವರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆಪ್ಷನ್ಸ್ ದೂರ ಇರಬೇಕು. ಫಸ್ಟ್ ಆಪ್ಷನ್ ಇವಾಗ ಒಂದು 8 ಇತ್ತು, ಡೈರೆಕ್ಟ್ ಒಂದು 16 ಇತ್ತು, ಒಂದು 24 ಇತ್ತು, ಒಂದು 62 ಇತ್ತು. ಈ ರೀತಿ ಆಪ್ಷನ್ ದೂರ ಇದ್ದಾಗ ಮಾತ್ರ ಈ ರೀತಿ ಸಾಧ್ಯ ಐತೆ. ಆಪ್ಷನ್ ಸಮೀಪದ ಆಪ್ಷನ್ ಇದ್ವು ಅಂತಂದರೆ ಅವಾಗ ನೀವೇನು ಮಾಡಬೇಕು, ಆ 0.5 ಕನ್ಸಿಡರ್ ಮಾಡಿಕೊಂಡೇ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊತೀನಿ.
ಇನ್ನು ಒಂದು ಲಾಸ್ಟ್ ನಾ ಶಾರ್ಟ್ಸ್ ಮೇಲೆ ಒಂದು ಕ್ವಶನ್ ಕೊಟ್ಬಿಡ್ತೀನಿ ನಿಮ್ಗೆ, ಅದರ ಆನ್ಸರ್ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿರಿ. 2/3 ಟು ದಿ ಪವರ್ ಆಫ್ x ಮೈನಸ್ 1 ಈಸ್ ಈಕ್ವಲ್ಸ್ ಟು 3/2 ಟು ದಿ ಪವರ್ ಆಫ್ x ಮೈನಸ್ 1. ಇದೊಂದು ಕಾನ್ಸೆಪ್ಟ್ ನಾನು ಹೇಳೇ ಬಿಡ್ತೀನಿ, ನೀವು ಆಮೇಲೆ ಇದ್ರ ಮೇಲೆ ಒಂದು ಕ್ವಶನ್ ಕೊಡ್ತೀನಿ. ಇದೊಂದು ಶಾರ್ಟ್ಸ್ ಕಾನ್ಸೆಪ್ಟ್ ಐತೆ, ಇದು ನಾನು ಹೇಳಲೇಬೇಕಾಗಿರೋದು. ಇಲ್ಲಿ ಏನಾಗತ್ತೆ ಅಂತಂದರೆ, ಈಗ ಇದ್ರದ್ದು ನೀವು ಇವೆರಡು ನಂಬರ್ ಸೇಮ್ ಇಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ಇವೆರಡು ಒಳಗಡೆ ಇರೋ ನಂಬರ್ ಸೇಮ್ ಆಗಬೇಕಂದ್ರೆ ಇದು ರಿವರ್ಸ್ ಆಗಬೇಕು. ರಿವರ್ಸ್ ಆದಾಗ ಏನಾಗುತ್ತೆ, 2/3 ಇರೋದು 3/2 ಆಗುತ್ತೆ. 3/2 ಆದಾಗ ಈ ಮೇಲ್ಗಡೆ ಇರೋ ಸಿಂಬಲ್ಸ್ ಕೂಡ ಚೇಂಜ್ ಆಗುತ್ತೆ. ಎಕ್ಸ್ದು ಮೈನಸ್ ಆಗುತ್ತೆ, 1 ಪ್ಲಸ್ ಆಗುತ್ತೆ, -x + 1 ಆಗುತ್ತೆ. ಅಂದರೆ 3/2 ಟು ದಿ ಪವರ್ ಆಫ್ ಇದೇನಾಗುತ್ತೆ 1 - x ಆಗುತ್ತೆ, ಈಸ್ ಈಕ್ವಲ್ಸ್ ಟು 3/2 ಟು ದಿ ಪವರ್ ಆಫ್ x ಮೈನಸ್ 1. ಇವೆರಡು ಇದು ಸೇಮ್ ಆದಾಗ ಎರಡು ಸೇಮ್ ಆದಾಗ 1 - x ಈಸ್ ಈಕ್ವಲ್ಸ್ ಟು x ಮೈನಸ್ 1. ಇವಾಗ x ಈ ಕಡೆ ಬಂದು 2x ಆಯಿತು, 1 ಈ ಕಡೆ ಹೋಗಿ 2 ಆಯಿತು, x ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಇದು ಯಾಕೆ ಹೀಗಾಯಿತು ಅಂತಂದರೆ, ನಾನು ಆವಾಗಲೇ ಹೇಳಿದ್ದೆ a ಟು ದಿ ಪವರ್ ಆಫ್ -m ಅಂತಂದರೆ ಏನಾಗುತ್ತೆ 1/a ಆಗುತ್ತೆ. ಅದೇ ರೀತಿ 2 ಟು ದಿ ಪವರ್ ಆಫ್ -2 ಇತ್ತಂದರೆ 1/2 ಟು ದಿ ಪವರ್ ಆಫ್ 2 ಆಗುತ್ತೆ. ಇದೇ ರೀತಿ 2 ಟು ದಿ ಪವರ್ ಆಫ್ -2 ಡಿವೈಡೆಡ್ ಬೈ 3 ಟು ದಿ ಪವರ್ ಆಫ್ -2 ಇತ್ತಂದರೆ ಏನಾಗುತ್ತೆ, ಇದೇನಾಗುತ್ತೆ, ಈ ಕೆಳಗಡೆ ಇರೋದು ಮೇಲ್ಗಡೆ ಇರೋದು ಕೆಳಗೆ ಹೋಗ್ತೈತಿ, ಅಂದರೆ 2 ಟು ದಿ ಪವರ್ ಆಫ್ 2 ಆಗುತ್ತೆ. ಕೆಳಗಡೆ ಇರೋದು ಮೇಲೆ ಹೋಗುತ್ತೆ, 3 ಟು ದಿ ಪವರ್ ಆಫ್ 2 ಆಗುತ್ತೆ. ಅಥವಾ ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ 2/3 ಹೋಲ್ ಟು ದಿ ಪವರ್ ಆಫ್ -2 ಬರೆದು ಇವುಗಳನ್ನು ಉಲ್ಟಾ ಮಾಡಿಬಿಡ್ತೀವಿ. 3 ಮೇಲೆ ಹೋಗುತ್ತೆ, 2 ಕೆಳಗಡೆ ಬರುತ್ತೆ, ಹೋಲ್ ಟು ದಿ ಪವರ್ ಆಫ್ -2 ಇರೋದು +2 ಆಗುತ್ತೆ. ಇದೇ ಕಾನ್ಸೆಪ್ಟ್, ಇದೇ ಹೇಳಬೇಕಾಗಿತ್ತು, ಇದೊಂದು ಮಿಸ್ ಆಗಿತ್ತು ಅಷ್ಟೇ. ಓಕೆ, ರೌಂಡಿಂಗ್ ಅಪ್ ಕಾನ್ಸೆಪ್ಟ್ ಮುಗೀತು, ಅಪ್ರಾಕ್ಸಿಮೇಷನ್ಸ್ ಮುಗೀತು, ಶಾರ್ಟ್ಸ್ ಆ್ಯಂಡ್ ಇಂಡೈಸಸ್ ಮುಗೀತು, ನಿಯರ್ ವ್ಯಾಲ್ಯೂ ಅಸಂಪ್ಷನ್ ಮುಗೀತು, ಆಮೇಲೆ ಪರ್ಸೆಂಟೇಜ್ ಡೆಸಿಮಲ್ ಅದು ಮುಗೀತು, ಪರ್ಸೆಂಟೇಜ್ ಫ್ರ್ಯಾಕ್ಷನ್ ಕನ್ವರ್ಷನ್ ಮುಗೀತು, ಪರ್ಸೆಂಟೇಜ್ ಅಡಿಷನ್ ಸಬ್ಸ್ಟ್ರಾಕ್ಷನ್, ಆಮೇಲೆ ಇದು ಮುಗೀತು, ಮಲ್ಟಿಪ್ಲಿಕೇಶನ್ ಡಿವಿಷನ್ ಅದು ಮುಗೀತು. ಅದರ ಜೊತೆಗೆ ನಾವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೇಲೆ ಮತ್ತು ಸೈಕ್ಲಿಸಿಟಿ ಮೇಲೆ ಕೆಲವೊಂದು ಕಾನ್ಸೆಪ್ಟ್ ಇದ್ದಾವೆ, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಇವಾಗ ನೆಕ್ಸ್ಟ್ ಅದೇ ಮಾಡೋಣ, ಅದು ಸ್ವಲ್ಪ ಅಷ್ಟೇ ಡಿಸ್ಕಸ್ ಮಾಡೋಣ, ಅದ್ರ ಬಗ್ಗೆ ಡೆಪ್ತ್ ಹೋಗೋ ಅವಶ್ಯಕತೆ ಇಲ್ಲ. ಸೈಕ್ಲಿಸಿಟಿ ಜಾಸ್ತಿ ನಮಗೆ SSC ಎಕ್ಸಾಮ್ಸ್ಗಳಲ್ಲಿ ಬೇಕಾಗುತ್ತೆ, ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ಸೈಕ್ಲಿಸಿಟಿ ಮೇಲೆ ಜಾಸ್ತಿ ಕ್ವಶನ್ ಬರೋಲ್ಲ, ಎಷ್ಟು ನೆಸಸರಿ ಇದೆ ಅಷ್ಟು ಮಾತ್ರ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಯೂನಿಟ್ ಡಿಜಿಟ್ ಆ್ಯಂಡ್ ಸೈಕ್ಲಿಸಿಟಿ ಕಾನ್ಸೆಪ್ಟ್. ಸೈಕ್ಲಿಸಿಟಿ ಮತ್ತು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಿಮ್ಮ ಕ್ವಾಂಟ್ ಸ್ಪೀಡ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಕ್ವಾಂಟಲ್ಲಿ ಪ್ರತಿಯೊಂದು ಸೆಕ್ಷನಲ್ಲಿ ಕೂಡ ಇದು ಅಪ್ಲೈ ಆಗುತ್ತೆ. ಫಸ್ಟ್ ಒನ್ ಸಿಂಪ್ಲಿಫಿಕೇಷನಲ್ಲಿ 10ರಿಂದ 15 ಕ್ವಶನ್ಸ್ ಪ್ರಿಲಿಮ್ಸಲ್ಲಿ ಬರ್ತವೆ, RRB ಕ್ಲರ್ಕ್ಗಾಗಲಿ. ಆಮೇಲೆ POದಲ್ಲಿ 6 to 8 ಕ್ವಶನ್ಸ್ ಬರ್ತವೆ. ಈ ರೀತಿ 6 to 8 ಕ್ವಶನಲ್ಲಿ 3 to 4 ಕ್ವಶನ್ ಯೂನಿಟ್ ಡಿಜಿಟ್ ಕಾನ್ಸೆಪ್ಟಲ್ಲೇ ಮುಗಿಯುತ್ತೆ. ಕ್ಲರ್ಕ್ ಎಕ್ಸಾಮ್ ಇರುತ್ತಲ್ಲ, ಅದರ ಪ್ರಿಲಿಮ್ಸಲ್ಲಿ 10ರಿಂದ 15 ಕ್ವಶನ್ಸ್ ಬರ್ತವೆ. ಆ 10ರಿಂದ 15 ಕ್ವಶನಲ್ಲಿ ಫಾರ್ ಎಕ್ಸಾಂಪಲ್ 10 ಕ್ವಶನ್ ಬಂದು ಅಂದರೆ ಅದರಲ್ಲಿ 5 to 6 ಕ್ವಶನ್ಸ್ ಯೂನಿಟ್ ಡಿಜಿಟ್ ಮತ್ತು ಸೈಕ್ಲಿಸಿಟಿ ಮೇಲೇ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ರೀತಿ ಪ್ರತಿಯೊಂದರಲ್ಲೂ ಇದು ಅಪ್ಲೈ ಆಗ್ತೈತೆ. 1ರಿಂದ 2 ಕ್ವಶನ್ಸ್ಗಳು ಇದರಲ್ಲಿ DIL ಕೂಡ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಮೇಲೆ ಸಾಲ್ವ್ ಮಾಡ್ಬೋದು. ಅರ್ಧಮೆಟಿಕಲ್ಲಿ ಕೂಡ ಕ್ಯಾಲ್ಕುಲೇಷನಲ್ಲಿ ಯೂನಿಟ್ ಡಿಜಿಟ್ ಹೆಲ್ಪ್ ಆಗುತ್ತೆ. ನಂಬರ್ ಸೀರೀಸಲ್ಲಿ ರಿವೆರಿಫಿಕೇಷನ್ ಮಾಡ್ತಿರ್ತೀವಿ, ಕರೆಕ್ಟ್ ಐತಿಲ್ಲ, ನಾವು ಪ್ಯಾಟರ್ನ್ ಕರೆಕ್ಟ್ ಐತಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಕೂಡ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಪ್ಲೈ ಆಗುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಯೂನಿಟ್ ಡಿಜಿಟ್ಗಿಂತ ಮೊದಲು ಸೈಕ್ಲಿಸಿಟಿ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗಬೇಕು. ಸೈಕ್ಲಿಸಿಟಿ ಅಂತಂದರೆ ಏನು? ಸೈಕ್ಲಿಸಿಟಿ ಅಂತಂದರೆ ಯಾವುದೇ ನಂಬರ್ ಆಗಿರಲಿ ಅದನ್ನು ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಅದರ ಯೂನಿಟ್ ಡಿಜಿಟ್ ಫಸ್ಟ್ ಮಲ್ಟಿಪ್ಲೈ ಮಾಡಿದಾಗ ಬಂದಿರತಕ್ಕಂಥ ಯೂನಿಟ್ ಡಿಜಿಟ್ ರಿಪೀಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿವರೆಗೂ ಮಲ್ಟಿಪ್ಲೈ ಮಾಡಿರ್ತೀವಿ. ಅವಾಗ ಮಧ್ಯ ಬಂದಿರತಕ್ಕಂಥ ಎಷ್ಟು ನಂಬರ್ ಇರ್ತಾವಲ್ಲ ಪ್ರತಿಯೊಂದರದ್ದು ಯೂನಿಟ್ ಡಿಜಿಟ್ ನಾವು ಬರಿತೀವಿ. ಅದು ಬರೆದ ನಂತರ ಅದ್ರ ಎಷ್ಟು ಸೈಕ್ಲಿಸಿಟಿ ಇದೆ ಅಂತೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ 2 ಐತೆ, 2 to the power of 1 ಮಾಡಿದಾಗ 2 ಬರುತ್ತೆ, 2 to the power of 2 ಮಾಡಿದಾಗ 4 ಬರುತ್ತೆ, 2 to the power of 3 ಮಾಡಿದಾಗ 8 ಬರುತ್ತೆ, 2 to the power of 4 ಮಾಡಿದಾಗ 16 ಬರುತ್ತೆ, 2 to the power of 5 ಮಾಡಿದಾಗ 2 4 4 8 8 16 16 32 32 ಬರುತ್ತೆ, 2 to the power of 6 ಮಾಡಿದಾಗ 64 ಬರುತ್ತೆ. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಫಸ್ಟ್ 1 2 to the power 1 ಮಾಡಿದಾಗ 2 ಐತಿ, 4 ಐತಿ, 3 ಮಾಡಿದಾಗ 8 ಐತಿ, 4 ಮಾಡಿದಾಗ 16 ಐತಿ,
ಇಲ್ಲಿ ಮತ್ತೆ ವಾಪಸ್ 5 ಮಾಡಿದಾಗ ಮತ್ತೆ ಯೂನಿಟ್ ಡಿಜಿಟ್ ಏನು ಬಂತು 2 ರಿಪೀಟ್ ಆಯಿತು, ಇಲ್ಲಿದ್ದು 2 ವಾಪಸ್ ರಿಪೀಟ್ ಆಯಿತು. ಇಲ್ಲಿ ಒಂದು ಸತಿ ರಿಪೀಟ್ ಆಯ್ತು ಅಂದರೆ ಮುಂದೆ ವಾಪಸ್ ಇದೇ ನಂಬರ್ಗಳು ರಿಪೀಟ್ ಆಗ್ತಾ ಹೋಗ್ತವೆ ಯೂನಿಟ್ ಡಿಜಿಟಲ್ಲಿ. ಇಲ್ಲಿ 4 ಆಯ್ತಲ್ಲ ವಾಪಸ್ 4 ರಿಪೀಟ್ ಆಯಿತು. ಈಗ 8 ಆಯ್ತಲ್ಲ ನೆಕ್ಸ್ಟ್ ನೀವು 2⁻7 ಮಾಡಿದಾಗ 8 ರಿಪೀಟ್ ಆಗುತ್ತೆ. ಇದು ಇದರ ಸೈಕ್ಲಿಸಿಟಿ. ಇವಾಗ ನಾವು 2 ಸೈಕ್ಲಿಸಿಟಿ ಏನಂತ ಬರ್ತೀವಿ, 2 4 8 6. ಈ ಪ್ಲೇಸಲ್ಲಿ 2 ಐತೆ, ಬಟ್ 2ದ ಮುಂದೆ ನಂಬರ್ ಯಾವುದೇ ಆಗಿರಲಿ, 2ದ ಮುಂದೆ 12 ಆಗಿರಲಿ ಇದರ ಸೈಕ್ಲಿಸಿಟಿ ಕೂಡ ಇದೇ ಬರುತ್ತೆ, 22 ಆಗಿರಲಿ ಅದರ ಸೈಕ್ಲಿಸಿಟಿ ಕೂಡ ಇದೇ ಬರುತ್ತೆ. ಇದೇ ರೀತಿ ಯಾವುದೇ ನಂಬರ್ ಆಗಿರಲಿ 2ದ ಮುಂದೆ, ಈಗ 2ದ ಮುಂದೆ 1702 ಇದು ಕೂಡ ಇದ್ರ (1) ಮಾಡಿದಾಗ 2ನೇ ಬರುತ್ತೆ, 2 ಮಾಡಿದಾಗ 4 ಬರುತ್ತೆ. ಯೂನಿಟ್ ಡಿಜಿಟ್ ಹೇಳ್ತಿರೋದು ನಾನಿದು, ಯೂನಿಟ್ ಡಿಜಿಟ್. ಈ ಮುಂದ್ಗಡೆ ಇರೋ ಈ ನಂಬರ್ ನಾವು ಮಾತಾಡೋಕೆ ಹೋಗಂಗಿಲ್ಲ, ಯೂನಿಟ್ ಡಿಜಿಟ್ ಅಷ್ಟೇ ಹೇಳ್ತಿರೋದು. ಸೈಕ್ಲಿಸಿಟಿ 2ದು ಏನಾಯಿತು 2 4 8 6. ಬಟ್ ಇದರದ ಅವಶ್ಯಕತೆ ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಇರೋಂಗಿಲ್ಲ. ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ಸೈಕ್ಲಿಸಿಟಿ 4 ನಂಬರ್ ಸೈಕ್ಲಿಸಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ಒನ್ ಝೀರೋ ಸೈಕ್ಲಿಸಿಟಿ ಏನಾಗಿರುತ್ತೆ, ಝೀರೋ ಸೈಕ್ಲಿಸಿಟಿ ಫಾರ್ ಎಕ್ಸಾಂಪಲ್ 0 ಬದಲಿ 10 ತಗೊಳ್ಳೋಣ. 10⁻1 ಅಂದರೆ 10, 10⁻2 ಅಂತಂದರೆ 100, 10⁻3 ಅಂತಂದರೆ 1000. ಇದೇ ರೀತಿ 0 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಯೂನಿಟ್ ಡಿಜಿಟ್ ಲಾಸ್ಟಿಗೆ ಏನಿರುತ್ತೆ 0ನೇ ಆಗಿರುತ್ತೆ. ಝೀರೋದು ಸೈಕ್ಲಿಸಿಟಿ 0 ಅಂದರೆ 1 ಸೈಕ್ಲಿಸಿಟಿ ಇರುತ್ತೆ, ಬಟ್ ಅದರ ಯೂನಿಟ್ ಡಿಜಿಟ್ ಯಾವಾಗಲೂ 0ನೇ ಆಗಿರುತ್ತೆ. 1 ನೋಡೋಣ ಇವಾಗ. 1 ಅಂದರೆ 1 ನಾವು ಏನು ತೊಗೊಳ್ಳೋಣ 1, 1⁻1 ಅಂದರೆ 1, 1⁻2 ಅಂದರೆ 1, 1⁻3 ಅಂದರೆ 1. ಇದೇ ರೀತಿ ಇದು ಬದಲಿ ನಾವು 1⁻11 ತೊಗೊಳ್ಳೋಣ. 11⁻1 ಅಂದರೆ 11, 11⁻2 ಅಂದರೆ 121, 11⁻3 ಅಂದರೆ 1331. ಪ್ರತಿಯೊಂದು ಯೂನಿಟ್ ಡಿಜಿಟ್ ನೋಡ್ರಿ ನೀವು ಏನಾಯ್ತು 1 ಐತೆ. ಅದಕ್ಕೋಸ್ಕರ ಒಂದು ಸೈಕ್ಲಿಸಿಟಿ ಕೂಡ ಏನಾಯಿತು 1 ಆಯಿತು. ಇದು ಬಿಟ್ಟರೆ 1 ಆಯಿತು, 0 ಆಯಿತು, 1 ಆಯಿತು. ಇದು ಬಿಟ್ಟರೆ ಒಂದೇ ನಂಬರ್ ಇರ್ತಕ್ಕಂಥ 1 ಅಂದರೆ ಸೇಮ್ ನಂಬರೇ ರಿಪೀಟ್ ಆಗ್ತಕ್ಕಂಥದ್ದು ಯೂನಿಟ್ ಡಿಜಿಟಲ್ಲಿ ಯಾವ್ಯಾವ ಇದಾವೆ. ಇದು ಬಿಟ್ಟರೆ 5 ಐತೆ. 5ಅನ್ನು ಎಷ್ಟು ಸತಿ ಕ್ಯೂಬ್ ಸ್ಕ್ವಯರ್ ಅದನ್ನು ಎಷ್ಟು ಸತಿನೂ ಮಲ್ಟಿಪ್ಲೈ ಮಾಡಿರಿ 5ನೇ ಬರುತ್ತೆ. 6ದು ಎಷ್ಟೇ ಸತಿ ಮಲ್ಟಿಪ್ಲೈ ಮಾಡಿದ್ರು ಯೂನಿಟ್ ಡಿಜಿಟ್ 6 ಬರುತ್ತೆ. 6⁻1 ಮಾಡಿದ್ರೆ 6 ಬರುತ್ತೆ, 6⁻2 ಮಾಡಿದ್ರೆ 36 ಬರುತ್ತೆ, ಇಲ್ಲಿ ಕೂಡ 6 ಐತೆ. 6⁻3 ಮಾಡಿದ್ರೆ 216 ಬರುತ್ತೆ, ಇಲ್ಲಿ 6 ಐತೆ. ಇದೇ ರೀತಿ ಎಷ್ಟೇ ಪವರ್ ಮಾಡಿದ್ರು 6ದು 6 ಬರುತ್ತೆ. ಇದು ಬಿಟ್ಟರೆ ಪವರ್ ಬಿಡ್ರಿ ನೀವು, ಪವರ್ ಬೇಡ. ಈಗ 6 × 36 ಮಾಡಿರಿ, ಯೂನಿಟ್ ಡಿಜಿಟ್ 6 36. ವಾಪಸ್ 6ಅನ್ನು ಅದೇ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ 6 ಬರುತ್ತೆ ಯೂನಿಟ್ ಡಿಜಿಟ್. 5 ಐತೆ ಇಂಟು 2125 ಐತೆ. ಇವಾಗ ಆಪ್ಷನಲ್ಲಿ ಬೇರೆ ಏನೇನೋ ಕೊಡ್ತಾನೆ. ಒಂದು ಆಪ್ಷನಲ್ಲಿ ಲಾಸ್ಟ್ ಯೂನಿಟ್ ಡಿಜಿಟ್ 5 ಐತೆ, ಆವಾಗ ಇದೆ 5 25, ಲಾಸ್ಟ್ ಯೂನಿಟ್ ಡಿಜಿಟ್ 5 ಬಂತು. ಮುಂದೆ ಕ್ಯಾರಿ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡ್ಕೊತ ಹೋಗ್ತೀರಾ, ಬಟ್ ಯೂನಿಟ್ ಡಿಜಿಟ್ 5 ಬಂತು. ಯಾವುದೋ ಒಂದು ಆಪ್ಷನಲ್ಲಿ 5 ಯೂನಿಟ್ ಡಿಜಿಟ್ ಇರೋ ಒಂದೇ ಆಪ್ಷನ್ ಇದ್ದರೆ ಟಿಕ್ ಮಾಡಿ, ಅದೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಇದು ಅಪ್ಲೈ ಆಗುತ್ತೈತೆ. ಇವು 4 ನಂಬರ್ ನೆನ್ಪಿಟ್ಕೊಳ್ಬೇಕು ನೀವು. ಇದು ಪ್ರಿಲಿಮ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥದ್ದು. ಉಳ್ಕಿರೋದೇನು ನಾನು ಹೇಳ್ತೀನಲ್ಲ ಅವು ಮೇನ್ಸ್ ಎಕ್ಸಾಮ್ಗೆ. ಅದರದ್ದು ಸೈಕ್ಲಿಸಿಟಿ ಡೈರೆಕ್ಟಾಗಿ ಬರೆದು ಬಿಡ್ತೀನಿ. 4 ಏನು ಬರುತ್ತೆ 4 and 6 ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ಆಮೇಲೆ 9 ಏನು ಬರ್ತೈತೆ 9 and 1 ಬರುತ್ತೆ, ಇದೇ ರಿಪೀಟ್ ಆಗ್ತಾ ಹೋಗ್ತೈತೆ. ಮತ್ತು ವಾಪಸ್ ಇದು 9⁻1 ಮಾಡಿದಾಗ 9, 9⁻2 ಅಂದರೆ 9 ಮೇಲೆ 9 ಒಂದಾಗುತ್ತೆ, ಅದ್ರದ್ದು 1 ಬರುತ್ತೆ ಯೂನಿಟ್ ಡಿಜಿಟ್. ಇದೇ ರೀತಿ ವಾಪಸ್ 9 ಕ್ಯೂಬ್ ಮಾಡಿದಾಗ 729 ಬರುತ್ತೆ, ಒಳ್ಳೆ ವಾಪಸ್ 9 ಬರುತ್ತೆ. ಇದ್ರದ್ದು ಇವು ಎರಡರದ್ದು ಈ ರೀತಿ ಐತೆ. ಇವು 2 ಸೈಕ್ಲಿಸಿಟಿ ಐತಿ ಇದ್ರದ್ದು, 2 ಡಬಲ್ ಸೈಕ್ಲಿಸಿಟಿ ಇರ್ತಕ್ಕಂಥದ್ದು. ಇದು ಬಿಟ್ಟರೆ 2 ಐತಿ, 3 ಐತಿ, 7 ಐತಿ, 8 ಐತಿ. ಇದ್ರದ್ದು ಏನಿದಾವೆ 4 ಸೈಕ್ಲಿಸಿಟಿ ಅದಾವೆ. 4 2 ಏನು ಬರ್ತೈತಿ, ಒಂದು 2 ಇಲ್ಲಿ ಬರ್ತಿದ್ದೀವಲ್ಲ 2ದು 4 8 6 ಇವನ್ ಐತೆ. ಎಲ್ಲ ಸೈಕ್ಲಿಸಿಟಿ ಇವನ್ ಬರ್ತೈತೆ. ಇದು ಮೇನ್ಸ್ಗೆ ಯಾರು ಬೇಕಾಗಿರೋದು ನಿಮಗೆ. 3 ಏನು ಬರ್ತದೆ 3 9 7 1 ಈ ರೀತಿ ಬರುತ್ತೆ. 7 ಏನು ಬರ್ತದೆ 7 9 3 1 ಈ ರೀತಿ ಬರುತ್ತೆ 7. 8ದು 8 4 2 6 ಇದು 2 ಸೈಕ್ಲಿಸಿಟಿ. ಇದನ್ನು ಡಿಟೇಲಾಗಿ ಮೇನ್ಸ್ದು ವಿಡಿಯೋಗಳು ಸ್ಟಾರ್ಟ್ ಮಾಡ್ತೀವಲ್ಲ ಅವಾಗ ಡಿಸ್ಕಸ್ ಮಾಡೋಣ. ಬಟ್ ಇವಾಗ ಇವು 4 ನೆನ್ಪಿಟ್ಟುಕೊಡ್ರಿ. ಇದರ 4ದ ಮೇಲೆ ಹಲವಾರು ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೋದು ನಾವು. ಇವು 4ದ ಮೇಲೆ ಇಲ್ಲೇ ಒಂದು ಕ್ವಶನ್ ಬರೀತೀನಿ ಇವಾಗ. ಇದು 1 3 3 1 ಐತೆ. ಇದ್ರದ್ದು ಇದು ಕ್ಯೂ √131 ಐತೆ. 3 ಸತಿ ಯಾವ ನಂಬರ್ ಕ್ಯೂಬ್ ಮಾಡಿದಾಗ ಇದು ಬಂದೈತಿ ಅಂತ ಕೇಳಿದ್ದಾನೆ ಕ್ವಶನಲ್ಲಿ. ಇದು ಈಸಿ ಐತಿ, ಬಯೋಟೇ ಇರುತ್ತೆ ಎಲ್ಲರಿಗೂ. ಬಟ್ ಇದ್ರ ನಾನು ಸುಮ್ಮನೆ ಹಾಕಿರೋದು, ಅದು ನೆನ್ಪಿಟ್ಕೊಬಿಡ್ರಿ. ಈ ಮೆಥಡಿಂದ ಯೂನಿಟ್ ಡಿಜಿಟ್ ಕಾನ್ಸೆಪ್ಟಿಂದ ಯಾವ ರೀತಿ ಇದನ್ನು ತೆಗಿಬೋದು ಅಂತ ನೋಡೋಣ. ಇವಾಗ ಲಾಸ್ಟ್ ಯೂನಿಟ್ 1 ಐತಿ, ಯೂನಿಟ್ ಡಿಜಿಟ್ 1 ಬರುತ್ತೆ. ಯೂನಿಟ್ ಡಿಜಿಟ್ 1 ಐತಲ್ಲ, ಇದು ಯಾವುದೋ ಒಂದು ನಂಬರನ್ನು ಯಾವ ನಂಬರನ್ನು ಕ್ಯೂಬ್ ಮಾಡಿದಾಗ 1 ಬರುತ್ತೆ. 1ಅನ್ನು ಕ್ಯೂಬ್ ಮಾಡಿದಾಗ 1 ಬರ್ಬೋದು,
9 ಕೂಡ 1 ಬರ್ತೈತಲ್ಲ, 9 1 9 1 ಒಂದು ಸೈಕ್ಲಿಸಿಟಿ ಇರೋದು 9 ಕೂಡ ಐತೆ, 3 ಕೂಡ ಐತೆ, 7 ಕೂಡ ಐತೆ. ಬಟ್ ಇಲ್ಲಿ ಯಾವುದು ಅಪ್ಲೈ ಆಗಿದೆ, ಇದು ಕ್ಯೂಬ್ ಐತೆ, ಆಡ್ ನಂಬರ್ ಪ್ಲೇಸಲ್ಲಿರೋದು 3 ಸತಿ ಆಗಿರೋದು. ಇದ್ರದ್ದು 3 ಸತಿ ಎಲ್ಲ 10 ಸತಿ 1000 ಸತಿ ಮಾಡಿದ್ರು ಕೂಡ 1 ಬರುತ್ತೆ. ಇಲ್ಲಿ 11 ಕ್ಯೂಬ್ ಕೂಡ ಆಗಿರ್ಬೋದು. ಅದು ಬಿಟ್ಟರೆ 1 ಇನ್ನೊಂದ್ರದ್ದು ನೋಡೋಣ, 1 ಇದರಲ್ಲಿ ನೋಡೋಣ. ಇದು ಆಡ್ ಪ್ಲೇಸ್, ಇದು ಇವನ್ ಪ್ಲೇಸ್. ಇವನ್ ಪ್ಲೇಸ್ ಅಂದರೆ ಇದು ಸ್ಕ್ವೇರ್ ಮಾಡಿದಾಗ 1 ಬರ್ತದೆ 9, ಕ್ಯೂಬ್ ಮಾಡಿದಾಗ ವಾಪಸ್ 9 ಬರುತ್ತೆ. ಮತ್ತು 4 ಟೈಮ್ಸ್ 9⁴ ಮಾಡಿದಾಗ ವಾಪಸ್ 1 ಬರುತ್ತೆ. ಅಂದರೆ ಇದು ಏನೈತಿ, ಇಲ್ಲಿ ಆಡ್ ಕ್ಯೂಬ್ ಐತಿ, ಇದು ಆಡ್ ಪ್ಲೇಸ್ ಐತಿ, ಇದು ಆಡ್ ವ್ಯಾಲ್ಯೂ ಅಲ್ಲಿ 9 ಕ್ಯೂಬ್ ಆಗಕ್ಕೆ ಸಾಧ್ಯನೇ ಇಲ್ಲ ಇದು. ಯಾಕಂತಂದರೆ 9 1 ಬರಬೇಕಾದ್ರೆ ಅದು ಇವನ್ ಪ್ಲೇಸ್ ಆಗಿರ್ಬೇಕು. ಇಲ್ಲಿ ಇವನ್ ಇರ್ಬೇಕು, ಇಲ್ಲಿ 4 ಇರಬೇಕಾಗಿತ್ತು, 2 ಇರಬೇಕಾಗಿತ್ತು. ಹಂಗಿದ್ರೆ ಮಾತ್ರ 1 ಬರುತ್ತೆ. ಇಲ್ಲಿ 9 ಬರೋಕ್ಕೆ ಸಾಧ್ಯನೇ ಇಲ್ಲ, 9 ಕ್ಯಾನ್ಸಲ್ ಆಯಿತು. 1 2 3 4 ಇದು ಯಾವುದೋ ಒಂದು ನಂಬರ್ದು 4th ಪವರಿಗೆ 1 ಬರುತ್ತೆ. ಇದು ಕೂಡ 1 2 3 4 ಯಾವುದೋ ಒಂದು ನಂಬರ್ದು 4th ಪವರಿಗೆ ಯೂನಿಟ್ ಡಿಜಿಟ್ 1 ಬರುತ್ತೆ. 3 ಮತ್ತು 7 ಇದು ಕೂಡ ಆಗಕ್ಕೆ ಸಾಧ್ಯನೇ ಇಲ್ಲ. ಆನ್ಸರ್ ಏನಾಯಿತು, ಇದ್ರದ್ದು 11 ಆಯಿತು. ಈ ರೀತಿ ಮುಂದೆ ಅಪ್ಲೈ ಆಗ್ತಾವೆ ಕೆಲವೊಂದು ಮಲ್ಟಿಪ್ಲಿಕೇಶನ್ ಮಾಡುವಾಗ. ಇದೇ ಥರ ಅಂತಲ್ಲ, ಇದು ಮುಂದೆ ನಿಮ್ಮ ಮಲ್ಟಿಪ್ಲಿಕೇಶನಲ್ಲಿ ಅಪ್ಲೈ ಆಗ್ತೈತೆ. ಮಲ್ಟಿಪ್ಲಿಕೇಶನಲ್ಲಿ ನಿಮಗೆ 5 × 9 25 ಕೊಟ್ಟ, 5 5 25 ಯೂನಿಟ್ ಡಿಜಿಟ್ 5 ಬಂತು. ಆಪ್ಷನಲ್ಲಿ 5 ಇದ್ದರೆ ಟಿಕ್ ಮಾಡೋದು ಅಷ್ಟೇ. ಇಷ್ಟು ಈಸಿ ಹಿಂಗೆ ಇರೋಂಗಿಲ್ಲ. ಇದರಲ್ಲಿ ಮತ್ತೆ ಪ್ಲಸ್ ಮಾಡಿಕೊಂಡು 3 × 9 23 ಕೊಟ್ಟ, 3 3 9, ಇದರ ಯೂನಿಟ್ ಡಿಜಿಟ್ 9 ಬಂತು, ಇದರ ಯೂನಿಟ್ ಡಿಜಿಟ್ 5 ಬಂತು. 5 3 5 + 9 14 ಆಗುತ್ತೆ. ಇದರ ಯೂನಿಟ್ ಡಿಜಿಟ್ 4 ಬಂತು. 4 ಆಪ್ಷನಲ್ಲಿ ಯೂನಿಟ್ ಡಿಜಿಟ್ 4 ಇರೋದು ಸೆಲೆಕ್ಟ್ ಮಾಡಿ ಟಿಕ್ ಮಾಡೋದು. ಈ ರೀತಿ ಇದು ಕ್ವಶನ್ಸ್ಗಳು ಮುಂದಿದ್ದಾವೆ, ಕ್ವಶನ್ ಡಿಸ್ಕಸ್ ಮಾಡೋಣ. ಇದು ಸೈಕ್ಲಿಸಿಟಿ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಯೂನಿಟ್ ಡಿಜಿಟ್ ಅಂತಂದರೆ ಮೊದಲು ಯೂನಿಟ್ ಡಿಜಿಟ್ ಅಂತಂದರೆ 1 7 2 8 ಐತೆ. ಇದು 8 ಅನ್ನೋದು ಯೂನಿಟ್ ಡಿಜಿಟ್, ಪ್ರತಿಯೊಂದ್ರದ್ದು ಯೂನಿಟ್ ಡಿಜಿಟ್. ಇವಾಗ ಒಂದು ಕ್ವಶನ್ ಹಾಕ್ತೀನಿ ನಾನು ನಿಮಗೆ, ಯೂನಿಟ್ ಡಿಜಿಟ್ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು. ಒಂದು ಕ್ವಶನ್ ಹಾಕ್ತೀನಿ, ಯೂನಿಟ್ ಡಿಜಿಟ್ ಎಷ್ಟು ಟೈಮ್ ಉಳಿಸುತ್ತೆ ಅನ್ನೋದಕ್ಕೆ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಒಂದು ಕ್ವಶನ್ ಹಾಕ್ತೀನಿ. ಈ ಕ್ವಶನ್ ಸಾಲ್ವ್ ಮಾಡಿರಿ. 11 × 32 - 21 × 12 + 22 ಮಾಡ್ಕೊಳ್ಳೋಣ. ಇದಕ್ಕೆ ಆಪ್ಷನ್ಸ್ ಕೂಡ ಫಸ್ಟ್ ಆಪ್ಷನ್ 123, ಸೆಕೆಂಡ್ ಆಪ್ಷನ್ 122, ಥರ್ಡ್ ಆಪ್ಷನ್ 148, ಫೋರ್ತ್ ಆಪ್ಷನ್ 156, ಫಿಫ್ತ್ ಆಪ್ಷನ್ 191 ತಗೊಳ್ರಿ. ಓಕೆ, ಇದು ನೀವು ಸಾಲ್ವ್ ಮಾಡಿರಿ. ಟ್ರೆಡಿಷನಲ್ ಮೆಥಡಿಂದ ಸಾಲ್ವ್ ಮಾಡಿರಿ. ಇದಕ್ಕೆ ಟೈಮ್ ಎಷ್ಟು ತೊಗೊಳುತ್ತೋ ಆಮೇಲೆ ನಾನು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ನಲ್ಲಿ ಸಾಲ್ವ್ ಮಾಡ್ತೀನಿ. ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ನೋಡುವಂತೆ. ಯೂನಿಟ್ ಡಿಜಿಟ್ ಯಾವಾಗ ಅಪ್ಲೈ ಮಾಡಬೇಕು ಅನ್ನೋದು ಈ ಕ್ವಶನಿಂದ ಅರ್ಥ ಆಗ್ತೈತೆ ನಿಮಗೆ. ಯಾವ ಟೈಮಲ್ಲಿ ಯೂನಿಟ್ ಡಿಜಿಟ್ ಅಪ್ಲೈ ಮಾಡಬೇಕು, ಯಾವ ಟೈಮಲ್ಲಿ ಯೂನಿಟ್ ಡಿಜಿಟ್ ಅಪ್ಲೈ ಮಾಡಬಾರದು ಅಂತ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಇವಾಗ. ಓಕೆ, ಸಾಲ್ವ್ ಮಾಡಿರಿ. ಟ್ರೆಡಿಷನಲ್ ಮೆಥಡಿಂದ 30 ಸೆಕೆಂಡ್ ಆಯ್ತು ನಾನು ಕೊಟ್ಟಿರೋ ಟೈಮು. ಇವಾಗ ನೋಡೋಣ, ನಾವು ಯೂನಿಟ್ ಡಿಜಿಟ್ ಮೆಥಡಿಂದ ನೋಡೋಣ. ಇವಾಗ ಟ್ರೆಡಿಷನಲ್ ಮೆಥಡಿಂದ ಮೊದಲು ಮಾಡಿ ತೋರಿಸ್ತೇನೆ ನಾನು. ಇದ್ರದ್ದು 11ರಿಂದ ಮಲ್ಟಿಪ್ಲೈ ಮಾಡೋದು ಯಾವ ರೀತಿ ಅಂತ ಹೇಳಿದ್ದೇನೆ. 11ರಿಂದ ಯಾವುದೇ ನಂಬರ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಲಾಸ್ಟ್ ನಂಬರ್ ಏನಿರುತ್ತೆ ಅದು ಇಲ್ಲಿ ಇಟ್ಬಿಡೋದು. ಇದು ಇದರಲ್ಲಿ ಪ್ಲಸ್ ಮಾಡೋದು. ಪ್ಲಸ್ ಮಾಡಿದಾಗ ಏನಾಗುತ್ತೆ, 5 ಆಯಿತು. ಲಾಸ್ಟ್ ನಂಬರ್ ಏನೈತೆ 3 ಇಟ್ವಿ. ಮೈನಸ್ 12 1 12, 1 ಕ್ಯಾರಿ 12 24, 1 ಸೇರಿಸಿ 25 ಆಯಿತು. ಪ್ಲಸ್ 22 ಎಲ್ಲ ಸೇರಿಸ್ರಿ. 2 4 6 ಆಗಬೇಕು. ಬಟ್ ಇಲ್ಲಿ ಮೈನಸ್ ಐತೆ. 2 2ರಲ್ಲಿ 2 ಹೋದರೆ 0, ಪ್ಲಸ್ 2 2 ಉಳಿತು. 5 5ರಲ್ಲಿ 5 ಹೋದರೆ 0, 2ಕ್ಕೆ 2 ಉಳಿತು. 3 3ರಲ್ಲಿ 2 ಹೋದರೆ 1, ಇಲ್ಲೇನೂ ಇಲ್ಲ, 122 ಇದರ ಆನ್ಸರ್ ಬಂತು. ಇದು ಟ್ರೆಡಿಷನಲ್ ಮೆಥಡಿಂದ. ಬಟ್ ಯೂನಿಟ್ ಡಿಜಿಟಿಂದ ಯಾವ ರೀತಿ ಆಗುತ್ತೆ, ಅದು ಇಷ್ಟು ಟೈಮ್ ತೊಗೊಳುತ್ತಲ್ಲ, ಇದು ಟ್ರೆಡಿಷನಲ್. ಯೂನಿಟ್ ಡಿಜಿಟಿಂದ ನೋಡೋಣ ಇವಾಗ. ಯೂನಿಟ್ ಡಿಜಿಟ್ ಟೈಮ್ ಉಳಿಸುತ್ತೆ ಅಂತಂದರೆ 5 to 10 ಸೆಕೆಂಡಲ್ಲಿ ಮುಗಿಬೇಕು, ಅಂದರೆ ಟೈಮ್ ಉಳಿಸೋದಾಗ ಆಗೋದು. ಇವಾಗ ನೋಡೋಣ, ಯೂನಿಟ್ ಡಿಜಿಟ್ 2 ಐತೆ, 1 ಐತೆ. 2 1 2, ಯೂನಿಟ್ ಡಿಜಿಟ್ 2 ಬಂತು. 2 ಐತಿ, 1 ಐತೆ. 2 1 2, ಯೂನಿಟ್ ಡಿಜಿಟ್ 2 ಬಂತು. 2 - 2 0 ಬಂತು. ಉಳಿತೇನಿದು ಪ್ಲಸ್ 2 22 ಅದ, ಯೂನಿಟ್ ಡಿಜಿಟ್ 2 ಅದ, ಪ್ಲಸ್ 2 ಆಯಿತು. ಇದು ಇವೆರಡು 2 - 2 0 ಆಯಿತು, ಪ್ಲಸ್ 2 ಐತೆ. ಯೂನಿಟ್ ಡಿಜಿಟ್ ಏನು ಬಂತು ಲಾಸ್ಟಿಗೆ 2 ಬಂತು. ಫೈನಲ್ ಆನ್ಸರ್ 2 ಇರತಕ್ಕಂಥ ಯೂನಿಟ್ ಡಿಜಿಟ್ 2 ಇರತಕ್ಕಂಥ ಆಪ್ಷನ್ ಚೆಕ್ ಮಾಡೋದು. ಒಂದೇ ಆಪ್ಷನ್ ಐತೆ, ಆಪ್ಷನ್ 2 ಇರತಕ್ಕಂಥದ್ದು ಸೆಕೆಂಡ್ ಆಪ್ಷನ್. ಇದು ಕರೆಕ್ಟ್ ಆನ್ಸರ್. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಏನಾಗೋದು, ಸರ್ ಇದಕ್ಕೆ ಯೂನಿಟ್ ಡಿಜಿಟೇ ಅಪ್ಲೈ ಯಾವ್ದು ಕ್ವಶನ್ ಮಾಡ್ಬೇಕಂತೇಳಿ ಹೆಂಗೆ ಗೊತ್ತಾಗುತ್ತೆ ಸರ್ ಅಂತಂತಂದರೆ, ಯೂನಿಟ್ ಡಿಜಿಟ್ ಅಪ್ಲೈ ಮಾಡೋದು ಕಂಪಲ್ಸರಿ ಸಿಂಪ್ಲಿಫಿಕೇಷನ್ ಕ್ವಶನ್ಸ್ಗೆ ಅಷ್ಟೇ.
ಸಿಂಪ್ಲಿಫಿಕೇಶನ್ ಕ್ವಶನ್ಸ್ಗಳಷ್ಟೇ. ಆಮೇಲೆ ಇನ್ನೊಂದು ಯೂನಿಟ್ ಡಿಜಿಟ್ ಅಪ್ಲೈ ಮಾಡಬೇಕಾದ್ರೆ ಸೆಕೆಂಡ್ ರೂಲ್ ಏನಾಗಿರ್ತೈತಿ, ಪ್ರತಿಯೊಂದು ಆಪ್ಷನ್ ಇರ್ತಾವಲ್ಲ, ಪ್ರತಿಯೊಂದು ಆಪ್ಷನ್ದು ಯೂನಿಟ್ ಡಿಜಿಟ್ ಬೇರೆ ಬೇರೆ ಆಗಿರಬೇಕು. ಇಲ್ಲಿ 1 ಐತೆ, 6 ಐತೆ, 8 ಐತೆ, 2 ಐತೆ, 3 ಐತೆ. ಪ್ರತಿಯೊಂದು ಆಪ್ಷನ್ಸ್ಗಳದ್ದು ಯೂನಿಟ್ ಡಿಜಿಟ್ ಬೇರೆ ಬೇರೆನೇ ಐತೆ. ಪ್ರಿಲಿಮ್ಸ್ ಎಕ್ಸಾಂಪಲ್ ಇದೇ ರೀತಿ 5ರಿಂದ 6 ಕ್ವಶನ್ ಬಂದೇ ಬರ್ತವೆ ಯೂನಿಟ್ ಡಿಜಿಟ್ ಮೇಲೆ ಸಾಲ್ವ್ ಮಾಡ್ತಕ್ಕಂಥದ್ದು. ಕ್ಲರ್ಕ್ ಎಕ್ಸಾಮ್ಸ್ಗಳಲ್ಲಿ, PO ಎಕ್ಸಾಮ್ಗಳಲ್ಲಿ 3ರಿಂದ 4 ಕ್ವಶನ್ ಬಂದೇ ಬರ್ತವೆ. ಬೇರೆ ಬೇರೆ ಆಪ್ಷನ್ ಇರ್ತವೆ. ಪ್ರತಿಯೊಂದು ಆಪ್ಷನ್ದು ಯೂನಿಟ್ ಡಿಜಿಟ್ ಬೇರೆ ಬೇರೆನೇ ಆಗಿರುತ್ತೆ. ಈ ರೀತಿ ಯೂನಿಟ್ ಡಿಜಿಟ್ ಅಪ್ಲೈ ಮಾಡೋದು ಗೊತ್ತಾಗಬೇಕು ನಿಮಗೆ. ಒಂದು ರೂಲ್ ಏನು, ಯೂನಿಟ್ ಡಿಜಿಟ್ ಅಪ್ಲೈ ಮಾಡೋದು ಕಂಪಲ್ಸರಿ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ಗಳು ಮಾತ್ರ ಆಗಿರಬೇಕು, ಅಂಥದ್ರಲ್ಲಿ ಮಾತ್ರ ಯೂನಿಟ್ ಡಿಜಿಟ್ ಅಪ್ಲೈ ಮಾಡಬೇಕು. ಅದು ಬಿಟ್ಟರೆ ಇನ್ನೊಂದು ಆಪ್ಷನ್ಸ್ಗಳು ಪ್ರತಿಯೊಂದು ಬೇರೆ ಬೇರೆ ಆಗಿರಬೇಕು. ಬೇರೆ ಬೇರೆ ಅಂದರೆ ಆಪ್ಷನ್ಗಳ ಯೂನಿಟ್ ಡಿಜಿಟ್ಗಳು ಪ್ರತಿಯೊಂದರದ್ದು ಬೇರೆ ಬೇರೆ ಆಗಿರಬೇಕು. ಆಯಿತು, ಇಷ್ಟೇ. ಓಕೆ, ಇವಾಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನಾವೀಗ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡಿರಿ. ಯೂನಿಟ್ ಡಿಜಿಟ್ ಮೇಲೆ ಸಾಲ್ವ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಇಲ್ಲಿಂದ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಟ್ರೆಡಿಷ್ನಲ್ ಮೆಥಡ್ ಏನಿದ್ರದ್ದು ಪ್ರತಿಯೊಂದ್ರದ್ದು 37 ಕ್ಯೂಬ್ ತಕ್ಕೋಬೇಕು, 48 ಸ್ಕ್ವೇರ್ ತಕ್ಕೋಬೇಕು. ಸ್ಕ್ವೇರ್ ಮತ್ತು ಕ್ಯೂಬ್ ಯಾವ ರೀತಿ ತೆಗಿಬೇಕು ಅನ್ನೋದು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ನಾನು. ನಾಳೆ ವೀಡಿಯೋದಲ್ಲಿ ನೋಡೋಣ, ಅದ್ರದ್ದು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಇವಾಗ ಯೂನಿಟ್ ಡಿಜಿಟಿಂದ ಮಾಡೋಣ. ನೀವು ಯೂನಿಟ್ ಡಿಜಿಟ್ ಏನೈತಿ, 7 ಐತಿ. 7ಅನ್ನು ಕ್ಯೂಬ್ ಮಾಡಬೇಕು. ಇದು ಪೂರ್ತಿ ಬಿಟ್ಬಿಟ್ರೆ ನಂಬರ್ ನೀವು ಬರೀ 7 ಅಷ್ಟೇ ಇಟ್ಕೊಳ್ರಿ. 7 ಐತಲ್ಲ, ಒಂದು ಸೆಕೆಂಡ್, 7 ಐತಿ. 7ಗೆ ಕ್ಯೂಬ್ ಮಾಡಬೇಕು. 7 × 7 × 7. 7ಗೆ 2 ಸತಿ ಮಲ್ಟಿಪ್ಲೈ ಮಾಡಿದಾಗ 49 ಬಂತು. 4 ಬಿಡ್ರಿ, 9 ಇಡ್ರಿ. 9ಗೆ 7ರಿಂದ ಮಲ್ಟಿಪ್ಲೈ ಮಾಡಿದ್ರೆ 9 7 63, 3 ಬಂತು. ಯೂನಿಟ್ ಡಿಜಿಟ್ ಕ್ಯೂಬ್ ಮಾಡಿದಾಗ 3 ಬಂತು. ಇದ್ರದ್ದು ಇನ್ನೊಂದು ಕಾನ್ಸೆಪ್ಟ್ ಐತೆ, ಕ್ಯೂಬ್ದು ಒಂದು ಗೊತ್ತಿರಬೇಕು ನಿಮ್ಗೆ. ಅದು ಇವಾಗಲೇ ಹೇಳ್ಬಿಡ್ತೀನಿ. ಅದೊಂದು 1ದು ಕ್ಯೂಬ್ ಮಾಡಿದಾಗ 1 ಬರುತ್ತೆ, 2ದು ಕ್ಯೂಬ್ ಮಾಡಿದಾಗ 8 ಬರುತ್ತೆ, 3ದು ಕ್ಯೂಬ್ ಮಾಡಿದಾಗ 3 9 9 27 7 ಬರುತ್ತೆ. ಆಮೇಲೆ 4ದು ಕ್ಯೂಬ್ ಮಾಡಿದಾಗ 4 ಬರುತ್ತೆ, 5ದು ಕ್ಯೂಬ್ ಮಾಡಿದಾಗ 5 ಬರುತ್ತೆ, 6ದು ಕ್ಯೂಬ್ ಮಾಡಿದಾಗ 6 ಬರುತ್ತೆ, 7ದು ಕ್ಯೂಬ್ ಮಾಡಿದಾಗ ವಾಪಸ್ 3 ಬರುತ್ತೆ. ಇಲ್ಲಿ ನೋಡ್ರಿ, ಇದ್ರದ್ದು ಅಪೋಸಿಟ್ ಐತಿ. 8ದು ಕ್ಯೂಬ್ ಮಾಡಿದಾಗ 2 ಬರುತ್ತೆ, ಇದ್ರದ್ದು ಅಪೋಸಿಟ್ ಐತಿ. ಆಮೇಲೆ 9ದು ಕ್ಯೂಬ್ ಮಾಡಿದಾಗ 9 9 9 77, 9 × 9 × 9 ಆಮೇಲೆ 81, 9 ಕ್ಯೂಬ್ ಮಾಡಿದಾಗ 9 ಓಕೆ, 9 ಕ್ಯೂಬ್ ಮಾಡಿದಾಗ ಕೂಡ 9 ಬರುತ್ತೆ. ಇವು 4 ಅದಾವಲ್ಲ, 4 ಕ್ಯೂಬ್ ಮಾಡಿದ್ರೆ 4, 5 ಕ್ಯೂಬ್ 5, 6 ಕ್ಯೂಬ್ ಮಾಡಿದ್ರೆ 6, 7 ಇದು 9 ಕ್ಯೂಬ್ ಮಾಡಿದ್ರೆ 9, 1 ಕ್ಯೂಬ್ ಮಾಡಿದ್ರೆ 1. ಇವೆಲ್ಲದ್ರದ್ದು ಸೇಮ್ ನಂಬರ್ ಬರುತ್ತೆ ಕ್ಯೂಬ್ ಮಾಡಿದಾಗ. ಬಟ್ 3 ಕ್ಯೂಬ್ ಮಾಡಿದಾಗ 7 ಬರುತ್ತೆ, 7 ಕ್ಯೂಬ್ ಮಾಡಿದಾಗ 3 ಬರುತ್ತೆ. ಇಲ್ಲಿ ನೋಡ್ರಿ, ಅದೇ ರೀತಿ 2ಅನ್ನು ಕ್ಯೂಬ್ ಮಾಡಿದಾಗ 8 ಬರುತ್ತೆ, 8ಅನ್ನು ಕ್ಯೂಬ್ ಮಾಡಿದಾಗ 2 ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲೇ ಬರೀತೀನಿ. 2 ಐತಿ, 2 ಕ್ಯೂಬ್ ಅಂದ್ಕೊಡ್ರಿ. 2 ಕ್ಯೂಬ್ ಅಂದರೆ 8 ಆಯಿತು. 12 ಕ್ಯೂಬ್ ಅಂದ್ಕೊಡ್ರಿ. 12 ಕ್ಯೂಬ್ ಅಂತಂದರೆ 1 7 2 8. ನೋಡಿರಿ, ಇಲ್ಲಿ ಪ್ರತಿಯೊಂದು 2ಇಂದ ಎಂಡ್ ಆಗಿರತಕ್ಕಂಥ ಯೂನಿಟ್ ಡಿಜಿಟ್ಗೆ ಕ್ಯೂಬ್ ಮಾಡ್ತಾ ಹೋದರೆ ಅದರ ನೆಕ್ಸ್ಟ್ ಕ್ಯೂಬ್ ಬಂದಂಥ ವ್ಯಾಲ್ಯೂದು ಯೂನಿಟ್ ಡಿಜಿಟ್ ಏನಾಗಿರುತ್ತೆ, 8 ಆಗಿರುತ್ತೆ. ಇದ್ರದ್ದು ಉಲ್ಟಾ ಏನೈತಿ, 8 ಐತಲ್ಲ, 8ದು ಕ್ಯೂಬ್ ಮಾಡಿದ್ವಿ ಏನಾಗುತ್ತೆ, 5 1 2. 7ದು ಕ್ಯೂಬ್ ಮಾಡಿದಾಗ ಯೂನಿಟ್ ಡಿಜಿಟ್ ವಾಪಸ್ ಅದರ ಆನ್ಸರಲ್ಲಿ ಏನು ಬರುತ್ತೆ, 2 ಬರುತ್ತೆ. 7ದು 2. ಈ ರೀತಿ ಅಪೋಸಿಟ್ ಇರುತ್ತೈತಿ. 8 ಇದ್ದರೆ 2, 2 ಇದ್ದರೆ 8. ಈ 3 ಇದೆ ನೋಡ್ರಿ. ಈಗ 3 ಕ್ಯೂಬ್ ಮಾಡಿದ್ವಿ 27 ಬಂತು. 3 ಇದ್ದರೆ 7 ಬರುತ್ತೆ. 7th ಕ್ಯೂಬ್ ಮಾಡಿದ್ವಿ 3 43 ಬರುತ್ತೆ. 7ದು 3. ಈ ರೀತಿ ಇವೆರಡರದ್ದು ಅಪೋಸಿಟ್ ಅದಾವ. ಇವೆರಡು ಬಿಟ್ಟರೆ ಉಳ್ಕಿದೆಲ್ಲ ನಂಬರ್ದು ಅದರ ಕ್ಯೂಬ್ ಅದೇ ನಂಬರ್ ಬರುತ್ತೆ. 4th ಕ್ಯೂಬ್ 4, 5th ಕ್ಯೂಬ್ 5, 6th ಕ್ಯೂಬ್ 6, 7th ಕ್ಯೂಬ್ 7, 8th ಕ್ಯೂಬ್ 8. ಇಲ್ಲಿ ನೋಡ್ರಿ, 7 ಐತಿ. 7th ಕ್ಯೂಬ್ ಮಾಡಿದ್ರೆ ಏನು ಬರ್ಬೇಕು, ಇಲ್ಲಿ 7th ಅಪೋಸಿಟ್ ಏನೈತಿ, 3. ಇದ್ರದ್ದು ವ್ಯಾಲ್ಯೂ 3 ಬಂತು. 8ರದ್ದು ಸ್ಕ್ವೇರ್ ಮಾಡಿದಾಗ 8 8 64 ಯೂನಿಟ್ ಡಿಜಿಟ್ 4. 3 + 4 7. ಇದರ ಆನ್ಸರ್ದು ಯೂನಿಟ್ ಡಿಜಿಟ್ ಲಾಸ್ಟಿಗೆ 7 ಆಗಿರಬೇಕು. ಎಲ್ಲ ಆಪ್ಷನ್ಸ್ ಬೇರೆ ಬೇರೆ ಅದಾವೆ. ಇವೆರಡು ಆಪ್ಷನ್ ಸೇಮ್ ಕೊಟ್ಟಿದ್ದಾನೆ. ಇದು ಮಿಸ್ಟೇಕ್ ಆಗಿ ಟೈಪ್ ಆಗಿರೋದು. ಇದರ ಆನ್ಸರ್ ಏನಾಯಿತು, ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದು ಒಂದು ನೆನ್ಪಿಟ್ಕೊಳ್ರಿ. ಇದು ಮುಂದೆ ಯಾವ ನಂಬರ್ ಭೀ ಇರ್ಬೋದು ಇಲ್ಲಿ ಮುಂದೆ. ಬಟ್ ಕ್ಯೂಬ್ ಮಾಡಿದಾಗ ಅದರ ಯೂನಿಟ್ ಡಿಜಿಟ್ ಕೂಡ ಈ ರೀತಿ ಬರುತ್ತೆ. ಇಲ್ಲಿ ಮುಂದೆ ಯಾವ್ದು ಬೇಕಾದ ನಂಬರ್ ಬರಲಿ. ಓಕೆ, ನೆಕ್ಸ್ಟ್ ಕ್ವಶನ್.
ಪ್ರತಿಯೊಂದ್ರದ್ದು ಆಪ್ಷನ್ಸಲ್ಲಿ ಪ್ರತಿಯೊಂದ್ರದ್ದು ಯೂನಿಟ್ ಡಿಜಿಟ್ ಬೇರೆ ಬೇರೆ ಅದಾವೆ, ಅದಕ್ಕೋಸ್ಕರ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡ್ಬೋದು ಇಲ್ಲಿ. ಆಮೇಲೆ ಸಿಂಪ್ಲಿಫಿಕೇಶನ್ ಕ್ವಶನ್ಸ್ಗಳು ಇದ್ದಾವೆ. 7 ಐತೆ 3 ಇರುತ್ತೆ, 7 ಕ್ಯೂಬ್ ಮಾಡಿದಾಗ 3 ಬರುತ್ತೆ ಯೂನಿಟ್ ಡಿಜಿಟ್. 4 ಸ್ಕ್ವೇರ್ 16, 16 ಅಂದರೆ ಯೂನಿಟ್ ಡಿಜಿಟ್ 6 ಬಂತು. -8 ಐತೆ. 3 6 9, 9ರಲ್ಲಿ 8 ಹೋದರೆ 1, ಯೂನಿಟ್ ಡಿಜಿಟ್ 1 ಇರ್ತಕ್ಕಂಥದ್ದು ಆಪ್ಷನ್ ನಂಬರ್ ಎ ಒಂದೇ ಐತೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಷ್ಟು ಟೈಮೇ ಬೇಡ, 15 ಸೆಕೆಂಡ್ಸ್ ಸಾಕಿದ್ದಕ್ಕೆ. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಇರೋದ್ರಿಂದ 288 ಪ್ರತಿಯೊಂದು ಆಪ್ಷನ್ ಬೇರೆ ಬೇರೆನೇ ಅದಾವೆ. ಇಲ್ಲಿ 2 ರಿಪೀಟ್ ಆಗಿವೆ, ಬಟ್ ಇದು ಆಪ್ಷನ್ ಇದು 0 ಆಗಬೇಕೈತೆ ಇಲ್ಲಿ. ಈ ರೀತಿಯ ಕ್ವಶನ್ಸ್ಗಳು ಅಂದರೆ ಎಲ್ಲ ಆಪ್ಷನ್ಸ್ಗಳು ಬೇರೆ ಇರ್ತಕ್ಕಂಥ ಕ್ವಶನ್ಸ್ಗಳು ಒಂದು 4ರಿಂದ 5 ಕ್ವಶನ್ಸ್ಗಳು ಪ್ರಿಲಿಮ್ಸಲ್ಲಿ ಸಿಗ್ತವೆ. 288 ಡಿವೈಡೆಡ್ ಬೈ ಕ್ವಶನ್ ಮಾರ್ಕದ ಎಕ್ಸ್ ಇಟ್ವಿ ಇಂಟು 57 ಈಸ್ ಈಕ್ವಲ್ಸ್ ಟು 2052. ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಬರೀತಾ ಇರೋದು. ಇದು ಈ ಕಡೆ ಬಂತು. 288 ಡಿವೈಡೆಡ್ ಬೈ 2052 ಇಂಟು 57 ಈಸ್ ಈಕ್ವಲ್ ಟು ಎಕ್ಸ್. ಯೂನಿಟ್ ಡಿಜಿಟ್ ಅಷ್ಟೇ ತೊಗೊಳ್ರಿ ಇವಾಗ. ಇದರಿಂದ 8 ತೊಗೊಂಡ್ವಿ, 8 ಇಂಟು 7 ತೊಗೊಂಡ್ವಿ, ಡಿವೈಡೆಡ್ ಬೈ 2 ಐತೆ 2 ತೊಗೊಂಡ್ವಿ, 2 1 2 4 8, 4 7 28, 28 ಬಂತು. ಯೂನಿಟ್ ಡಿಜಿಟ್ 8 ಇರೋದು ಒಂದೇ ಆಪ್ಷನ್ ಐತೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್ ಇರುತ್ತೆ. ಎಲ್ಲ ಸಾಲ್ವ್ ಮಾಡಿದ್ರು 8 ಬರುತ್ತೆ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯೂನಿಟ್ ಡಿಜಿಟ್ ಯಾವುದು ಅಂತೇಳಿ ಈ ರೀತಿ ಕ್ವಶನ್ಸ್ಗಳು ಬರೋಂಗಿಲ್ಲ, ಬಟ್ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ಬರ್ಬೋದು. ಯೂನಿಟ್ ಡಿಜಿಟ್ ಯಾವುದು ಅಂತೇಳಿ ಬರ್ತಕ್ಕಂಥದ್ದು SSCL ಬರ್ತೈತಿ. ಹೆಂಗೆ ಬರ್ತೈತೆ SSCL ಕ್ವಶನ್ಸ್ ಅಂದರೆ 4 4 4 ಇಂಟು 5 5 5 ಇಂಟು 2 2 ಇಂಟು 11 ಇದು 12 ಇಂಟು 13 ಇದ್ರದ್ದು ಯೂನಿಟ್ ಡಿಜಿಟ್ ಹೇಳ್ರಿ ಅಂತ ಕೊಡ್ತಾನೆ. ಈ ರೀತಿ ಯೂನಿಟ್ ಡಿಜಿಟ್ ಹೇಳ್ರಿ ಇದ್ರದ್ದು ಏನಾಗುತ್ತೆ ಅಂತೇಳಿ. ಇದು SSCL ಬರ್ತಕ್ಕಂಥ. ಬಟ್ ನಾವು ಕ್ಯಾಲ್ಕುಲೇಷನಲ್ಲಿ ಯೂನಿಟ್ ಡಿಜಿಟ್ ಯೂಸ್ ಮಾಡ್ಕೋತಾ ಇರೋದು. ಇದ್ರದ್ದು ಯೂನಿಟ್ ಡಿಜಿಟ್ ಏನಾಗುತ್ತೆ, 4 20 0 ಬಂತು, ಇದು ಕ್ಯಾನ್ಸಲ್ ಆಯಿತು. 2 2 4 4 3 12 ಯೂನಿಟ್ ಡಿಜಿಟ್ 2 ಇದ್ರದ್ದು ಟೋಟಲ್ ಫೈನಲ್ ಯೂನಿಟ್ ಡಿಜಿಟ್ 2. ಈ ರೀತಿ SSCL ಬರುತ್ತೆ ಕ್ವಶನ್. ಬಟ್ ನಾವೇನು ಮಾಡ್ತಿದ್ದೀವಿ, ಯೂನಿಟ್ ಡಿಜಿಟ್ದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಪೂರ್ತಿ ಅಕ್ಯುರೇಟ್ ಆನ್ಸರ್ಗಳು ಸಾಲ್ವ್ ಮಾಡ್ತಿದ್ದೀವಿ. ಇವಾಗ ನಾವು ಸಾಲ್ವ್ ಮಾಡಿದೀವಿ ಅಂದರೆ ಇದರಲ್ಲಿ ಯಾವುದೋ ಒಂದು ಆನ್ಸರ್ ಪಕ್ಕ ಬಂದೇ ಬರುತ್ತೆ ಆ ರೀತಿ. ಬಟ್ ಅಲ್ಲಿ ಬರೀ ಯೂನಿಟ್ ಡಿಜಿಟ್ ಅಷ್ಟೇ ಇರ್ತೈತೆ. ಬ್ಯಾಂಕಿಂಗಲ್ಲಿ ಆ ರೀತಿ ಅಲ್ಲ. ಇದರದ್ದು ನೋಡೋಣ. ಈಗ ಒಂದು ಸ್ಟೆಪ್ ಕೆಳಗೆ ಬರ್ಕೊಳ್ಳೋಣ. ಇದೇನೈತೆ 25% ಅಂತಂದರೆ ಪರ್ಸೆಂಟೇಜ್ ಫ್ರಾಕ್ಷನ್ ವ್ಯಾಲ್ಯೂದು ಒಂದು ವಿಡಿಯೋ ಮಾಡ್ತೇನೆ, ನಾಳೆನೇ ಬರುತ್ತೆ ಅದು ವಿಡಿಯೋ ಕೂಡ. 25% ಐತೆ. 25% ಅಂದರೆ 1/4. 1/4 ಡಿವೈಡೆಡ್ 4 ಮಾಡಿದ್ವಿ, 4 1 4 2. ಇದ್ರದ್ದು ವ್ಯಾಲ್ಯೂ 12 ಬಂತು. ಪ್ಲಸ್ ಇದ್ರದ್ದು ಈ 120 ಹಾಫ್ ಮಾಡಿದ್ವಿ ಅಂದರೆ 60 ಬಂತು. ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಇದ್ರದ್ದು ಯೂನಿಟ್ ಡಿಜಿಟ್ 5 ಅಂದರೆ 5 ಏನು ಅದು ಮಲ್ಟಿಪ್ಲೈ ಮಾಡಲಿ, ಅದರದನ್ನು ಸ್ಕ್ವೇರ್ ರೂಟ್ ಕ್ಯೂಬ್ ರೂಟ್ ಏನು ಬೇಕಾದ್ ಮಾಡಲಿ, ಅದರದ್ದು ಯೂನಿಟ್ ಡಿಜಿಟ್ 5ನೇ ಬರುತ್ತೆ. ಇದು 5 ಬಂತು. 2 0 2 ಬಂತು. ಈ ಕಡೆ ಎಕ್ಸ್ ಪ್ಲಸ್ 5 ಐತೆ. ಇದು 5 ಈ ಕಡೆ ಹೋಗಿದೆ. 12 ಅಂದ್ಕೊಳ್ಳೋಣ. 2 12 ಅಂದ್ಕೊಂಡು -5 ಹೋಯ್ತು ಅಂತಂದರೆ 7 ಬಂತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಇದು ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸತಿ ಬಿಡಿಸ್ತೀನಿ. ಡೈರೆಕ್ಟ್ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್. ಇಲ್ಲಿ ಏನು ಬಂದಿತ್ತು, 12 ಬಂತು. ಇದ್ರದ್ದು ಹಾಫ್ ಮಾಡಿದ್ವಿ, 60 ಬಂತು. ಇದ್ರದ್ದು ಏನು ಬಂತು, 5 ಬಂತು. ಇವಾಗ ಇದು ಪ್ಲಸ್ ಐತೆ. ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಎಷ್ಟೈತೆ, ಇದೇನೈತೆ 2 ಸೇರಿಸಿ 72 ಐತೆ. 72 ಅಂದರೆ ಯೂನಿಟ್ ಡಿಜಿಟ್ 2 ಬಂತು. ಇದು ಈ ಕಡೆ ಹೋಗಿ -5 ಆಯಿತು. ಈಸ್ ಈಕ್ವಲ್ಸ್ ಟು ಎಕ್ಸ್. ಈ 2ಅನ್ನು ಮುಂದೆ ಯಾವುದೋ ಒಂದು ನಂಬರ್ ಐತೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಇದ್ರೆ ಆ ನಂಬರ್ ಒಳಗಿಂದ 10 ಈ ಕಡೆ ತೊಗೊಂಡಿವಿ ಅಂದರೆ ಇದಕ್ಕೆ 12 ಅಂದ್ಕೊಂಡಿವಿ. 12 ಅಂದ್ಕೊಂಡಾಗ 12ರಲ್ಲಿ 5 ಹೋದರೆ 7 ಉಳಿತು. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಲ್ಲ ಆಪ್ಷನ್ ಬೇರೆ ಬೇರೆ ಅದಾವು. ಇಲ್ಲಿ ಕೂಡ ಯೂನಿಟ್ ಡಿಜಿಟ್ ಅಪ್ಲೈ ಮಾಡ್ಬೋದು. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಓಕೆ. 50% ಅಂದರೆ ಅರ್ಧ. 128 ಅರ್ಧ ಎಷ್ಟಾಗುತ್ತೆ, 64 ಪ್ಲಸ್ 16 ರೂಟ್ ಹೊರಗೆ ಬಂತು, 4 ಬಂತು. 4 ಡಿವೈಡ್ ಬೈ 2 ಅಂದರೆ 2. 2 ಇಂಟು 4 8 ಬಂತು. ಈಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 10 ಆಯಿತು.
ಇದಕ್ಕೆ ಪ್ಲಸ್ ಮಾಡಿ ಈಸಿಯಾಗಿ ಮಾಡ್ಬೋದು, ಬಟ್ ಇಲ್ಲಿ ಯೂನಿಟ್ ಡಿಜಿಟಿಂದ 4 8 12 12 ಈ ಕಡೆ 0 ಹೋದ್ರೆ 0 ಏನೂ ಫರಕ್ ಬರೋಂಗಿಲ್ಲ. 2 ಯೂನಿಟ್ ಡಿಜಿಟ್ 2 ಇರ್ತೈತೆ. ಆಪ್ಷನ್ ನಂಬರ್ ಬಿ. 4 8 12 ಇದಂತೂ 0 ಐತೆ, ಇದ್ರದ್ದು ಅವಶ್ಯಕತೆನೇ ಇಲ್ಲ ನಮಗೆ, ಯೂನಿಟ್ ಡಿಜಿಟಲ್ ಬರೋಂಗಿಲ್ಲ ಇದು. 4 8 12 ಆಯಿತು, ಯೂನಿಟ್ ಡಿಜಿಟ್ 2 ಬಂತು. 2 ಇರೋದು ಒಂದೇ ಆಪ್ಷನ್ ಐತೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿರಿ ಯೂನಿಟ್ ಡಿಜಿಟ್ ಎಷ್ಟು ಈಸಿಯಾಗಿ ಅಪ್ಲೈ ಆಗ್ತೈತೆ ಅಂತಾರೆ. 6 8 4 0 7 ಐತಿ. ಪ್ರತಿಯೊಂದು ಆಪ್ಷನ್ದು ಯೂನಿಟ್ ಡಿಜಿಟ್ ಬೇರೆ ಬೇರೆನೇ ಐತೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅಂತೀನಿ. ಅಷ್ಟೇ ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಇದ್ದರೆ ಇಷ್ಟು ಟೈಮ್. ಪರ್ಸೆಂಟೇಜ್ ಐತೆ 10 10 ಹೊತ್ತು 45 6 5ಅನ್ನು 7 ನಂಬರ್ಲಿ ಮಲ್ಟಿಪ್ಲೈ ಮಾಡಿದಾಗ 0 ಬರುತ್ತೆ. ಇದರ ಅವಶ್ಯಕತೆನೇ ಬೀಳಲ್ಲ ನಮಗೆ. 2 0 ಹೊತ್ತು ಪರ್ಸೆಂಟೇಜ್ ಐತೆ, ಆಲ್ರೆಡಿ 0 ಐತಿ. 4 120 ಬರುತ್ತೆ, 0 ಐತಿ. ಇದರ ಅವಶ್ಯಕತೆನೇ ಬೀಳಲ್ಲ. ಟೋಟಲ್ ಇದು ಫೈನಲ್ ಆಗಿ ಯೂನಿಟ್ ಡಿಜಿಟ್ 0 ಬಂತು. ಈ 0ಗೆ ನಾವು ಮುಂದೆ ಏನು ಬೇಕಾದ ನಂಬರ್ ಇಟ್ಕೋಬೋದು. ಇದು ಈ ಕಡೆ ಬಂತು 33ದಲ್ಲಿ, ಈ ಕಡೆ ಬಂದು -33 ಬದಲಿ ಇದ್ರದ್ದು ಒಂದೇ ಯೂನಿಟ್ ಡಿಜಿಟ್ ತೊಗೊಂಡ್ವಿ. -3 = x. 0 1 10 ಅಂದ್ಕೊಂಡ್ವಿ, ಇದರಲ್ಲಿ 3 ಹೋಯ್ತು ಅಂದರೆ 7 ಉಳಿಯಿತು. ಆಪ್ಷನ್ 7 ಯೂನಿಟ್ ಡಿಜಿಟ್ ಇರ್ತಕ್ಕಂಥದ್ದು. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮತ್ತು ಕ್ಯೂಬ್ ಬಂತು. 3 ಕ್ಯೂಬ್ ಇದ್ದಾಗ ಯಾವ ನಂಬರ್ ಬರುತ್ತೆ ಹೊರಗಡೆ? 3 ಇದ್ದಾಗ ಯಾವ್ದು ಬರುತ್ತೆ ಅಂತ ಹೇಳಿದ್ದೇನೆ. 3 ಕ್ಯೂಬ್ ಮಾಡಿದಾಗ 7 ಬರುತ್ತೆ. 7 ಕ್ಯೂಬ್ ಮಾಡಿದಾಗ 3 ಬರುತ್ತೆ. 7 ಕ್ಯೂಬ್ ಮಾಡಿದಾಗ 3 ಬರುತ್ತೆ. ಅಂದರೆ ಇದು ಒಳಗಡೆ ಇರೋ ನಂಬರ್ ಯಾವುದೋ ಒಂದು ನಂಬರ್ದು 7 ಒಂದು 17 27 37 ಯಾವುದೇ ನಂಬರ್ ಆಗಿರಲಿ 7 ಯೂನಿಟ್ ಡಿಜಿಟ್ ಅದು ಕ್ಯೂಬ್ ಆಯ್ತು. ಒಳಗಡೆ 3 ಐತಲ್ಲ, ಇದು 7. ಓಕೆ, ಇದು 7 ಐತೆ, ಇದು +7 ಆಯಿತು, -3 ಆಯಿತು. ಇದು ಈ ಕಡೆ ಬಂದು 5 ಐತೆ. ಅದು ಸ್ಕ್ವೇರ್ ರೂಟ್ ಒಳಗಡೆ ಆಗಿರಲಿ ಸ್ಕ್ವೇರ್ ಆಗಿರಲಿ 5 ಐತೆ ಅಂದರೆ ವಾಪಸ್ 5ನೇ ಬರುತ್ತೆ. ಇದು ಈ ಕಡೆ ಹೋಗಿ -5 ಆಯಿತು, = x ಐತೆ. 7 2 14 8 2 ಇದು 5 3 8. 14ರಾಗ 8 ಹೋದರೆ 6. ಯೂನಿಟ್ ಡಿಜಿಟ್ 6 ಇರೋದು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇವತ್ತೇನು ಡೇಟು? 3 ಅಲ್ಲ? ನಿಮ್ದು ಎಕ್ಸಾಮ್ಸ್ ಎಲ್ಲರದ್ದು ಶೆಡ್ಯೂಲ್ ಆಗಿದೆ. 6ಗೆ ಐತೆ, 7ಗೆ 6ಗೆ ಐತೆ ಅನ್ಸುತ್ತೆ, 7ಗೆ ಐತೆ, 13 ಐತೆ, 14 ಐತೆ. ಪ್ರತಿಯೊಂದರದ್ದು ಅನಾಲಿಸಿಸ್ ಕೂಡ ಮಾಡಲಾಗುತ್ತೆ ಇದೇ ಚಾನಲಲ್ಲಿ. ಪ್ರತಿಯೊಂದು ಶಿಫ್ಟಿನ ಅನಾಲಿಸಿಸ್ ಅವತ್ತಿನಾಗಿರ್ತಕ್ಕಂಥ 4 ಶಿಫ್ಟದು ಒಂದೇ ಟೈಮಲ್ಲಿ ಅನಾಲಿಸಿಸ್ ಮಾಡಲಾಗುತ್ತೆ. ಓಕೆ, ಇದ್ರದ್ದು ಏನೈತೆ? ಪ್ರತಿಯೊಂದರಲ್ಲೂ ಪಾಯಿಂಟ್ ಕಾಣಿಸ್ತಿರೋದ್ರಿಂದ ಡಿಫಿಕಲ್ಟ್ ಅನಿಸುತ್ತೆ ಆಯ್ತು ನಿಮಗೆ ಅಷ್ಟೇ. ಇಲ್ಲಿ ಕೂಡ ಯೂನಿಟ್ ಡಿಜಿಟ್ ಅಪ್ಲೈ ಮಾಡಿರಿ ಡೈರೆಕ್ಟ್. ಈ 0 ಇದರೊಳಗೆ ಹೋಗಿ 186 ಆಯಿತು. 20 ಐತಲ್ಲ, ಈ 0 ಇದರೊಳಗೆ ಹೋಯ್ತು, ಇದು 186 ಆಯಿತು. 186ಅನ್ನು 6 ಬಂತು. 6ಗೆ 2 ಮಲ್ಟಿಪ್ಲೈ ಮಾಡಿದ್ರೆ 12. ಯೂನಿಟ್ ಡಿಜಿಟ್ 2 ಬಂತು ಇದ್ರದ್ದು. ಪ್ಲಸ್ ಇದ್ರದ್ದು ಯೂನಿಟ್ ಡಿಜಿಟ್ ಏನು ಬರುತ್ತೆ? ಇಲ್ಲಂತರೂ 0 ಇಲ್ಲೇ ಇಲ್ಲ ಅಂದರೆ 2 1 2. ಯೂನಿಟ್ ಡಿಜಿಟ್ 2 ಬಂತು. -2 1 2 -2. 2 + 2 4 -2 2 ಬರುತ್ತೆ. ಯೂನಿಟ್ ಡಿಜಿಟ್ 2 ಇರ್ತಕ್ಕಂಥದ್ದು ಒಂದೇ ಆಪ್ಷನ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್ ಇದ್ರದ್ದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಮುಗಿತು. ಮುಂದೆ ಇವ್ರಿಗೆ ಏನೇನು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇಲ್ಲಿ ಏನು ಇಟ್ಟು ಮಟ್ಟ ಏನು ಡಿಸ್ಕಸ್ ಮಾಡಿವಲ್ಲ ಅದನ್ನು ಇನ್ನೊಂದು ಸತಿ ಇದನ್ನು ಇನ್ನೊಂದು ಸತಿ ನೋಡ್ಕೊಡ್ರಿ. ಸ್ವಲ್ಪ ಕ್ವಶನ್ಸ್ಗಳನ್ನು ಹಾಕ್ಕೊಂಡು ಸಾಲ್ವ್ ಮಾಡಿಕೊಡ್ರಿ. ಇದು ಆಗ ಮಾಡಿದ್ರೆ ಮಾತ್ರ ನಿಮ್ದು ಇದು ಪೂರ್ತಿ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ನಾನು ಆದಷ್ಟು ವಿಡಿಯೋವನ್ನು ಎಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಅಷ್ಟು ಕಾನ್ಸೆಪ್ಟನ್ನು, ಎಲ್ಲ ಬೇಸಿಕ್ ಕಾನ್ಸೆಪ್ಟನ್ನು ಈ 2 ವಿಡಿಯೋಗಳಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡಿದ್ದೀನಿ. ಅಷ್ಟು ಕಾನ್ಸೆಪ್ಟ್ ಮುಗಿದಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಏನಾರು ಉಳಿದಿದ್ರು ಕೂಡ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಮುಂದಿನ ವಿಡಿಯೋ ಸಿಂಪ್ಲಿಫಿಕೇಷನ್ಸ್ಗಳ ಮೇಲಿನ ಪ್ರಾಬ್ಲಮ್ಸ್ ಮೇಲೆ ಇರುತ್ತೆ. ಒಟ್ಟು ಸಿಂಪ್ಲಿಫಿಕೇಷನ್ ಮತ್ತು ಅಪ್ರಾಕ್ಸಿಮೇಷನ್ ಸೇರಿಸಿ 100 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋಣ. 2 ವಿಡಿಯೋಗಳು ಮುಂದೆ ಅಪ್ಲೋಡ್ ಆಗ್ತವೆ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.